ನಮಸ್ತೆ ಮಾಸ್ಟರ್ಸ್, ನನ್ನ ಹೆಸರು ದೀಪಾ ಅಂತ ಹೇಳಿ ವಿಜಯನಗರದ ನಿವಾಸಿಯಾಗಿದ್ದೇನೆ. ಪ್ರಥಮವಾಗಿ ನಮ್ಮ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಆತ್ಮಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇವತ್ತು ನಾನು ನಿಮ್ಮ ಮುಂದೆ ನನ್ನ ಅನುಭವ ಹಂಚಿಕೆ ಕಾರ್ಯಕ್ರಮವನ್ನು ಹೇಳಿಕೊಳ್ಳಲು ಬಂದಿದ್ದೇನೆ ಮಾಸ್ಟರ್ಸ್. ನನ್ನದು ಚಿಕ್ಕ ಕುಟುಂಬ. ನಾನು, ನನ್ನ ಮನೆಯವರು ಮತ್ತು 2 ಮಕ್ಕಳು. ವೃತ್ತಿಯಲ್ಲಿ ನಮ್ಮ ಮನೆಯವರು ಡಾಕ್ಟ್ರಿದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್, ಮಂಡ್ಯ ಮೆಡಿಕಲ್ ಕಾಲೇಜ್. ನಾನು LLB ಮಾಡಿಕೊಂಡು ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನನಗೆ 2 ಮಕ್ಕಳು, ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು, ಇನ್ನೊಬ್ಬ 6th ಸ್ಟ್ಯಾಂಡರ್ಡ್ನಲ್ಲಿ ಇದ್ದಾನೆ ಮಾಸ್ಟರ್ಸ್. ಅದ್ಭುತವಾದ ಆನಂದವಾದ ಕುಟುಂಬವೇ, ಯಾವುದಕ್ಕೂ ತೊಂದರೆ ಇಲ್ಲದಂತಹ ಜೀವನ ನಮ್ಮದಾಗಿತ್ತು ಮಾಸ್ಟರ್ಸ್. ನಾನು ಧ್ಯಾನಕ್ಕೆ ಬಂದು 2022 ಅಕ್ಟೋಬರ್ 24ರಂದು ನಾನು ಧ್ಯಾನಕ್ಕೆ ಬಂದಿದ್ದು. ಧ್ಯಾನಕ್ಕೆ ಮುಂಚೆ ನನ್ನಲ್ಲಿ ಈ ಆಧ್ಯಾತ್ಮಿಕ ಅನ್ನೋದರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಮಾಸ್ಟರ್ಸ್. ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಅನ್ನೋ ವಿಚಾರಗಳು ನನಗೆ ಏನೂ ಗೊತ್ತಿಲ್ಲ, ಶೂನ್ಯ. ಮನೆಯಲ್ಲಿ ಪೂಜೆ ಹಬ್ಬಗಳು ಎಲ್ಲ ಆಚರಣೆ ಕೂಡ ಇತ್ತು. ಪ್ರತಿಯೊಂದು ಹಬ್ಬ, ಯಾವುದೇ ಹಬ್ಬ ಆಗಲಿ, ಎಲ್ಲ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಮತ್ತು ನನ್ನ ಕುಟುಂಬ ನಾನ್ ವೆಜಿಟೇರಿಯನ್ ಕುಟುಂಬ ಆಗಿತ್ತು. ಎಲ್ಲವೂ ಚೆನ್ನಾಗೇ ಇತ್ತು. ಅದ್ಭುತವಾದ ಜೀವನ ನನ್ನದೇ ಆಗಿತ್ತು. ಆದರೆ ಹೇಳ್ಬೇಕಂದ್ರೆ ನನ್ನ ಮಗ, ಮೊದಲನೇ ಮಗ ಶ್ರೇಯಸ್ ಅಂತ ಅವನ ಹೆಸರು, 9th ಸ್ಟ್ಯಾಂಡರ್ಡ್ ಆ್ಯನ್ಯುವಲ್ ಎಕ್ಸಾಮ್ ಟೈಮ್ನಲ್ಲಿ ಅವನಿಗೆ ಮೊಬೈಲ್, ಈ ಒಂದು ಕರೋನಾ ಇದರಿಂದಾಗಿ ಮನೇಲೆ ಆನ್ಲೈನ್ ಕ್ಲಾಸಸ್ಗಳು ಶುರುವಾಯಿತು. ಹೇಳ್ಬೇಕಂದ್ರೆ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದ, 95% ತಗೊಳ್ತಾ ಇದ್ದಂಥ ಮಗ. ಯಾವುದೇ ಸ್ಪೋರ್ಟ್ಸ್ ಆಗಲಿ ಎಲ್ಲದರಲ್ಲೂ ಸ್ಟಾರ್. ಅವ್ನು ನೋಟಿಸ್ ಬೋರ್ಡ್ ಮೇಲೆ ಯಾವುದೇ ಸ್ಕೂಲ್ ಚೇಂಜ್ ಮಾಡಿದ್ರೂ ಕೂಡ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ನೋಟಿಸ್ ಬೋರ್ಡಲ್ಲಿ ಅವನದು ಫೋಟೋ ಇರ್ತಾಯಿತ್ತು, ಸ್ಟಾರ್ ಅಂತ ಅವಾರ್ಡ್ ಸಿಗ್ತಾಯಿತ್ತು. ಎಷ್ಟೊಂದು ಅವನಿಗೆ ಸ್ಕಾಲರ್ಶಿಪ್ಗಳು ಸಿಕ್ಕಿದೆ. ಆ ರೀತಿ ಓದ್ತಾ ಇದ್ದಂಥ ಮಗು, ತುಂಬ ಇನ್ನೋಸೆಂಟ್ ಕೂಡ, ನನ್ನ ಮಾತೆಲ್ಲ ಕೇಳ್ತಾ ಇದ್ದ. ಯಾವಾಗ ಈ ಕೊರೋನಾ ಅಂತ ಬಂತು, ಆ ಟೈಮಲ್ಲಿ ಆ ಮೊಬೈಲ್ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಅವನ ಎಜುಕೇಷನಲ್ಲಿ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಡೌನ್ ಆದ. ನಾವು ಅಂದ್ಕೊಂಡ್ವಿ ಈಗ ಕ್ಲಾಸಸ್ ಇಲ್ಲ, ಟೀಚರ್ಸ್ ಇಲ್ಲ, ನೋಟ್ಸ್ ಇಲ್ಲ, ಎಲ್ಲ ಮನೇಲೇ ನಡೀತಾ ಇರೋದ್ರಿಂದ ಅವನಿಗೆ ಕಷ್ಟ ಆಗ್ತಾಯಿದೆ. ಇಂಪ್ರೂವ್ ಆಗ್ತಾನೆ, ಅದಕ್ಕೆ ಸೆಟ್ ಆಗ್ತಾನೆ. ಆನ್ಲೈನ್ ಕ್ಲಾಸಸ್ಗೆ ಸ್ವಲ್ಪ ಬೇಕು ಟೈಮು. ಹಾಗೆ ಪುಷ್ ಮಾಡಿದ್ವಿ. ಯಾಕಂದರೆ ಅವನು ಆ ರೀತಿ ಓದ್ತಾ ಇರೋದ್ರಿಂದ ತುಂಬ ಅವನ ಲೈಫಲ್ಲಿ ಇಂಟರ್ಫಿಯರ್ ಆಗ್ತಿರಲಿಲ್ಲ. ನಾನು ಜಸ್ಟ್ ಓದ್ತಾ ಇದೆಯಾ, ಚೆನ್ನಾಗಿದೆ, ಆ ಥರ ಇತ್ತು. ಯಾವಾಗ ಟೆಸ್ಟ್ಗಳು ಕೂಡ ಕಮ್ಮಿ ಆಯಿತು, ಜಸ್ಟ್ ಆನ್ಲೈನ್ ಟೆಸ್ಟ್ಗಳು ನಡೀತಾ ಇತ್ತು. ಸ್ಕೋರು 95ಇಂದ 85 ಅಂತ ಬಂತು. ಮತ್ತು ನಾವು ಹೋಗಲಿ, ಇನ್ನೂ ಸ್ವಲ್ಪ ಟೈಮ್ ಕೊಡೋಣ, ಅವನಿಗೆ ಗೈಡ್ ಮಾಡ್ತಾ ಬಂದೆ ನಾನು. ಅದಾದಮೇಲೆ ನೆಕ್ಸ್ಟು ಅವನ ಸ್ಕೋರು ಬರ್ತಾ 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 ಕಮ್ಮಿ ಆಗ್ತಾ ಬಂತು. ಸ್ಕೂಲಲ್ಲಿ ಯಾವಾಗಲೂ ಕೂಡ ಟೀಚರ್ಸ್ ಮೀಟಿಂಗ್ ಅಂತ ಕರೀತಾಯಿದ್ರು. ಆನ್ಲೈನ್ ಮೀಟಿಂಗ್ ಇರ್ತಾಯಿತ್ತು, ಆಫ್ಲೈನ್ ಮೀಟಿಂಗ್ ಇರ್ತಾಯಿತ್ತು. ಆಗ ಹೇಳಲಿಕ್ಕೆ ಶುರು ಮಾಡಿದ್ರು, ಕಾನ್ಸಂಟ್ರೇಷನ್ ಕಮ್ಮಿ ಆಗಿದೆ, ಸ್ಕೋರ್ ಕಮ್ಮಿ ಆಗ್ತಾಯಿದೆ, ನೆಕ್ಸ್ಟು ಅವನು 10th ಹೋಗೋದಿದೆ, ಸ್ವಲ್ಪ ನೀವು ಕೇರ್ ತೊಗೋಬೇಕು ಅವನ ಬಗ್ಗೆ ಅಂತ. ನನಗೆ ಅಷ್ಟು ವರ್ಷದ ತನಕ ಅವನದು ಸ್ಕೋರು, ಅವನ ಆ್ಯಕ್ಟಿವಿಟಿ ಇದೆಲ್ಲ ನೋಡಿ 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 ಒಂದು ಸ್ವಲ್ಪ ಭಯ ಶುರು ಆಯಿತು. ನೆಕ್ಸ್ಟು 10th ಇದೆ, ಅವರಪ್ಪ ಮೆಡಿಕಲ್ ಓದಿಸ್ಬೇಕು ಅಂತ ಇದ್ದಾರೆ, ಅವನಿಗೂ ಕೂಡ ನಾನು ಮೆಡಿಸನ್ನೇ ಮಾಡ್ತೀನಿ ಅನ್ನೋದು ಯಾವಾಗ ಕೇಳಿದ್ರು ಹೇಳ್ತಾ ಇದ್ದ. ಸೊ ಈ ಥರ ಇದ್ದವನು ಯಾಕೆ ಏನಾಗ್ತಾ ಇದೆ ಅಂತ ಒಂದು ಸ್ವಲ್ಪ ಕಳವಳ ಶುರುವಾಯಿತು. ನೆಕ್ಸ್ಟ್ ಯಾವಾಗಲೂ ಅವನ ಸ್ಕೂಲಲ್ಲಿ ಮೀಟಿಂಗ್ ಅಂತ ಕರೆದ್ರೆ ನಾನು ಫಸ್ಟು ಹೋಗಿ ಅಟೆಂಡ್ ಮಾಡ್ತಾಯಿದ್ದೆ. ಪೇರೆಂಟ್ಸ್ ಎಲ್ಲ ನನ್ನ ನಂಬರ್ಗಳನ್ನ ಇಸ್ಕೊಳ್ತಾಯಿದ್ರು. ನಿಮ್ಮ ಮಗ ಎಷ್ಟು ಚೆನ್ನಾಗಿ ಓದ್ತಾನೆ, ಅವ್ನ ನಂಬರ್ ಕೊಡಿ, ಯಾವ ರೀತಿ ಓದಿಸ್ತೀರಾ, ಈ ಥರ ಇತ್ತು. ಬರ್ತಾ 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 ಒಂದು ಸ್ಕೋರ್ ಯಾವ ರೀತಿ ಆಯಿತು ಅಂದರೆ ಮಾಸ್ಟರ್ಸ್ ಹೇಳಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಲೋ ಸ್ಕೋರ್ ಆಗ್ತಾಯಿದೆ.
ಇರಲಿ ಇರಲಿ ಅಂತ ನಾವು ಹಾಗೇ ಅವನಿಗೆ ಗೈಡ್ ಮಾಡ್ತಾ ಹೋದ್ವಿ. 10th ಹಾಗೆ ಆಗೋಯಿತು. ಏನು ಎಕ್ಸಾಮೇ ನಡೀಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೊರೋನಾ ಟೈಮಲ್ಲಿ. ಲಾಸ್ಟ್ 9th ಸ್ಟ್ಯಾಂಡರ್ಡ್ ಇದ್ದ ಸ್ಕೋರ್ನೇ ತೊಗೊಂಡು ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ರು. ನೆಕ್ಸ್ಟ್ ಪಿ ಯುನಲ್ಲಿ ಎಷ್ಟು ತೆಗ್ದ ಅಂದರೆ ಅವನು 10th 70% ಅಂತ ಕೊಟ್ಟರು. ತುಂಬ ಬೇಜಾರಾಯಿತು. 95ಇಂದ 70 ಅಂದಾಗ ತುಂಬ ಬೇಜಾರಾಯಿತು. ಸೊ ಮತ್ತೆ ನಾವು ಪಿ ಯು ಸಿಲಿ ಕೇಳಿದ್ವಿ, ನಿನಗೇನು ಇಷ್ಟ ಇದೆ, ಏನು ತೊಗೊಳ್ತೀಯಾ, 70% ಇದೆ ಅಂದಾಗ ಅವನು PCMB ಅಂತ ಕೇಳ್ದ. ಸರಿ ಅದನ್ನೇ ಕೊಡಿಸಿದ್ವಿ. ಕೊಡಿಸಾದ್ಮೇಲೆ ಫಸ್ಟ್ ಇಯರಲ್ಲಿ ಓಕೆ ಪರವಾಗಿಲ್ಲ ಓದ್ತಾ ಇದ್ದ. ಈ ಮೊಬೈಲ್ ಅನ್ನೋದು ಇಟ್ಕೊಂಡಿದ್ದ ಅಂತ ಹೇಳಿದ್ನಲ್ಲ ಮಾಸ್ಟರ್ಸ್, ಆ ಮೊಬೈಲಲ್ಲಿ ಅವನು ಸ್ಕೋರ್ ಏನಕ್ಕೆ ಲೋ ಆಯಿತು ಅನ್ನೋದನ್ನು ನಾವು ಗಮನಿಸಲಿಕ್ಕೆ ಶುರು ಮಾಡಿದೆ ನಾನು. ಏನಕ್ಕೆ ಇಷ್ಟೊಂದು ಸ್ಕೋರ್ ಕಮ್ಮಿ ಆಗ್ತಾಯಿದೆ ಅವನಿಗೆ, ಎಲ್ಲಿದೆ ಕಾನ್ಸಂಟ್ರೇಷನು, ಯಾಕೆ ಓದ್ತಾ ಇಲ್ಲ. ಈ ಹುಡುಗರು ಏನಂದರೆ ಭಾಳ ಸ್ಮಾರ್ಟು. ಅವನು ಲ್ಯಾಪ್ಟಾಪ್ ಇಟ್ಕೊಳ್ತಾ ಇದ್ದ, ಯಾವಾಗಲೂ ಮೊಬೈಲು ಲ್ಯಾಪ್ಟಾಪ್ ಅವನ ಜೊತೆನೇ ಇರ್ತಾಯಿತ್ತು. ನಾನೇನಾದರೂ ಚೆಕ್ ಮಾಡೋಕ್ಕೆ ಹೋದಾಗ ತಕ್ಷಣ ಸ್ಕ್ರೀನ್ ಚೇಂಜ್ ಆಗ್ತಾಯಿತ್ತು, ಕ್ವಶನ್ ಪೇಪರ್ಸ್ ಇರೋದು ಅಥವಾ ಏನಾದರೂ ಇರೋದು ಆ ಥರನೇ ಇರ್ತಾಯಿತ್ತು, ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಇವಂದು ಏನಾಯ್ತಂದರೆ ಇದ್ದಕ್ಕಿದ್ದಂಗೆ ಅವನದು ವೆಯ್ಟ್ ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ವಾಕಿಂಗ್ ಇಲ್ಲ, ಔಟ್ಸೈಡ್ ಹೋಗೋಂಗಿಲ್ಲ. 99 ಎಬೋ ಆಗೋದ kg, 99 kg ಅಷ್ಟು ಆ್ಯಕ್ಟಿವ್ ಆಗಿದ್ದ ಹುಡುಗ. ಒಬೆಸಿಟಿ ಶುರುವಾಯಿತು. ಸೊ ಒಂದು ಎಜುಕೇಷನ್ನು ಲೋ ಆಯ್ತಾ ಬಂತು, ಸ್ಕೋರೆಲ್ಲ, ಮತ್ತು ಆರೋಗ್ಯನೂ ಹೋಗ್ತಾ ಬಂತು. ಇದ್ದಕ್ಕಿದ್ದಂಗೆ ಮನೇಲಿ ತುಂಬ ಗಲಾಟೆ ಶುರುವಾಯಿತು ಅವನಿಂದ. ಅಷ್ಟು ದಿನದಿಂದ ಅಷ್ಟು ವರ್ಷದಿಂದ ಚೆನ್ನಾಗಿದ್ದ ಫ್ಯಾಮಿಲಿಲಿ ಒಂದು ಬಿರುಕು ಅನ್ನೋದು ಅವನ ವಿದ್ಯಾಭ್ಯಾಸದ ಇದರಿಂದ ಶುರುವಾಯಿತು ಮಾಸ್ಟರ್ಸ್. ಯಾಕಂದರೆ ಎಜುಕೇಷನ್ ಬಗ್ಗೆ ಪೇರೆಂಟ್ಸು ಒಂದು ಕನಸನ್ನು ಕಂಡುಕೊಂಡಿರ್ತಾರೆ, ಮಕ್ಕಳು ಚೆನ್ನಾಗಿ ಓದಬೇಕು, ಒಂದು ಹಂತ ತಲುಪಬೇಕು, ನಮ್ಮ ಹಾಗೆ ಆಗಬೇಕು ಅನ್ನೋದು. ಈ ಧ್ಯಾನಕ್ಕೆ ಮುಂಚೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಇರುತ್ತೆ. ಅದೇ ಥರ ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ ನನ್ನ ಮಗ ಚೆನ್ನಾಗಿ ಓದಬೇಕು. ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಎಲ್ಲ IIT ಹೋಲ್ಡರ್ಸೇ, ಎಲ್ಲ ಎಬೋ 95% ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸು, IITಲಿ ವರ್ಕ್ ಮಾಡೋರು, ಈ ರೀತಿಯೇ ಇದ್ದಾರೆ. ಡಾಕ್ಟರ್ಸು, ಇಂಜಿನಿಯರ್ಸು ಈ ರೀತಿಯೇ ಇದ್ದಾರೆ. ಸೊ ಹಾಗಾಗಿ ನಮಗೂ ನಮ್ಮ ಮಗ ಅದೇ ಥರ ಆಗಬೇಕು ಅನ್ನೋ ಇದರಿಂದ ಚೆನ್ನಾಗೋದು ಅನ್ನೋ ಪ್ರೆಷರ್ ಕೊಡ್ಲಿಕ್ಕೆ ಶುರುವಾದ್ವಿ. ಮತ್ತು ಕಂಪೇರ್ ಮಾಡಲಿಕ್ಕೆ ಶುರುವಾದ್ವಿ. ಸರಿಯಾಗಿ ಓದ್ತಾ ಇಲ್ಲ, ಹೀಗೆ ಆದರೆ ನಿನ್ನ ಎಜುಕೇಷನ್ ಎಲ್ಲ ಹಾಳಾಗತ್ತೆ. ಗೊತ್ತಲ್ಲ ಮಾಸ್ಟರ್ಸ್, ಧ್ಯಾನ ಏನು ಇಲ್ಲ ಅಂದರೆ ಅಜ್ಞಾನದಲ್ಲಿ ನಾವು ಏನೆಲ್ಲ ಮಾತುಗಳನ್ನ ಬಳಸಿರ್ತೀವಿ ನಮ್ಮ ಮಕ್ಕಳ ಮೇಲೆ. ಸ್ಟಡೀಸ್ಗೆ ಫೋಕಸ್ ಮಾಡುವಂಥ ಅವನಿಗೆ ಸ್ವಲ್ಪ ಗೈಡ್ ಮಾಡಿ ಎಲ್ಲ ಮಾಡ್ತಾ ಬಂದ್ವಿ. ಹಾಗೆ 10th ಆಯಿತು, PU ಆಯಿತು. 2 ವರ್ಷ ಪೂರ್ತಿ ನಾನು ಫೋನ್ನ ಅವನಿಗೆ ಕೊಡಲೇ ಇಲ್ಲ ಮಾಸ್ಟರ್ಸ್. ಫೋನ್ ಎತ್ತಿ ಇಟ್ಟೆ ನಾನು. ಅದಾದಮೇಲೆ ನೆಕ್ಸ್ಟು PUCನಲ್ಲಿ ಅವನು ಮಿಡ್ ಟರ್ಮ್ ಎಕ್ಸಾಮ್ ಅಂತ ಟೈಮಲ್ಲಿ ಎಲ್ಲ ಟೀಚರ್ಸು ಪ್ರಿನ್ಸಿಪಲ್ ಎಲ್ಲ ಕರೆದ್ರು. ಫಸ್ಟ್ PUCಲಿ ಓಕೆ ಹೆಂಗೋ ಪರ್ಸೆಂಟ್ ತೆಗ್ದಿದ್ದ 75. ಸೆಕೆಂಡ್ PUCನಲ್ಲಿ ಮತ್ತೆ ಎಲ್ಲ ಟೀಚರ್ಸ್ ಕರೆದ್ರು. ಓದ್ವಿ ನಾವು, ಏನಾಗ್ತಾಯಿದೆ ನೋಡೋಣ ಅಂತ ಹೇಳಿ. ಆಗ ಹೇಳಿದ್ರು, ನೀವು ನಿಮ್ಮ ಮಗನ್ನ ಓದಿಸ್ತಾ ಇರೋದು ವೇಸ್ಟು. ನೀವು IIT, JEE ಎಲ್ಲ ಕೊಡಿಸಿದ್ದೀರಾ, ಆದರೆ ಅವನು PUC ಪಾಸ್ ಆಗ್ತಾನೋ ಇಲ್ವೋ ಆ ಮಟ್ಟದಲ್ಲಿದೆ ಅವನ ಸ್ಕೋರು. 95ಇಂದ 85, 75, 70. ಈಗ ಅವನ ಸ್ಕೋರು 39 ಆಗಿತ್ತು ಮಾಸ್ಟರ್ಸ್. ಗೊತ್ತಾಗಲೇ ಇಲ್ಲ ಅವನು ಇನ್ನೂ ಅದರಿಂದ ಹೊರಗೆ ಬಂದಿದ್ದಾನೆ. ಮೊಬೈಲೆಲ್ಲ ನಾನು ಇಟ್ಟಿದ್ದೀನಿ ಅನ್ನೋ ಇದರಲ್ಲಿದ್ದೀನಿ. ಬಟ್ ಮತ್ತೆ ಕಾಲೇಜಲ್ಲಿ ಫ್ರೆಂಡ್ ಸರ್ಕಲ್ಲು, ಬಣ್ಣದ ಎಲ್ಲ ರೀತಿಯನ್ನು ನೋಡಿ ಮತ್ತೆ ಅವನು ಡೈವರ್ಟ್ ಆಗಿದ್ದ ಅಂದ್ಕೊಳ್ತೀನಿ. ಸೊ ಅಲ್ಲೂ ಕೂಡ ಅವನ ಸ್ಕೋರ್ 39 ಅಂದಾಗ ನನಗೆ ತುಂಬ ಶಾಕ್ ಆಯಿತು. ಯಾಕಂದರೆ ಏನೇ PUC ಲೆವೆಲ್ಗೆ ಹೋದ್ಮೇಲೆ ಟೆಸ್ಟ್ ನಡೀತಾ ಇರೋದಾಗಲಿ, ಅದು ಪೇಪರ್ಸ್ ಕೇಳೋದಾಗಲಿ ಆಗೋದಿಲ್ಲ. ಆಗಿದೆ ಅಮ್ಮ, ಬರೆದಿದ್ದೀನಿ ಅಮ್ಮ, ಆಗಿದೆ, ನಂದು ಚೆನ್ನಾಗಿದೆ ಸ್ಕೋರ್, ಈ ರೀತಿ ಮಕ್ಕಳು ನಮ್ಮನ್ನು ತೇಲಿಸ್ಬಿಡ್ತಾರೆ. ಹಾಗೆ ಲ್ಯಾಪ್ಟಾಪಲ್ಲಿ ಯಾವುದಾದ್ರು ಆನ್ಲೈನ್ ಎಕ್ಸಾಮ್ ಬಂತು ಅಂದ್ರೂ ಸರಿಯಾಗಿ ತೋರಿಸ್ತಾ ಇರಲಿಲ್ಲ. ಎಷ್ಟು ಬೇಗ ಅವನು ಲ್ಯಾಪ್ಟಾಪಲ್ಲಿ ಹೆಂಗೆ ಚೇಂಜ್ ಮಾಡ್ತಾ ಇದ್ದ ಅಂದರೆ ನಾನು ಹಿಂಗೆ ಹೋಗುವಷ್ಟರಲ್ಲಿ ಸ್ಕ್ರೀನೆಲ್ಲ ಚೇಂಜ್ ಆಗಿಬಿಡ್ತಾಯಿತ್ತು, ಅಷ್ಟು ಸ್ಪೀಡು. ಆ ಮಾತು ಟೀಚರ್ಸ್ ಹೇಳಿದ್ದು ಕೇಳಿಸ್ಕೊಂಡು ನಾನು ಅಲ್ಲೇ ತುಂಬ ನಮ್ಮ ಮನೆಯವ್ರನ್ನ ಇಟ್ಕೊಂಡು, ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಡಾಕ್ಟ್ರು, ನನ್ನ ಮಗ 95 ಸ್ಕೋರ್ ತೆಗುವಾಗ ಎಲ್ಲರಿಗೂ ಹೇಳ್ಕೊಳ್ತಾ ಇದ್ದೆ, ಈಗ ಯಾರಾದರೂ ನಿಮ್ಮ ಮಗ ಏನು ಓದಿತಾ ಇದ್ದಾನೆ, ಎಷ್ಟು ಪರ್ಸೆಂಟ್ ತೆಗ್ದ ಅಂತ ಕೇಳ್ತಾರೆ ಅಂತ ನಾನು ವಿಂಡೋ ಹತ್ರನೋ, ಟ್ರೈನಲ್ಲಿ ಓಡಾಡ್ತಾರೆ ಅವರು, ವಿಂಡೋ ಹತ್ರನೋ ಡೋರ್ ಹತ್ರನೋ ಹೋಗಿ ನಿಂತ್ಕೊಂಡ್ಬಿಡ್ತೀನಿ. ಈ ರೀತಿ ನನ್ನ ಜೊತೆಗಿರೋ ಫ್ರೆಂಡ್ಸ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ತಾರೆ,
ನನ್ನ ಮಗನ ಸ್ಕೋರ್ ಕೇಳ್ತಾರೆ ಅಂತ ನಾನು ಔಸ್ಕೊಂಡು ಓಡಾಡ್ತಾ ಇದ್ದೀನಿ ದೀಪು, ಯಾಕೆ ಹಿಂಗೆ ಆಗ್ತಾಯಿದೆ ನಮ್ಮ ಮನೇಲಿ ಅಂತ ನಾವಿಬ್ಬರೇ ಮಾತಾಡ್ಕೊಳ್ತಾ ಇದ್ವಿ. ಊರಿನಲ್ಲಿ ನನ್ನ ಅತ್ತೆ ಮಾವನ ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಈ ಪಟ್ಟಣಕ್ಕೆ ಬಂದಿದ್ದು. ರಾಮನಗರದಲ್ಲಿ ಇದ್ದದ್ದು ನಾವು, ಅಲ್ಲೆಲ್ಲ ಸ್ಕೂಲೆಲ್ಲ ಚೆನ್ನಾಗಿ ಓದಲಿಕ್ಕಾಗೋದಿಲ್ಲ, ಒಳ್ಳೆ ಸ್ಕೂಲಲ್ಲಿ ಓದಬೇಕು ನನ್ನ ಮಕ್ಕಳಂತ ಆಸೆ ಇಟ್ಕೊಂಡು ನಮ್ಮ ಮನೆಯವರು ಬೆಂಗಳೂರಿಗೆ ಕರ್ಕೊಂಬಂದರು. ಬಟ್ ಅವ್ನು ಈ ರೀತಿ ಮಾಡ್ತಾ ಇರೋದನ್ನ ನೋಡಿ ತುಂಬ 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 ಕೊರಗಿದ್ದೀವಿ. 3 ಇಯರ್ಸು 2.5 ಇಯರ್ಸು ಅವನ ಯೋಚನೆಲೇ ಮನೇಲಿ ತುಂಬ ಗಲಾಟೆಗಳು, ಇನ್ನೇನು ಇರ್ತಿರಲಿಲ್ಲ. ಅವನು ಓದೋ ವಿಷಯದಲ್ಲಿ ಅವನ ಸ್ಕೋರ್ ನೋಡಿದ್ರೆ ಸಾಕು, ಅವನದು ಬೆಳೀತಾ ಇರೋ ದೇಹ ನೋಡಿದ್ರೆ ಸಾಕು, ಅವನಲ್ಲಿ ಥೈರಾಯ್ಡ್ ಅನ್ನೋದು ಶುರುವಾಗಿತ್ತು, ಲೈಟಾಗಿ BP ಅನ್ನೋದು ಶುರುವಾಗಿತ್ತು 15-16 ವರ್ಷಕ್ಕೆ. ಇದೆಲ್ಲ ನೋಡ್ತಾ ನಾನು ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ನ ಕೊಡ್ತೀನಿ, ನನ್ನ ಮಗನಲ್ಲಿ ಇಷ್ಟೊಂದು ಬದಲಾವಣೆಗಳು ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ದೀಪು ಅಂತ ಅವರು ಹತ್ತಿರೋದುಂಟು. ನನಗಿಂತ ಜಾಸ್ತಿ ಅವರು ಅಳೋದು ಜಾಸ್ತಿ. ಹಾಗೆ ಯಾವಾಗ ಪ್ರಿನ್ಸಿಪಲ್ಲು ಟೀಚರ್ಸ್ ಎಲ್ಲ 5-6 ಜನ, ಅವನದು ಎಷ್ಟು ಸಬ್ಜೆಕ್ಟ್ ಇದೆ ಎಲ್ಲರ ಬಾಯಲ್ಲೂ ಬಂದಿದ್ದಿದೆ, ಬಿಡಿಸ್ಬಿಡಿ ನೀವು, ಇಂಥ ಮಕ್ಕಳನ್ನ ಓದಿಸೋಕ್ಕಿಂತ ಯಾವ್ದಾದ್ರು ಗೌರ್ಮೆಂಟ್ ದುಡ್ಡು ಕೊಟ್ಟು ಯಾವ್ದಾದ್ರು ಮಕ್ಕಳಿಗೆ ಓದಿಸಿ ನೀವು ಅಂತ. ಸ್ಕೂಲಲ್ಲೂ ಒಂದಿನ ಟೀಚರ್ ಹಂಗೆ ಅಂದಿದ್ರು, ಯಾಕೆ ಇವನು ಸರಿಯಾಗಿ ಓದ್ತಾ ಇಲ್ಲ, ಬಿಡಿಸಿ ಓದದೇ ಇರೋ ಮಕ್ಕಳಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ನಿಮಗೆ ಪುಣ್ಯನಾರು ಬರುತ್ತೆ ಅಂತ. ಈ ಮಾತೆಲ್ಲ ಕೇಳಿದ್ದೀನಿ, ಬೇಜಾನ್ ಕೇಳಿದ್ದೀನಿ. ಹಾಗೆ ಒಂದು ಪ್ರಿನ್ಸಿಪಾಲ್ ಆ ಸ್ಕೂಲ್ ಬಿಟ್ಟು ಸ್ಕೂಲ್ ಚೆನ್ನಾಗಿಲ್ಲ ಅಂತ ಸ್ಕೂಲ್ ಚೇಂಜ್ ಮಾಡಿದ್ದು ಉಂಟು. ಒಂದು ಪ್ರಿನ್ಸಿಪಲ್ ಮೇಡಮು ಕೂಡ ಅವನ್ನ ಕರೆದು, ನಿನ್ನ ತಾಯಿ 3 ಟೈಮು ನಿನಗೆ ಊಟ ಚೆನ್ನಾಗಿ ಆಗ್ತಿದ್ದಾಳ ಅಂತ ಕೇಳಿದ್ರು. ಅದಕ್ಕೆ ಒಪ್ಕೊಂಡ ಹ್ಞೂ ಅಂತ. ಮತ್ತು ನೀನು ಅದ್ರ ಫಲವಾಗಿ ಏನು ಕೊಡ್ತಾ ಇದೆಯಾ ಅಂತ ಕೇಳಿದ್ರು. ನನ್ನ ಮುಂದೆನೇ ನನ್ನ ಮಗನ್ನ ಈ ಥರ ಎಲ್ಲ ಕೇಳುವಾಗ ತುಂಬ ನೊಂದ್ಕೊಂಡಿದ್ದೀನಿ ಮಾಸ್ಟರ್ಸ್, ತುಂಬ ತುಂಬ ನೊಂದ್ಕೊಂಡಿದ್ದೀನಿ. ಏನಾಗ್ತಾಯಿದೆ, ಅಷ್ಟು ಇನ್ನೋಸೆಂಟ್, ನನ್ನ ಮಾತು ಕೇಳೋಂಥ ಮಗ ಯಾವ ಒಂದು ಕೆಟ್ಟ ಚಟ್ಟಕ್ಕೆ ಬಿದ್ದು ಹಿಂಗೆ ಆಗೋಗ್ತಾ ಇದೆ. ಎಲ್ಲಿಗೆ ಕರೆದ್ರೂ ಬರೋಕ್ಕೆ ನಾಚಿಗೆ ಅವನಿಗೆ. ಯಾಕಂದರೆ ಅವನ ಜೊತೆಗಿರೋ ಎಲ್ಲ ಕಸಿನ್ ಸಿಸ್ಟರ್ ಆಗಲಿ ಬ್ರದರ್ಸ್ ಆಗಲಿ ಎಲ್ಲರೂ ಚೆನ್ನಾಗಿ ರ್ಯಾಂಕ್ ಹೋಲ್ಡರ್ಸೇ, ಸ್ಕೋರ್ಸ್ ಕೇಳಿಬಿಡ್ತಾರೆ. ಈ ಥರ ಬರ್ತಾನೆ ಇರಲಿಲ್ಲ, ನಾಚ್ಕೊಳ್ತಾ ಇದ್ದ. ನೆಕ್ಸ್ಟು ಆ ಕಾಲೇಜಲ್ಲಿ ಆ ಥರ ಎಲ್ಲ ಪ್ರಿನ್ಸಿಪಾಲ್ ಹೇಳಾದ್ಮೇಲೆ ಮ್ಯಾಮ್ನ ನಾನು ಹೋಗಿ ಕೇಳಿದೆ, ಮ್ಯಾಮ್ ಏನಾದರೂ ಕೇಳಿ, ಅವನ ಮನಸ್ಸಲ್ಲಿ ಏನಿದೆ ಕೇಳಿ. ನನ್ನ ಹತ್ರ ಏನೂ ಹಂಚ್ಕೊಳ್ಳೋದಿಲ್ಲ ಅವನು. ಅವನ ಹತ್ರ ಅವನೇನು ಆಗಬೇಕು ಅಂತಿದ್ದಾನೆ, ಇದು ಕಷ್ಟ ಆಗ್ತಾಯಿದೆ ಅಂದರೆ ನಾನು ಬಿಡಿಸ್ತೀನಿ, ಬೇಡ ಬೇರೆದೇನಾದರೂ ಕೊಡಿಸ್ತೀನಿ, ಅವ್ನಿಗೇನು ಬೇಕು ಅನ್ನೋದು ನನಗೆ ಇನ್ನೂ ಅರ್ಥ ಆಗಿಲ್ಲ, ಕೇಳಿ ನೀವು ಅಂತ, ಕೌನ್ಸಿಲಿಂಗ್ ಮಾಡಿ ಅವನ್ನ ಅಂತ. ಅವರು ಮಾತಾಡಿದ್ರು ಅವನ ಜೊತೆ. ಮಾತಾಡಿದ್ರೆ ಅವನು ಏನೂ ಹೇಳಿಲ್ಲ, ನನಗೆ ಓದಬೇಕು ಅಂತ ಆಸೆ ಇದೆ ಆದರೆ ಆಗ್ತಾಯಿಲ್ಲ ಓದೋಕ್ಕೆ ಅಂತ ಹೇಳ್ದ. ಸರಿ ಯಾಕಪ್ಪ ಅಂತ ನನಗೆ ಅವಾಗ ಗೊತ್ತಾಗಲಿಲ್ಲ ಮಾಸ್ಟರ್ಸ್, ಯಾಕೆ ಇವ್ನಿಗೆ ಹಿಂಗೆ ಆಗ್ತಾಯಿದೆ ಅಂತ. ನೆಕ್ಸ್ಟು ಬಂದು ಮನೆಗೆ ಬಂದ್ವಿ. ಮನೇಲಿ ಡಿಸ್ಕಷನ್ ಆಯಿತು, ಜಗಳ ಆಯಿತು, ಎಲ್ಲ ಆಯಿತು. ಎಲ್ಲ ಬ್ಲೇಮ್ಸು ನನ್ನ ಮೇಲೆ ಬಂತು. ಅದಾಗೋದು ಹಾಗೆ ಅಲ್ವಾ, ಮನೇಲಿರೋರು ನಾವೇ. ಸೊ ಅಷ್ಟು ನಾವು ಮಕ್ಕಳ ಬಗ್ಗೆ ಕೇರ್ ತೊಗೊಂಡ್ರು ಮಕ್ಕಳಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬರೋದು ತಾಯಿ ಮೇಲೆ. ನೀನು ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನೋ ಮಾತು ಬಂತು, ಕೇರ್ ತಗೊಂಡಿಲ್ಲ ಅಂತ ಬಂತು. ಎಲ್ಲ ಕೇಳಿಸ್ಕೊಂಡೆ, ಅತ್ತೆ ಎಲ್ಲ ಆಯಿತು. ಹೀಗೆ ಏನು ಮಾಡೋದು ಇವನ್ನ, ನೆಕ್ಸ್ಟ್ ಇನ್ನು 6 ತಿಂಗಳಿಗೆ ಎಕ್ಸಾಮ್ ಇದೆ, ಹೆಂಗೆ ಇವನ್ನ ಮೇಲೆ ತರೋದು ಅಂತ ಹೇಳಿ ನನ್ನ ಚಿಕ್ಕ ಮಗನ್ನ ಸ್ಕೂಲಿಗೆ ಬಿಟ್ಟು ಪಾರ್ಕ್ ಇತ್ತಲ್ಲಿ, ಅಲ್ಲಿ ಕೂತ್ಕೊಂಡು ಒಬ್ಬಳೇ ಅಳ್ತಾ ಇದ್ದೆ. ನಾನು ಎಲ್ಲೋದ್ರೂ ನಾನು ಒಬ್ಬಳೇ ಅಳೋದು. ಯಾಕಂದರೆ ಎಲ್ಲ ಇದೆ, ಏನೂ ಇಲ್ಲ ಅನ್ನೋ ಒಂದು ಚಿಂತೆ ನನಗೆ. ಸುಖ ಎಲ್ಲ ಇದೆ, ಎಲ್ಲ ಯಾವುದಕ್ಕೂ ಕಮ್ಮಿ ಇಲ್ಲ. ಆದರೆ ಮಗುನಲ್ಲಿ ಒಂದು ಕಾಣಿಸ್ತಾ ಇಲ್ಲ ನನಗೆ ಖುಷಿ ಅನ್ನೋದು ಅಂದಾಗ ತುಂಬ ದುಃಖ ಆಗಿ ಒಂದು ಪಾರ್ಕಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ. ಆಗ ಸಡನ್ನಾಗಿ ನನಗೆ ನನ್ನ ಫ್ರೆಂಡ್ ನೆನಪಾದ್ಲು. ನನ್ನ ಫ್ರೆಂಡ್ ಸವಿತಾ ಅಂತ ಹೇಳಿ, ಆಕೆಯೇ ನನಗೆ ಧ್ಯಾನ ಕಲಿಸ್ಕೊಟ್ಟಂಥ ಗುರು. ಅವಳಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲೋದಿಲ್ಲ. ಆಕೆಗೆ ಫೋನ್ ಮಾಡಿದಾಗ, ಯಾವತ್ತೂ ಮಾಡಲ್ಲ ನಾನು, 6 ತಿಂಗಳಿಗೋ ವರ್ಷಕ್ಕೋ ಮಾಡೋದು, ಯಾವಾಗಲೂ ಒಂದ್ಸಲ ಕನೆಕ್ಟಲ್ಲಿರ್ತೀವಿ ಅಷ್ಟೇ. ಅವತ್ತೇನಕ್ಕೋ ನೆನಪಾಯಿತು. ನಾನು ಒಬ್ಬೊಬ್ಬಳೇ ಒಳ್ಳೊಳಗೆ ಪ್ರಶ್ನೆ ಹಾಕ್ಕೊಳ್ತಾ ಇದ್ದೀನಿ, ನನಗೆ ಯಾಕೆ ಹಿಂಗೆ ಆಗ್ತಾಯಿದೆ, ನನಗೆಲ್ಲ ಚೆನ್ನಾಗಿದೆ, ನನ್ನ ಮಕ್ಕಳಲ್ಲಿ ಯಾಕೆ ಇಷ್ಟೊಂದು ತೊಂದರೆ, ಅವ್ನು ಯಾಕೆ ಓದ್ತಾ ಇಲ್ಲ, ಕೆಟ್ಟ ಹ್ಯಾಬಿಟ್ ಯಾಕೆ ಬಂದಿದೆ, ಇದನ್ನೇ ಹಾಕ್ಕೊಂಡು ಏನು ಮಾಡಲಿ ನಾನೀಗ ಅಂತ ಅಳ್ಕೊಂಡು ಕೂತ್ಕೊಂಡಾಗ ಅವಳ ಹೆಸರು ನೆನಪಾಯಿತು. ಕಾಲ್ ಮಾಡಿದೆ ನಾನು ಅವಳಿಗೆ. ನನ್ನ ಮಗನ ವಿಚಾರ ಎಲ್ಲ ಹೇಳಿದೆ. 2nd PUC ಇದ್ದಾನೆ, ಇನ್ನೇನು 6 ತಿಂಗಳಿಗೆ ಫೈನಲ್ ಎಕ್ಸಾಮು, ಟೀಚರ್ಸ್ ಎಲ್ಲ ಕರೆದು ಈ ಥರ ಲೋ ಸ್ಕೋರ್ ತೆಗ್ದಿದ್ದಾನೆ, JEE ನೀಟು ಎಲ್ಲ ಬಿಡಿಸಿ PUCನೂ ಪಾಸಾಗಲ್ಲ ಅಂತ ಹೇಳಿದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಥೈರಾಯ್ಡು ಇದೆ, ಒಂಥರ BPನೂ ಕಾಣಿಸ್ಕೊಳ್ತಾ ಇದೆ, ಅವನಿಗೆ 99 kg ಆಗಿದ್ದಾನೆ, ಎಲ್ಲ ಒಂದೇ ಸಮ ಬಂದಿದೆ ಅಂತ ಅಂದಾಗ ಆಕೆ ಅಂದ್ಲು, ಧ್ಯಾನ ಮಾಡಿಸು ಅಂತ.
ಫಸ್ಟ್ ನಾನು ಅವತ್ತು ಕೇಳಿಸ್ಕೊಂಡಿದ್ದು ಆ ಧ್ಯಾನ ಎನ್ನೋ ಶಬ್ದನ. ಅಲ್ಲಿವರೆಗೂ ನನಗೆ ಈ ಮೆಡಿಟೇಷನ್ ಅನ್ನೋ ವರ್ಡ್ ಕೇಳಿಸ್ಕೊಂಡಿದ್ದೆ, ಅದು ಏನು ಎತ್ತ ಅಂತ ಏನೂ ಗೊತ್ತಿರಲಿಲ್ಲ ಮಾಸ್ಟರ್ಸ್. ಆಧ್ಯಾತ್ಮಿಕ ಫುಲ್ ಝೀರೋ. ಧ್ಯಾನ ಮಾಡಿಸು, ನನಗೂ ತುಂಬಾ ಬಿ ಪಿ ಎಲ್ಲ ಇತ್ತು, ಮತ್ತು ಇನ್ನೂ ಏನೇನೋ ಪ್ರಾಬ್ಲಮ್ಸ್ ಇತ್ತು. ನಾನು 2 ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ. ಒಂದು ಮಾತ್ರೆನೂ ಇಲ್ಲದೆ ನಾನು ಈಗ ಇದ್ದೀನಿ. ಹಾಗೆ ನಾನು ಧ್ಯಾನ ಮಾಡೋದನ್ನ ನೋಡಿ ನನ್ನ ಮಗನೂ ಕೂಡ ಧ್ಯಾನ ಮಾಡಿ 70-75% ತಗೊಳ್ತಿದ್ದವನು ಸೆಕೆಂಡ್ PUC 97% ತಗೊಂಡ ಅಂತ. ಅದೊಂದು ಮಾತು ನನಗೆ ತುಂಬ ಖುಷಿ ಕೊಡ್ತು ಮಾಸ್ಟರ್ಸ್. 97 ಬಂತು, ಲೋ ಸ್ಕೋರ್ ಇದ್ದದ್ದು ಹೈ ಸ್ಕೋರ್ ಆಯಿತು ಧ್ಯಾನ ಮಾಡಿ ಅಂದಾಗ ನಾನು ಕೇಳಿಕೊಂಡೆ ಹೇಗೆ ಮಾಡೋದು, ಹೆಂಗೆ ಮಾಡಬೇಕು ಅಂತ. ಹೇಳ್ಕೊಟ್ಲು ಪ್ರೊಸೀಜರ್ ಏನೇನಿದೆ, ಎಷ್ಟೊತ್ತು ಮಾಡಬೇಕು, ಮ್ಯೂಸಿಕ್ ಬೇಕಂದರೆ ಹಾಕು, 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡು ಅಂತ ಹೇಳಿ. ಹಾಗೆ ಆಯ್ತಂತೆಲ್ಲ ಕೇಳಿಕೊಂಡು ನನಗವಾಗ ಏನೋ ಒಂದು ಖುಷಿ ಅನ್ನಿಸ್ತು. ನನಗೇನೋ ಒಂದು ಸಿಕ್ತು, ಟ್ರೈ ಮಾಡೋಣ. ಅವಳು ಕಾಯಿಲೆನೂ ಹೋಗಿದೆ ಮತ್ತು ಅವಳ ಮಗ ಒಳ್ಳೆ ಸ್ಕೋರು ತೊಗೊಂಡಿದ್ದಾನೆ, ಏನೋ ಬದಲಾಗ್ಬೋದೇನೋ ಅಂತ ಹೇಳಿ ಅವತ್ತಿನ ದಿನವೇ ನಾನು ಮನೆಗೆ ಬಂದು ನನ್ನ ಮಗನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಹತ್ಕೊಂಡು ನನ್ನ ಮಗನ ಜೊತೆ ಎಲ್ಲ ಮಾತಾಡ್ಕೊಂಡ್ಮೇಲೆ ಆ ಟೀಚರ್ಸ್ ಎಲ್ಲ ಹೇಳಿದ ಗೈಡೆನ್ಸ್ ಎಲ್ಲ ನಾನು ಅವನ ಜೊತೆ ಎಲ್ಲ ಹಂಚ್ಕೊಂಡ್ಮೇಲೆ ಅವ್ನು ಸ್ವಲ್ಪ ಆಯ್ತಮ್ಮ, ನಾನು ಇನ್ಮೇಲೆ ಆ ಥರ ಎಲ್ಲ ಮಾಡೋದಿಲ್ಲ, ಓದ್ಕೊಳ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದ. ಸೊ ನಾನು ಮಾತು ಕೇಳ್ಕೊಂಬ, ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ ಅವತ್ತಿನ ದಿನ ನಾನು ಅವನ್ನ ಕೂರಿಸ್ಕೊಂಡೆ. 10 ನಿಮಿಷ ನಾನು ನನ್ನ ದೊಡ್ಡ ಮಗ ಶುರು ಮಾಡಿದ್ದು ಧ್ಯಾನ. 10 ನಿಮಿಷ ಧ್ಯಾನ, ಒಂದು ಸಣ್ಣ ಮ್ಯೂಸಿಕ್ ಹಾಕ್ಕೊಂಡು ಮನೇಲೇ ಮಾಸ್ಟರ್ಸ್. 1 ವಾರದಲ್ಲೇ ಚೇಂಜಸ್ ಶುರುವಾಯಿತು ನಮ್ಮ ಮನೇಲಿ. 10 ನಿಮಿಷ ಮಾಡ್ತಾಯಿದ್ದು 1 ವಾರ. ಅವನು ಸ್ಟಡೀಸ್ ಕಡೆ ಸ್ವಲ್ಪ ಫೋಕಸ್ ಕೊಡ್ಲಿಕ್ಕೆ ಶುರು ಮಾಡ್ದ. ಆಮೇಲೆ 1 ತಿಂಗಳಾಯಿತು. ಆಮೇಲೆ ಅವನೇನು ಮಾಡ್ದ, ಅವನಿಗೆ ಒಂದು ಸುಮಾರು ವರ್ಷದಿಂದ ಒಂದು ಅಲರ್ಜಿ ಇತ್ತು. ಅಕ್ಷಿ ಅಂತ ಒಂದು ಯಾವಾಗಲೂ ಸ್ನೀಸಿಂಗ್ ಪ್ರಾಬ್ಲಮ್ಮು, ಯಾವಾಗಲೂ ಒಂದು ಡಸ್ಟ್ ಅನ್ನೋದು ಆಗ್ತಿರ್ಲಿಲ್ಲ, ತುಂಬಾ ಸೀನ್ತಾ ಇದ್ದ. ಒಂದು ಕರ್ಟನ್ ತೆಗಿಲಿ, ಒಂದು ಮನೇಲಿ ಬ್ರೂಮಿಂಗ್ ಮಾಡಲಿ ಅಥವಾ ಒಂದು ಟವಲ್ ಒದರಲಿ ತುಂಬ ಒಂದು 50 ಸಲಿನಾದರೂ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದ. ಹಂಗೆ ಮಾಡಿದಾಗೆಲ್ಲ ಮೂಗೆಲ್ಲ ಫುಲ್ಲು ಬ್ಲಾಕ್ ಆಗಿ ಹಿಂಸೆ ಪಡ್ತಾಯಿದ್ದ ಉಸಿರಾಡೋಕ್ಕೆ. ಈ 1 ತಿಂಗಳಲ್ಲಿ ಅದು 1 ದಿನವೂ ಕಾಣಿಸ್ಕೊಳ್ಳಿಲ್ಲ. ಎಷ್ಟು ಫಸ್ಟ್ ನಾನು ಕಂಡಿಡ್ದಿದ್ದು ಅದೇನೆ, ನನ್ನಲ್ಲಿ ಏನೂ ಆಗ್ತಾಯಿಲ್ಲ, ಆದರೆ ಅವನಲ್ಲಿ ಚೇಂಜಸ್. ನಾನು ಪೂರ್ತಿ ನನ್ನ ಮಗನಲ್ಲಿ ಮುಳುಗೋಗಿದ್ದೆ. ಅವನ್ನ ನಾನು ವಾಪಸ್ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ಮಗ ಯಾವ ರೀತಿ ಇದ್ದ, ಎಲ್ಲದರಲ್ಲೂ ಟಾಪ್ ಆಗಿದ್ದ, ಆ ರೀತಿ ನನಗೆ ವಾಪಸ್ ಬೇಕು ಅನ್ನೋ ತುಡುತ್ತಾ ಇತ್ತು ನನಗೆ. ಸೊ ಹಾಗಾಗಿ ನಾನು ಫಸ್ಟ್ ಗಮನಿಸಿದ್ದು ಅವನಲ್ಲಿ ಅದೊಂದು ನೆಗಡಿ ಅಕ್ಷಿ ಅನ್ನೋದು ಹೋಗಿದೆ. ಅವನ್ನ ಕೇಳಿದೆ ನಾನು, 1 ತಿಂಗಳಿಂದ ನಾವು ಧ್ಯಾನ ಮಾಡ್ತಾಯಿದ್ದೀವಲ್ಲ ಪಾಪು, ನಿನಗೆ ಅಲರ್ಜಿ ಇತ್ತು, 1 ದಿನವೂ ಕಾಣಿಸ್ಕೊಂಡಿಲ್ಲ, ಚೆಕ್ ಮಾಡ್ಕೊಂಡ್ಯಾ ನೀನು ಅಂದರೆ ಅವನು ಚೆಕ್ ಮಾಡ್ಕೊಂಡಿಲ್ಲ ಅದನ್ನು. ಹೌದಮ್ಮ, ನನಗದು ಹೋಗಿದೆ, ಕರೆಕ್ಟು, ನನಗೀಗೇನೂ ಆಗ್ತಾಯಿಲ್ಲ, ಆರಾಮಿದ್ದೀನಿ ಅಂತ ಹೇಳಿ. ನೆಕ್ಸ್ಟ್ ಹಾಗೆ ಏನಾಯಿತು ಅಂತ ಹೇಳಿದ್ರೆ, ವಾಕ್ ಮಾಡಲಿಕ್ಕೆ ಶುರು ಮಾಡ್ದೆ ಚೆನ್ನಾಗಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಕೂಡ ಅವನ ಜೊತೆಗೇ ಏನು ಮಾಡಿದ್ರೂ ಅವನ ಜೊತೆಗಿದ್ದೀನಿ. ನಾನು ಆವಾಗ ಬೆಳಗ್ಗೆನೇ ಎದ್ದು 4:15 ಎದ್ದು 5 ಗಂಟೆಗಿಂದ 6 ಗಂಟೆ ವಾಕ್ ಮಾಡಿಸ್ಕೊಂಡು ಕರ್ಕೊಂಬರ್ತಾಯಿದ್ದೆ. ಈ ರೀತಿ ವಾಕ್ ಯಾವಾಗ ಶುರುವಾಯಿತು, 10 kg ಇಳೀತು ಮಾಸ್ಟರ್ಸ್. 10 ಕಿಲೋ ವಿತಿನ್ 6 ಮಂತ್ಸಲ್ಲಿ ಒಂದು 10 kg ಇಳೀತು. ಆಮೇಲೆ ಏನು ಥೈರಾಯ್ಡು BP ಅಂತೆಲ್ಲ ಇತ್ತು ಅವೆಲ್ಲವೂ ಕೂಡ ಮಾತ್ರೆಯನ್ನೇ ಸ್ಟಾರ್ಟ್ ಮಾಡ್ದಂಗೆ ಸ್ಟಾಪ್ ಆಯಿತು. ಸೊ ಅವ್ರ ಪಪ್ಪ ಚೆಕ್ ಮಾಡ್ತಾ ಇರ್ತಾರೆ ಅವಾಗವಾಗ. ಅವನು ಈಗಲೂ ಕೂಡ ಅವನು ಚೆನ್ನಾಗೇ ಇದ್ದಾನೆ. ಸೊ ಅವನಲ್ಲಿ ಹೆಲ್ತು ಚೆನ್ನಾಗಾಯಿತು. ಮತ್ತು ಅವನೇನಾಯಿತು ಅಂದರೆ ಒಂದು ಕನಸು ಬಂತು. ಒಂದು 2 ಮಂತ್ಸ್ ಆಗ್ತಿದ್ದಂಗೆ ಒಂದು ಕನಸು ಬಂತು ಅವನಿಗೆ. ಧ್ಯಾನದಲ್ಲಿ ಮಲ್ಕೊಂಡಿದ್ದಾನೆ. ಅವನು ಅವನ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಹಿಮಾಲಯ ಬೆಟ್ಟಕ್ಕೆ ಹೋಗಿದ್ದಾರೆ ಮಾಸ್ಟರ್ಸ್. ಆ ಹಿಮಾಲಯ ಬೆಟ್ಟದಲ್ಲಿ ಎಲ್ಲರೂ ಟಾಪ್ಗೆ ಹತ್ತಿದ್ದಾರೆ ಫುಲ್ಲು. ಫ್ರೆಂಡ್ಸ್ ಎಲ್ಲ ಇವನ್ನೆಲ್ಲ ತುಂಬ ಜನ ಎಲ್ಲ ಮೇಲ್ ತನಕ ಹತ್ತಿದ್ದಾರೆ. ಅದಾದಮೇಲೆ ಅದ್ರ ಪಕ್ಕನೇ ಒಂದು ಬೆಟ್ಟ ಇತ್ತಂತೆ, ಅಲ್ಲಿಗೆ ಮಾತ್ರ ಯಾರೂ ಹೋಗ್ತಾ ಇರಲಿಲ್ಲ ಅಂತೆ. ಸೊ ಇವನಿಗೆ ಮಾತ್ರ ಅಲ್ಲಿಗೆ ಹೋಗಬೇಕು ಅನ್ನೋ ಆಸೆ ಆಗ್ತಾಯಿದೆ. ಎಲ್ಲರೂ ಹೇಳ್ತಿದ್ದಾರೆ, ಇಲ್ಲ ಅಲ್ಲಿಗೆ ಸಾಮಾನ್ಯ ವ್ಯಕ್ತಿಗಳು ಹೋಗುವಂಥ ಜಾಗ ಅಲ್ಲ ಅದು, ಯಾರಿಗೂ ಅಲೋ ಮಾಡೋದಿಲ್ಲ, ಯಾರಿಗೂ ಹೋಗೋಗಿಲ್ಲ, ಅಲ್ಲೆಲ್ಲ ತಪಸ್ವಿಗಳು ಅಂಥವ್ರಿಗೆ ಮಾತ್ರ ಅಂತೆ. ಸೊ ನಿನಗೆ ಅಲ್ಲಿ ಕೊಡೋದಿಲ್ಲ ಪರ್ಮಿಷನು, ಬೇಡ ಅಂತ. ಆದರೆ ಯಾರ ಮಾತನ್ನು ಕೇಳದೆ, ಇಲ್ಲ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಆ ಒಂದು ಬೆಟ್ಟವನ್ನು ಹತ್ತಿದಾಗ, ಪಕ್ಕದಲ್ಲಿರೋ ಬೆಟ್ಟವನ್ನು ಹತ್ತಿದಾಗ ಅಲ್ಲಿ ಪತ್ರಿಜಿ ಗುರುಗಳು, ಯೇಸು ಕ್ರಿಸ್ತ ಮತ್ತು ಬುದ್ಧ ಭಗವಾನರು ಧ್ಯಾನ ಸ್ಥಿತಿಲಿ ಕೂತಿರೋದನ್ನ ನೋಡಿ ಮತ್ತೆ ನನಗೆ ಶಾಕಾಗಿ ಕಂಡುಬಿಟ್ಟೆ ಅಮ್ಮ ಅಂತ ಹೇಳ್ದೆ.
ಈ ಒಂದು ವಿಚಾರವನ್ನು ಕೇಳಿದಾಗ ನನಗೆ ಎಷ್ಟು ಕಣ್ಣಲ್ಲಿ ನೀರು, ಖುಷಿ, ಆನಂದ ಆಯಿತು ಅಂದರೆ ಮಾಸ್ಟರ್ಸ್, ನಾನು ಅವಾಗ ಅಂದ್ಕೊಂಡೆ, ಇವನು ಸಾಮಾನ್ಯ ಅಲ್ಲ, ಇವನಲ್ಲಿ ಏನೋ ಇದೆ, ಇವನು ನನ್ನನ್ನು ಧ್ಯಾನಕ್ಕೆ ಕರ್ಕೊಂಬರಲಿಕ್ಕೆ ಬಂದಿರೋ ಒಬ್ಬ ಮಾಸ್ಟರ್ ಅಂತ ಅನ್ನಿಸ್ಬಿಡ್ತು, ಒಬ್ಬ ಯೋಗಿ ಅಂತ ಅನ್ನಿಸ್ತು. ಇವನು ಇದೆಲ್ಲ ಏನು ಅಷ್ಟರೊಳಗೆ ನಾನು ಧ್ಯಾನದ ಯಾವಾಗ ನನಗೆ ಪರಿಚಯ ಆಯಿತು ಅದ್ರ ಬಗ್ಗೆ ನಾನು ತುಂಬ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದ್ದೆ. ನನ್ನಲ್ಲಿ ಏನೋ ಅನುಭವಗಳು ಅನ್ನೋದು ಆಗ್ತಿರಲಿಲ್ಲ, ಬಟ್ ನಾನು ಈ ಧ್ಯಾನ ಅಂದರೆ ಏನು, ಹೇಗೆ ಕಾಯಿಲೆ ಹೋಗುತ್ತೆ, ಯಾವ ರೀತಿ ಮಾಡಿದ್ರೆ, ಯಾವ್ಯಾವ ಮಾಸ್ಟರ್ಸ್ಗಳು ಯಾವ್ಯಾವ ರೀತಿ ಸತ್ಸಂಗಗಳನ್ನ ಕೊಟ್ಟಿದ್ದಾರೆ, ಏನೇನು ಹೇಳಿದ್ದಾರೆ, ಅದರಲ್ಲಿ ಹೇಳಿರೋದನ್ನೆಲ್ಲ ಬಿಡ್ತಿರಲಿಲ್ಲ, ಅಳವಡಿಸ್ಕೊಳ್ತಾ ಇದ್ದೆ. ಹೀಗೆ ಮಾಡ್ತಾ ಮಾಡ್ತಾ ಆ ಕನಸು ಬಂದಾಗ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ದಿನ ಅದು. ಅವತ್ತು ನಾನು ಹೇಳ್ಕೊಂಡೆ, ನೀನು ಏನೋ ಇದೆಯಾ ಪಾಪು, ಅದು ಏನಾಯಿತು ಇಷ್ಟು ದಿನ, ಇಷ್ಟು ವರ್ಷದಲ್ಲಿ ನೀನು ಏನೇನೆಲ್ಲ ಸಫರ್ ಆಗಿದೆಯಾ ಅಥವಾ ನಮಗೇನೇನು ನೋವು ಕೊಟ್ಟಿದೆಯಾ, ಅದನ್ನೆಲ್ಲ ನಾನು ಮರ್ತ್ಕೊಳ್ತೀನಿ, ನೀನೇನೋ ನಮಗೆ ಕಲ್ಸಕ್ಕೆ ಬಂದಿದೆಯಾ ಅಂತ ನಾನು ಒಪ್ಕೊಳ್ತೀನಿ, ಚೆನ್ನಾಗಿ ಓದು, ನಿನ್ನ ಕೈಲಾಗುತ್ತೆ, ಇದು ಗುರುಗಳು ನಿನಗೆ ತೋರಿಸ್ಕೊಟ್ಟಿದ್ದಾರೆ ಅನಿಸುತ್ತೆ, ನೀನು ಯಾರ ಕೈಲೂ ಆಗದೇ ಇರೋದನ್ನ ನೀನು ಆ ಬೆಟ್ಟ ಹತ್ತಿದ್ಯಾ ಅಂತ ಹೇಳಿದ್ರೆ ನಿನಗೆ PUCನೂ ಪಾಸ್ ಮಾಡೋಕ್ಕಾಗತ್ತೆ, ನೀನು ಏನು ಅಂದ್ಕೊಂಡಿದ್ಯಾ ಅದನ್ನು ಸಾಧನೆ ಮಾಡಲಿಕ್ಕೂ ಆಗುತ್ತೆ, ನೀನು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡು, ಇದು ನನಗೆ ಆ ಥರ ಅನ್ನಿಸ್ತಾ ಇದೆ ಅಂತೇಳಿ ನಾನೇ ಅವನಿಗೆ ಒಂದು ಸ್ವಲ್ಪ ಮೋಟಿವ್ ಆಗೋ ಥರ ಮಾತಾಡಿದೆ. ಅವನಿಗೂ ಖುಷಿ ಆಯಿತು. ಅವನಿಗೆ ಒಂದಲ್ಲ ಒಂದು ಕಾಣಿಸ್ತಾ ಇರೋದು, ಯಾವಾಗಲೂ ಪತ್ರಿಜಿಗಳೇ ಕಾಣಿಸ್ಕೊಳ್ಳೋದು, ಈ ಥರ ಎಲ್ಲ ಆಗ್ತಾನೇ ಇತ್ತು. ಅವನಿಗೆ ಓದೋದ್ರಲ್ಲಿ ಚೆನ್ನಾಗಿ ಆಯಿತು, ಸ್ಕೋರ್ ಬಂತು, ಒಳ್ಳೆ ಪರ್ಸೆಂಟೇಜೇ ತೆಗ್ದ. ಅಂದರೆ 39%ಇಂದ 70% ಅನ್ನೋದು ನನಗೆ ಫಸ್ಟ್ ರ್ಯಾಂಕ್ ಇದ್ದಂಗೆ ಆಯಿತು ಮಾಸ್ಟರ್. ಸೆಕೆಂಡ್ PUCನಲ್ಲಿ 70 ತೆಗ್ದಿದ್ದವನು, ಯಾಕಂದರೆ ಫೇಲ್ ಆಗ್ತಾನೆ, ಎಲ್ಲ ಮರ್ತುಬಿಡಿ ಅಂತ ಹೇಳಿದ್ದು ಮಗು 70 ತೊಗೊಂಡಿದ್ದಾನೆ ಅಂದರೆ ನನಗೆ ಅದು ಫಸ್ಟ್ ರ್ಯಾಂಕ್ ತೆಗ್ದಷ್ಟೇ ಖುಷಿ ಆಯಿತು. ನಾನು ಅವನ್ನ ಚೆನ್ನಾಗೇ ಅಪ್ರಿಸಿಯೇಟ್ ಮಾಡಿದೆ, ಹೊಗಳಿದೆ. ಇದು JEE ಏನು ತೊಗೊಂಡಿದ್ಯಾ ಮತ್ತು ನೀಟ್ ಏನು ತೊಗೊಂಡಿದ್ಯಾ, ಆ ಎಕ್ಸಾಮ್ಸ್ ಎಲ್ಲ ಬರೀ ನೋಡೋಣ ಯಾವ್ದು ಸಿಗುತ್ತೆ ಅದಕ್ಕೆ ಹೋಗಿದ್ರೆ ಆಯಿತು ಅಂತ ಹೇಳಿ. ನೀಟ್ ಅವನಿಗೆ ಸಿಗಲಿಲ್ಲ, ಆದರೆ JEEಲಿ ಅವನು ಅಡ್ವಾನ್ಸ್ IIT ಅಲ್ಲಿ ಕೋಚಿಂಗಿಗೆ ಸಿಕ್ತು, ಬಟ್ ತುಂಬ ದೂರ ಸಿಕ್ತು, ನಾವು ಅಲ್ಲಿಗೆ ಕಳಿಸ್ಲಿಲ್ಲ. ಈಗ ಗ್ಲೋಬಲಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಆರೋಗ್ಯವಾಗಿದ್ದಾನೆ, ಆರೋಗ್ಯದಲ್ಲಾಗಲಿ ಅಥವಾ ಎಜುಕೇಷನಲ್ಲಾಗಲಿ ಯಾವುದೇ ಸಮಸ್ಯೆ ಇಲ್ಲ, ಚೆನ್ನಾಗಿದ್ದಾನೆ ಮಾಸ್ಟರ್ಸ್ ಈಗ. ಹಾಗೆ ಇದು ಅವನದು ಒಂದು ಪಾರ್ಟು, ನನ್ನ ದೊಡ್ಡ ಮಗಂದು. ಅವನ ಕಾರಣದಿಂದ ನಾನು ಧ್ಯಾನಕ್ಕೆ ಬಂದಿದ್ದು ಹೌದು. ನಾನು ಆಗ ಕೆಲವು ವಿಡಿಯೋಗಳನ್ನ ನೋಡ್ತಾ ಹೋದೆ. ನನ್ನ ಗುರು ಸವಿತಾ, ನನ್ನ ಫ್ರೆಂಡು, ನನಗಿಂತ 3 ಇಯರ್ಸ್ ಚಿಕ್ಕವಳಾದ್ರೂ ಆಕೆ ನನಗೆ ಎಲ್ಲ ರೀತಿಯ ಗೈಡ್ಲೈನ್ಸ್ನ ಕೊಡ್ತಾ ಹೋದ್ಲು. ಏನೇನ ಓದಬೇಕು, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ, ಇದನ್ನೆಲ್ಲ ಇದೆ ಈ ಒಂದು ಧ್ಯಾನದಲ್ಲಿ, ಎಲ್ಲವನ್ನ ಮಾಡ್ತಾ ಹೋಗು, ಕೇಳ್ತಾ ಹೋಗು ವಿಡಿಯೋಗಳನ್ನ ಅಂತ, ಆತ್ಮಜ್ಞಾನ ಅಂತ ಹೇಳಿ. ಆ ವಿಡಿಯೋಸ್ನೆಲ್ಲ ನೋಡ್ತಾ ನೋಡ್ತಾ ಅಲ್ಲೇನೇನು ಹೇಳಿದ್ದಾರೆ ಅದನ್ನು ನಾನು ಅಳವಡಿಸ್ಕೊಳ್ತಾ ನನ್ನ ಜೀವನದಲ್ಲಿ ನಾನು ಬದಲಾವಣೆಯನ್ನು ಪಡ್ಕೊಳ್ತಾ ಹೋದೆ. ಜಸ್ಟ್ ನನಗೆ ಏನೇನೋ ಕೇಳಿಸೋ ಅಂಥದ್ದು ಈ ಥರದ್ದಾಗ್ಲಿಕ್ಕೆ ಶುರುವಾಯಿತು. ನನಗೆ ನನ್ನ ಫ್ರೆಂಡು ಒಂದು 3-4 ಮಂತ್ಸ್ ತನಕ ನಾನ್ ವೆಜ್ ತಿನ್ನಬಾರ್ದು ಅನ್ನೋ ವಿಚಾರಗಳನ್ನ ಹೇಳಿರಲಿಲ್ಲ. ಆಕೆ ಯಾಕಂದರೆ ನಮ್ಮ ಮನೇಲಿ ನಾನ್ ವೆಜ್ ಅನ್ನೋದು ಪ್ರತಿ ವಾರದಲ್ಲಿ 2-3 ಸಲ ಇರ್ತಾಯಿತ್ತು. ಯಾವುದೇ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಹಬ್ಬ ಆಗಲಿ ನಮ್ಮ ಮನೇಲಿ ನೆಕ್ಸ್ಟ್ ಡೇಗೆ ನಾನ್ ವೆಜ್ ಇರ್ತಾಯಿತ್ತು. ಆ ರೀತಿ ಇದ್ದಂಥ ಫ್ಯಾಮಿಲಿ. ಸೊ ನಾನ್ ವೆಜ್ ಬಿಡಬೇಕು ಅಂತ ಹೇಳಿದ್ರೆ ಧ್ಯಾನ ಮಾಡಲ್ಲ ಇವರು ಅಂತ ಹೇಳಿ ಆಕೆ ಫಸ್ಟ್ ಏನು ಮಾಡಿದ್ಲು, ಧ್ಯಾನಕ್ಕೆ ಕರ್ಕೊಂಡ್ಬಂದ್ಲು. ಅವಳು ಧ್ಯಾನದ ಬಗ್ಗೆ ಮಾತ್ರ ಹೇಳ್ತಾ ಬಂದ್ಲು. ಒಂದಿನ ಮಾತ್ರ ನಾನು, ಗೊತ್ತಲ್ಲ ಮಾಸ್ಟರ್ಸ್, ಈಗ ನನ್ನ ಮಗ ಧ್ಯಾನ ಮಾಡ್ತಿದ್ದಾನೆ, 10 ಮಿನಿಟ್ಸಿಂದ 15 ಮಿನಿಟ್ಸ್ ಮಾಡಿದ್ವಿ ಅಷ್ಟೇ, 15 to 20 ಮಿನಿಟ್ಸ್ ಒಳಗೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿತ್ತು, ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಅವನಲ್ಲಿ, ಬಟ್ ಹೆಲ್ತ್ ಮಾತ್ರ ಚೆನ್ನಾಗಿ ಆಗ್ತಾಯಿತ್ತು. ಆಗ ಕೇಳ್ತಾ ಇದ್ದೆ, ಸ್ಕೋರಿಂಗೆ ಒಂದೊಂದ್ಸಲಿ ಲೋ ಆಗುತ್ತೆ, ಒಂದ್ಸಲಿ ಚೆನ್ನಾಗಿ ಬರುತ್ತೆ ಅಂತ. ಆವಾಗ ಹೇಳಿದ್ಲು, ಎಕ್ಸಾಮ್ ಟೈಮಲ್ಲಿ ನಾನ್ ವೆಜ್ ಕೊಡಬೇಡ, ನಾನ್ ವೆಜ್ ಬಿಟ್ಟು ಮಾಡಿಸು ಧ್ಯಾನನ, ನೀನು ಅಷ್ಟೇ ಅಂತ. ಆಗ ನನಗೆ ಹೌದಾ, ನಾನ್ ವೆಜ್ ಬಿಡಬೇಕಾ, ಹೌದು, ಮತ್ತು ನೀನು ಹೇಳೇ ಇಲ್ಲ ಅಂದರೆ ಸ್ಟಾರ್ಟಿಂಗೇ ಹೇಳಿದ್ರೆ ನೀನು ಕೇಳಲ್ಲ ಅಂತ ಹೇಳಿರಲಿಲ್ಲ. ಬಟ್ ಇದರಲ್ಲಿ ನಾನ್ ವೆಜ್ ತಿನ್ನಬಾರ್ದು, ನಾನ್ ವೆಜ್ ತಿನ್ನಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಎನರ್ಜಿ ತೊಗೊಳ್ತೀರ, ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ, ಯಾವುದೇ ಹಿಂಸೆ ಮಾಡಬಾರ್ದು, ಆ ಹಿಂಸೆನೇ ಒಂದು ರೋಗ, ಇವೆಲ್ಲ ಒಂದು ಸ್ವಲ್ಪ
ಮಾಹಿತಿ ಕೊಟ್ಟಳು. ಮತ್ತು ನಾನು ಅದ್ರ ಬಗ್ಗೆ ಚೆನ್ನಾಗಿ ವೀಡಿಯೋಸ್ಗಳನ್ನ ನೋಡ್ಲಿಕ್ಕೆ ಶುರು ಮಾಡಿದೆ. ಏನಕ್ಕೆ ಬಿಡಬಾರ್ದು, ಏನಿದೆ ಇದರೊಳಗೆ, ಪತ್ರಿಜಿ ವೀಡಿಯೋಸ್ ಇರ್ಬೋದು, ಯಾರ್ಯಾರು ಪಿರಮಿಡ್ ಮಾಸ್ಟರ್ಸ್ಗಳು ಹೇಳಿದ್ದಾರೆ ಅದು ನನಗೆ ಸಿಗೋಕ್ಕೆ ಶುರುವಾಯಿತು. ಆ ವೀಡಿಯೋಸ್ಗಳು ನಾನು ಯಾವುದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ ಆ ವಿಡಿಯೋಗಳು ನನಗೆ ಪಾಪಪ್ ಆಗ್ತಾಯಿತ್ತು. ಆ ವಿಡಿಯೋ ನೋಡೋದು, ಅದನ್ನು ಈ ಥರ ಎಲ್ಲ ಇದೆ. ನಾನು ಆವಾಗ ಅಂದ್ಕೊಂಡೆ, ಇದನ್ನು ನನ್ನ ಮಕ್ಕಳಿಗೆಲ್ಲ ನಾನ್ ವೆಜ್ ಬಿಡಿಸ್ಬೇಕು, ನಾನು ಬಿಟ್ಟರೆ ಅವ್ರು ಬಿಡ್ತಾರೆ. ಕಷ್ಟ ಇದೆ ಮನೆಯಲ್ಲಿ ಬಿಡಿಸೋದು, ಯಾಕಂದರೆ ಆ ಥರ ಕುಟುಂಬ, ನಾನ್ ವೆಜ್ ಕುಟುಂಬ, ಹೇಗೆ ಇದನ್ನು ಬಿಡಿಸೋದು ಅಂತ ಹೇಳಿ ನಾನೇನು ಮಾಡಿದೆ, ಒಂದು ನಿರ್ಧಾರ ಮಾಡಿದೆ. ನನ್ನ ಮಗನ್ನೇ ಕಾರಣ ಇಟ್ಕೊಂಡೆ. ನಮ್ಮ ಮನೆಯವ್ರಿಗೆ ಈ ಧ್ಯಾನದಿಂದ ಬಿಡ್ತೀನಿ ಅಂತ ಹೇಳಿರಲಿಲ್ಲ, ಯಾಕಂದರೆ ಅವ್ರಿಗೆ ಧ್ಯಾನ ಇನ್ನೂ ಏನಕ್ಕೆ ಇದು ಮಾಡ್ತಿದ್ದಾಳೆ, ಹೊಸದಾಗಿ ಶುರುವಾಗಿದೆ, ಬಟ್ ನನ್ನ ಮಗನಿಗೋಸ್ಕರ ಮಾಡ್ತಾಯಿದ್ದೀನಿ ಅನ್ನೋ ಕಾರಣದಿಂದ ಸುಮ್ಮನೆ ಇರ್ತಾಯಿದ್ರು. 10 ನಿಮಿಷ ಮಾಡೋದನ್ನೇ ಯಾವಾಗಲೂ ಬಂದು ಒಂದೊಂದ್ಸಲಿ ಇರಿಟೇಷನ್ ಮಾಡ್ಕೊಳ್ತಾಯಿದ್ರು. ಈ ಥರ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಹಿಮಾಲಯಕ್ಕೆ ಹೊಟ್ಟೋಗ್ತೀಯಾ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ತೀಯಾ, ಧ್ಯಾನದ ಬಗ್ಗೆ ಮಾಹಿತಿ ಏನೂ ಇಲ್ಲ ಅಂದರೆ ಏನೇನೆಲ್ಲ ಮನೇಲಿ ಮಾತಾಡ್ತಾರೆ ಅಂತ ಮಾಸ್ಟರ್ಸ್ ತಡೆಯೋರು. ಬೇಡ, ಜಾಸ್ತಿ ಮಾಡಬೇಡ, ಮಕ್ಳಿಗೂ ಮಾಡಿಸ್ಬೇಡ, ಅದಾಗತ್ತೆ ಇದಾಗತ್ತೆ, ಬೇರೆ ಬೇರೆ ಕಲ್ಪನೆಗಳಿತ್ತು ಅವ್ರಿಗೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ, ಇಲ್ಲ ಅವನಲ್ಲಿ ಹೆಲ್ತ್ ಚೆನ್ನಾಗಾಗಿದೆ ಮತ್ತು ಎಜುಕೇಷನ್ನು ಇಂಪ್ರೂವ್ ಆಗ್ತಾಯಿದೆ, ಪ್ಲೀಸ್ ನನಗೆ ಅವಕಾಶ ಕೊಡಿ ಮಾಡಲಿಕ್ಕೆ. ಈಗ ಒಂದಷ್ಟು ದಿನ ನಾನ್ ವೆಜ್ ಬಿಟ್ಟು ಮಾಡಿದ್ರೆ ಸ್ಕೋರೆಲ್ಲ ಇನ್ನೂ ಚೆನ್ನಾಗಾಗತ್ತಂತೆ, ಈ ಥರನೇ ಹೇಳ್ಕೊಂಡು ಹೆಂಗೋ ಮಾಡಿಸ್ತಾ ಇದ್ದೆ. ಒಂದಿನ ನಾನು ಅಂದ್ಕೊಂಡೆ, ಏನಾದರೂ ನಾನು ಅವನಿಗೋಸ್ಕರ ಹರಕೆ ಮಾಡ್ಕೊಳ್ತಾ ಇದ್ದೀನಿ, ಅವ್ನು ಚೆನ್ನಾಗಿ ಆಗೋವರೆಗೂ ನಾನು ನಾನ್ ವೆಜ್ ಮುಟ್ಟಲ್ಲ ಅಂತ ಅಂದ್ಕೊಂಡಿದ್ದೀನಿ ರಾಜು ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದೆ. ಅವ್ರಿಗೆ ಬೇಜಾರಾಯಿತು, ಯಾಕಂದರೆ ನಮ್ಮ ಮನೇಲಿ ನಾನೇ ಜಾಸ್ತಿ ತಿಂತಾಯಿದ್ದದ್ದು, ತುಂಬ ತಿಂತಾಯಿದ್ದು ನಾನ್ ವೆಜ್ ಹುಡುಗಿ ನಾನೇ ಆಗಿದ್ದೆ. ಅವ್ರಿಗೆ ಶಾಕ್ ಆಯಿತು, ಏನು ಮಾತಾಡ್ತಾ ಇದೆಯಾ, ಅವ್ನು ಸರಿಯಾಗೋವರೆಗೂ ಅಂದರೆ ಯಾವಾಗಾಗುತ್ತೋ ಏನೋ, ಅವೆಲ್ಲ ಆ ಥರ ಎಲ್ಲ ಅಂದ್ಕೊಳ್ಬಾರ್ದು. ಇಲ್ಲ, ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ, ಈಗ ಯಾವುದೇ ಕಾರಣಕ್ಕೂ ನಾನು ನಾನ್ ವೆಜ್ ತಿನ್ನೋದಿಲ್ಲ. ಸರಿ ಆಯಿತು ಅಂತೇಳಿ, ಎಷ್ಟು ದಿನ ಅಂತ ಹೇಳಿದ್ರು. ಎಷ್ಟು ದಿನ ಅಲ್ಲ, ಅವ್ನು ಸರಿಯಾಗೋವರೆಗೂ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವ್ರಿಗೆ ಶಾಕ್, ಅದು ಸಡನ್ ನಿರ್ಧಾರ ತೊಗೊಂಬಿಟ್ಟಿದ್ದಾಳಲ್ಲ ಇವಳು, ಏನಿದು ಅಂತ. ಹತ್ರು ಆ್ಯಕ್ಚುಲಿ ಅವತ್ತಿನ ದಿನ ಅವನಿಗೋಸ್ಕರ ಏನೇನು ಮಾಡ್ತೀಯಾ ಅಂದರೆ ಅವ್ರಿಗಿನ್ನೂ ಅವನ ಬಗ್ಗೆ ನೆಗೆಟಿವ್ ಕಲ್ಪನೆಗಳೇ ಇತ್ತು. ಕೆಲವೊಂದು ಟೈಮ್ಗಳಲ್ಲಿ ಇರುತ್ತಲ್ಲ ಮಾಸ್ಟರ್ಸ್, ನಮಗೆ ಮಾತ್ರ ಅವ್ನು ಧ್ಯಾನ ಮಾಡಿ ಇಂಪ್ರೂವ್ ಆಗ್ತಾ ಇದ್ದಾನೆ ಅಂತ, ಹೆಲ್ತೆಲ್ಲ ಚೆನ್ನಾಗಿ ಆಗ್ತಾಯಿದೆ ಅಂದರೆ ಅದು ಡಾಕ್ಟ್ರುಗಳು ಒಪ್ಪೋದಿಲ್ಲ. ಅದು ಡಾಕ್ಟ್ರಾಗಿರೋದ್ರಿಂದ ಅವರು ತಗೊಳ್ತಿರ್ಲಿಲ್ಲ. ಹಾಗೆ ಏನಾಯಿತು, ಒಂದ್ಸಲಿ ಬಿಟ್ಟು ನಾನ್ ವೆಜ್ ಬಿಟ್ಟು ಮಾಡಿಸ್ಲಿಕ್ಕೆ ಶುರು ಮಾಡಿದೆ ಧ್ಯಾನನ. 41 ಡೇಸ್ ಪಾಪು ಸ್ಟ್ರಿಕ್ಟಾಗಿ ಮಾಡಿ ನೋಡು, ನಿನ್ನ ಸ್ಕೋರ್ ಚೆನ್ನಾಗತ್ತೆ ಅಂತ. ತುಂಬ ಚೆನ್ನಾಗಿ ಸ್ಕೋರ್ ಬಂತು. ಆಗ ನಾನು ಹೇಳಲಿಕ್ಕೆ ಶುರು ಮಾಡಿದೆ. ಆದರೆ ಅವನಿಗೆ ತುಂಬ ನಂತರನೇ ಆಸೆ ಜಾಸ್ತಿ ನಾನ್ ವೆಜ್ ಬಗ್ಗೆ. ನಾವಿಬ್ಬರು ಧ್ಯಾನ ಮಾಡೋದು ನೋಡಿ 1 ಮಂತ್ ಒಳಗೇ ನನ್ನ ಚಿಕ್ಕ ಮಗನೂ ಕೂಡ ನಾನು ಮಾಡ್ತೀನಿ ಅಮ್ಮ ಅಂತ ಬಂದ. ಬಾಪ ಅಂತ ಹೇಳಿ ಅವನ್ನ ಕೂರಿಸ್ಕೊಂಡೆ. ಆವಾಗ ಚಿಕ್ಕವನೇ ಅವನು, ಹೇಳ್ಬೇಕಂದ್ರೆ ಒಂದು 3rd ಸ್ಟ್ಯಾಂಡರ್ಡ್ ಇದ್ದ ಅಷ್ಟೇ. ಅವನು 10 ಮಿನಿಟ್ಸ್ ಧ್ಯಾನ ಮಾಡ್ತಾಯಿದ್ದ. ಅವನಿಗೆ ಒಳ್ಳೊಳ್ಳೆ ಕಲರ್ಸ್ ಕಾಣಿಸೋದು. ಅವನ ಧ್ಯಾನದಲ್ಲಿ ಕೃಷ್ಣ ಒಂದು ಬಾಯಿ ತೆಗೆದಾಗ ಬ್ರಹ್ಮಾಂಡ ಎಲ್ಲ ನೋಡಿದ್ದ ಒಂದು ದೃಶ್ಯಗಳನ್ನ ನೋಡೋದು, ಆ ಯಶೋಧ ಮಾತೆ ಅಟ್ಟಿಸ್ಕೊಂಡು ಹೋಗೋದು, ಕಟ್ಟೋದು, ಇದೆಲ್ಲ ಅವನಿಗೆ ಕಾಣಿಸ್ಲಿಕ್ಕೆ ಶುರುವಾಯಿತು. ಮತ್ತು ಏಂಜಲ್ಸ್ಗಳ ಥರ ಎಲ್ಲ ಕಾಣಿಸೋದು, ಕಲರ್ಸ್ ಕಾಣಿಸೋದು, ಸೂರ್ಯಚಂದ್ರಗಳು ಕಾಣಿಸೋದು ಎಲ್ಲ ಹೇಳ್ತಾ ಇದ್ದ. ಯಾವಾಗ ಚಿಕ್ಕ ಮಗನ ಬಾಯಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಶುರುವಾಯಿತು, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಏನೋ ಇದೆ ಇದರೊಳಗೆ ಅನ್ನೋದು ತಗೊಳ್ಳಿಕ್ಕೆ ಶುರು ಮಾಡಿದ್ರು. ಆಮೇಲೆ ಏನಾಯಿತು, ನೆಕ್ಸ್ಟು ನಾನ್ ವೆಜ್ನ ಈಗ ಮನೇಲೆಲ್ಲ ಬಿಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆಯಲ್ಲ ನನಗೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಸಂಬಂಧಪಟ್ಟ ನಾನ್ ವೆಜ್ಜಿಗೆ ಸಂಬಂಧಪಟ್ಟ ವೀಡಿಯೋಗಳು, ಏನಕ್ಕೆ ತಿನ್ನಬಾರ್ದು ಅನ್ನೋ ವೀಡಿಯೋಗಳು ನನ್ನ ಚಿಕ್ಕ ಮಗನಿಗೆ ತೋರಿಸ್ಲಿಕ್ಕೆ ಶುರು ಮಾಡಿದೆ. ಆ ಸ್ಲಾಟರಲ್ಲಿ ಯಾವ್ಯಾವ ಥರ ಕಟ್ ಮಾಡ್ತಾರೆ, ಆ ಪ್ರಾಣಿಗಳು ಯಾವ್ಯಾವ ರೀತಿ ಕಷ್ಟ ಅನುಭವಿಸ್ತಾ ಇರುತ್ತೆ, ಮತ್ತು ಅವಕ್ಕೂ ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ. ನೋಡಿ, ಈಗ ನನಗೆ ಪಪ್ಪ ಮತ್ತು ನನ್ನ ನಿನ್ನ ಅಣ್ಣ ಇದ್ದಾರಲ್ಲ, ಹಾಗೆಯೇ ಆ ಕುರಿಗೂ ಕೋಳಿಗೂ ಮಕ್ಕಳು, ತಂದೆ ತಾಯಿ, ಫ್ರೆಂಡ್ಸು ಎಲ್ಲ ಇರ್ತಾರೆ ಪುಟ್ಟ ಅಂತ ಹೇಳಿ ಅವನಿಗೆಲ್ಲ ಡೆಮೋ ತೋರಿಸ್ಬೇಕು. ಚಿಕ್ಕವನಿಗೆ ಏನೇ ಹೇಳಿದ್ರೂ ಒಂದು ಪಿಕ್ಚರ್ ತೋರಿಸಿದ್ರೆ ಮಾತ್ರ ಅದನ್ನು ನಂಬ್ಕೊಳ್ತಿದ್ದ. ಹಾಗೆ ಅದನ್ನು ತೋರಿಸಿ ಅವನು ಆ ದಿನವೇ, ಅಪ್ಪ ನಾನು ಇನ್ಮೇಲೆ ನಾನ್ ವೆಜ್ ತಿನ್ನಲ್ಲ, ಈ ಥರ ಎಲ್ಲ ಮಾಡ್ತಾರೆ, ಆ ಕೋಳಿನ ಹಿಂಸೆ ಕೊಡೋದಿರ್ಬೋದು, ಕುರಿನ ಹಿಂಸೆ ಕೊಡೋದಿರ್ಬೋದು, ಆ ಥರ ವೀಡಿಯೋಗಳು ಸಿಗ್ತಾ ಹೋಗ್ತಾಯಿತ್ತು ನನಗೆ. ಅದನ್ನು ತೋರಿಸಿದಾಗ ಅವನು ಅವತ್ತೇ ಬಿಟ್ಟ, ನಾನು ಹೇಳಿದ ದಿನವೇ ಬಿಟ್ಟ. ಯಾವಾಗ ನಾವಿಬ್ಬರು ಬಿಟ್ವಿ, ಮನೇಲಿ ಮಾಡೋದಿತ್ತು, ಮನೇಲಿ ಮಾಡೋದನ್ನು ತಪ್ಪಿಸೋದು ಆಗ್ತಿರ್ಲಿಲ್ಲ.
ನನ್ನ ಒಂದು ಥಾಟ್ ಏನಾಯಿತು ಅಂದರೆ, ಯಾಕಂದರೆ ಆಗ ಧ್ಯಾನ ಮಾಡಿ 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 ಸ್ವಲ್ಪ ಚೆನ್ನಾಗಿ ಎಲ್ಲ ತಿಳ್ಕೊಂಡು ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದೆ. ಸ್ವಲ್ಪ ಬದಲಾವಣೆಗಳು ಶುರುವಾಗಿತ್ತು. ಸೊ ನಾನು ಯಾವುದೇ ಒಂದು ಊಟ ಮಾಡಲಿ, ಒಂದು ಕಾಫಿ ಕೊಡಲಿ, ನೀರು ಕೊಡಲಿ, ನನ್ನ ಭಾವನೆಯಲ್ಲಿ ಯಾವಾಗಲೂ ನಾನು ಇಡೀ ಕುಟುಂಬ ಧ್ಯಾನ ಕುಟುಂಬ ಆಗಬೇಕು, ಶಾಕಾಹಾರಿ ಕುಟುಂಬ ಆಗಬೇಕು, ಈ ಒಂದು ಭಾವನೆ ಇಟ್ಕೊಂಡೇ ಅಡುಗೆ ಮಾಡ್ತಾಯಿದ್ದೆ, ಬಡಿಸ್ತಾಯಿದ್ದೆ. ಬರೀ ಇದೇ ತಪನೆ ಪ್ರತಿ ಕ್ಷಣವೂ ಕೂಡ ಹೇಳ್ಕೊಳ್ತಾನೆ ಇದೆ. ನನ್ನ ಜೊತೆ ಯಾರು ಮಾತಾಡ್ತಾರೆ, ನನ್ನ ಜೊತೆ ಯಾರು ಕೂತ್ಕೊಳ್ತಾರೆ, ಯಾರಿದ್ದಾರೆ ನನ್ನ ಜೊತೆ, ಅವರೆಲ್ಲರೂ ಧ್ಯಾನಿಗಳಾಗಲಿ, ಶಾಕಾಹಾರಿಗಳಾಗಲಿ, ಆದಷ್ಟು ಬೇಗ ನನ್ನ ಕುಟುಂಬ ಧ್ಯಾನ ಕುಟುಂಬ ಆಗಲಿ ಅಂತ ಈ ರೀತಿ ಹೇಳ್ಕೊಳ್ತಾ ಆ ವೈಬ್ರೇಷನ್ ಹೋಗಿರುತ್ತೆ ಅಂತ ಆಮೇಲೆ ಗೊತ್ತಾಗ್ತಾ ಇರೋದು ಅವೆಲ್ಲ. ಬಟ್ ಆ ಸ್ಟೆಪ್ಪಲ್ಲಿ ಏನೇನು ಮಾಡಬೇಕು ಅಂತ ನನಗೆ ಸಿಗುತ್ತೆ ವೀಡಿಯೋಸ್ಗಳು, ಅದನ್ನು ನಾನು ಅಳವಡಿಸ್ಕೊಳ್ತಾ ಇದ್ದೆ. ಅದು ಯಾವ ರೀತಿ ಚೇಂಜ್ ಆಯಿತು ಅಂದರೆ, 1 ವರ್ಷದ ಒಳಗೇ ನನ್ನ ಮನೆಯವರು ನಾವೊಂದು 6-7 ಮಂತ್ಸ್ ಆದಮೇಲೆ ಎಲ್ಲ ಒಂದು ಸ್ವಲ್ಪ ನನ್ನ ಮಗನ ಕಡೆ ಚೆನ್ನಾಗಿ ಆಗ್ತಾ ಬಂದಾಗ ಅವ್ರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ, ನೀವು ಮಾಡಿ ಧ್ಯಾನನ ಅಂತ. ಆಗ ಅವರು ಫಸ್ಟು ಒಪ್ಕೊಳ್ಳಿಲ್ಲ. ಅವೆಲ್ಲ ನಾನು ನಂಬೋದಿಲ್ಲ ಹಾಗೆ ಹೀಗೆ ಅಂತ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ. ನಮ್ಮಲ್ಲಿ ಚೇಂಜಸ್ ಆಗೋದನ್ನ ನೋಡಿ, ನನ್ನ ಮಗನಲ್ಲಿ ಚೇಂಜಸ್ ಆಗೋದನ್ನ ನೋಡಿ ಅವ್ರಿಗೆ ಒಳಗಡೆ ಅನಿಸ್ತಾ ಇದೆ ಅವೆಲ್ಲ ನಂಬಾರ್ದು ಅನ್ನೋದಿರುತ್ತಲ್ಲ, ಅದಕ್ಕೋಸ್ಕರನೋ ಏನೋ ಒಪ್ತಾ ಇರಲಿಲ್ಲ. ಆಮೇಲೆ ಒಂದಿನ ಮತ್ತೆ ಇನ್ನೊಂದ್ಸಲಿ ಹೇಳೋಣ ಅಂತ ಹೇಳಿದಾಗ, ಹೇಳ್ಕೊಟ್ಟೇ ಇಲ್ಲ ನೀನು ಯಾವ ರೀತಿ ಮಾಡೋದು ಅಂತ, ಒಂದ್ಸಲಿ ಹೇಳಿ ನೋಡು ಅಂದರು. ಒಂದ್ಸಲಿ ಹೇಳಿದೆ ಮಾಸ್ಟರ್. ಅವತ್ತಿಂದ ಅವರು 10 ಮಿನಿಟ್ಸ್ ಧ್ಯಾನ ಮಾಡಲಿಕ್ಕೆ ಶುರುವಾದರು. ಧ್ಯಾನ ಮಾಡ್ತಾ 1 ವರ್ಷದೊಳಗೆ ನಮ್ಮ ಮನೇಲಿ ಎಲ್ಲ ಧ್ಯಾನ ಕುಟುಂಬ, ಶಾಕಾಹಾರಿ ಕುಟುಂಬ, ಪಿರಮಿಡ್ ಕುಟುಂಬ ಆಯಿತು ಮಾಸ್ಟರ್ಸ್. ನೆಕ್ಸ್ಟ್ ಏನಾಯಿತು ಅಂತ ಹೇಳಿದ್ರೆ, ಅವನ್ನೆಲ್ಲ ಬಳಸ್ತಾ ಎನರ್ಜಿ ಅನ್ನೋದು ಚೆನ್ನಾಗಿ ಜಾಸ್ತಿ ಆಯಿತು. ಹೊತ್ತು 3-4 ಜನನೂ ಕೂಡ ಧ್ಯಾನ ಮಾಡ್ತಾ ಶುರುವಾದ್ವಿ. ನಮ್ಮ ಮನೆಯವರಲ್ಲೂ ಅದ್ಭುತವಾದ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು. ಅವರಿಗೆ ಒಂದು ವ್ಯಾರಿಕೋಸ್ ವೇನ್ ಅಂತ ಇತ್ತು, ಕಾಲಿನಲ್ಲಿ ಫುಲ್ಲು ಹೆಬ್ಬೆಟ್ಟಿನ ಗಾತ್ರದಲ್ಲಿ ಇತ್ತು. ಸೊ ಅದು ಹೋಯ್ತು ಮಾಸ್ಟರ್ಸ್. ಧ್ಯಾನ ಮಾಡೋಕ್ಕೆ ಶುರು ಮಾಡಿದಾಗಿಂದ ಈಗ ಎಷ್ಟೋ ಕ್ಲಿಯರ್ ಆಗೋಗಿದೆ. ಮೊದಲು ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಈಗ ಎಷ್ಟೋ ಕ್ಲಿಯರ್ ಆಗೋಗಿದೆ. ಹಾಗೆ ಅವರು ಕೂಡ ನನ್ನ ಚಿಕ್ಕ ಮಗ ಮತ್ತು ನಾನು ನಾನ್ ವೆಜ್ ಬಿಟ್ವೋ, ಅವರು ಅಲ್ಲಿವರೆಗೂ ತಿಂತಾಯಿದ್ರು ಅಥವಾ ಹೊರ್ಗಡೆ ಹೋಗಿ ತಿಂತಾಯಿದ್ರು, ಮಾಡಿಸ್ಕೊಂಡು ತಿಂತಾಯಿದ್ರು. ನನ್ನ ಸಂಕಲ್ಪ ಏನಾಗಿತ್ತು ಅಂದರೆ, ಎಲ್ಲರೂ ಧ್ಯಾನಿ ಆಗಬೇಕು, ಎಲ್ಲರೂ ಶಾಕಾಹಾರಿ ಆಗಬೇಕು ಅಂತಲೇ ಇತ್ತು. ಸೊ ಆ ಒಂದು ವೈಬ್ರೇಷನ್ಸ್ ಆ ಊಟದಲ್ಲಿ, ನೀರಲ್ಲಿ ಎಲ್ಲ ಹೋಗಿದೆ ಅಂದ್ಕೊಳ್ತೀನಿ. ಸಡನ್ನಾಗಿ ಅವರು ನನ್ನ ಚಿಕ್ಕ ಮಗ ಬಿಟ್ಟಿದ್ದನ್ನು ನೋಡಿ, ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವನು ಬಿಟ್ಟಿದ್ದಾನೆ ಅಂದಮೇಲೆ ಇನ್ನು ನಾವೇನು ತಿನ್ನೋದು ನಿನ್ನ ಹತ್ರ ಮಾಡಿಸ್ಕೊಂಡು ಅಂತ, ನಾನು ತಿನ್ನಲ್ಲ ಅಂತ ಹೇಳಿ ಅವರು ಬಿಟ್ಟರು. ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗನೂ ಕನ್ವಿನ್ಸ್ ಮಾಡಿ ಅವನು ಬಿಡಿಸಿದ್ದೆ ನಾನು. ನೀನು ಬಿಟ್ರೇ ನಿನಗೆ ಎಜುಕೇಷನ್ ಚೆನ್ನಾಗಾಗತ್ತೆ, ನಿನ್ನ ಹೆಲ್ತ್ ಚೆನ್ನಾಗಾಗತ್ತೆ, ಇಲ್ಲಾಂದರೆ ಮತ್ತೆ ನೀನು ಡ್ರಾಬ್ಯಾಕ್ ಆಗ್ತೀಯ ಪಾಪ, ದಯವಿಟ್ಟು ನನ್ನ ಮಾತು ಕೇಳ್ತಾ ಬಾ, ನೀನು ಸರಿ ಹೋಗ್ತೀಯಾ ಅಂತ. ನಾನು ಏನು ಹೇಳಿದ್ರು ಅದು ಕೇಳ್ಕೊಂಬಂತು ನನ್ನ ದೊಡ್ಡ ಮಗ. ಅಷ್ಟೇ ಚೆನ್ನಾಗಿ ಅವನಿಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತಾಯಿತ್ತು. ಸೊ ಇದೇ ರೀತಿ ಸಾಗ್ತಾ ಬಂತು. ನೆಕ್ಸ್ಟು ನಾನೀಗ ಯಾವ ರೀತಿ ಇದನ್ನೆಲ್ಲ ಧ್ಯಾನನ ಸ್ಪ್ರೆಡ್ ಮಾಡ್ಕೊಂಡ್ಬಂದೆ, ಪ್ರಚಾರ ಮಾಡ್ಕೊಂಡ್ಬಂದೆ ಅಂತ ಹೇಳ್ತಾ ಬರ್ತೀನಿ ಈಗ ಮಾಸ್ಟರ್. 1 ತಿಂಗಳಲ್ಲಿ ನನ್ನ ಮಗನಲ್ಲಿ ಆದ ಬದಲಾವಣೆ ನೋಡಿದ್ದು ಅಷ್ಟೇ. ನಾನೇನು ಮಾಡಿದೆ, ನನ್ನಲ್ಲಿ ಬದಲಾವಣೆ ಆಗಬೇಕು, ನನ್ನಲ್ಲಿ ಅನುಭವ ಆಗಬೇಕು, ಆಸ್ಟ್ರಲ್ ಟ್ರಾವೆಲು ಅವೆಲ್ಲ ಆಗಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ, ಈಗ ನನ್ನ ಮಗನಲ್ಲಿ ಎಷ್ಟೊಂದು ಬದಲಾವಣೆ ಆಗಿರೋದನ್ನ ನೋಡಿ ನಾನು ಯಾರಿಗೂ ತಿಳಿಸ್ದೇ ಇರೋ ಥರ ಆಗಿಬಿಡುತ್ತೆ. ಎಷ್ಟೋ ಜನಕ್ಕೆ ಇದೇ ಥರ ಪ್ರಾಬ್ಲಮ್ಸ್ಗಳು ಇರುತ್ತೆ. ಸೊ ನನಗಾಗಲಿ ಆಗದೆ ಹೋಗಲಿ, ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಸೊ ನಾನು ಸ್ಟಾರ್ಟ್ ಮಾಡಬೇಕಂತ ಒಳಗಿಂದ ಅನ್ನಿಸ್ತು. ಯಾವಾಗಲೂ ನಾನು ನನ್ನ ಚಿಕ್ಕ ಮಗನ್ನ ಕರ್ಕೊಂಡು ಪಾರ್ಕಿಗೆ ಹೋಗಲಿಕ್ಕೆ ಶುರು ಮಾಡ್ತಾಯಿದ್ದೆ. ಯಾವಾಗಲೂ ವಾಕ್ ಅನ್ನೋದಿರೋದು ನನಗೆ. ಸೊ ಅವನ್ನ ಯಾವುದಾದ್ರು ಸ್ಪೋರ್ಟ್ಸಿಗೆ ಬಿಡೋದು, ಆ ಪಾರ್ಕ್ನಲ್ಲಿ ವಾಕ್ ಮಾಡೋದು. ಆ ಪಾರ್ಕ್ನಲ್ಲಿ ವಾಕ್ ಮಾಡುವಾಗ ಒಳಗಿಂದ ಅನಿಸೋದು, ಇಲ್ಲಿರೋರಿಗೆ ಹೇಳ್ಬೇಕು, ಧ್ಯಾನ ಹೇಳ್ಕೊಡ್ಬೇಕು, ಪರಿಚಯ ಮಾಡಿಸ್ಬೇಕಂತ. 1 ವಾರ ಪೂರ್ತಿ ಈ ಪಾರ್ಕಲ್ಲಿ ಯಾರ್ಯಾರೆಲ್ಲ ಬರ್ತಾರೆ, ನನ್ನ ಜೊತೆ ಯಾರು ಮಾತಾಡ್ತಾರೆ, ಯಾರು ಈ ಬೆಂಚ್ ಮೇಲೆ ಕೂತ್ಕೊಳ್ತಾರೆ, ಅವರೆಲ್ಲರೂ ಧ್ಯಾನಿಗಳಾಗಬೇಕು, ಶಾಕಾಹಾರಿಗಳಾಗಬೇಕು, ಇದೇ ಥಾಟ್ ಇಟ್ಕೊಂಡು ವಾಕ್ ಮಾಡವೆ. ಬೆಂಚ್ ಮೇಲೆ ಕೂತ್ಕೊಂಡು ಒಂದಷ್ಟೊತ್ತು ಧ್ಯಾನ ಮಾಡ್ತಾಯಿದ್ದೆ, ಬರ್ತಾಯಿದ್ದೆ. ನೆಕ್ಸ್ಟು ನಾನು ಅಷ್ಟು ಸೆಟ್ ಆದಮೇಲೆ ಗುರುಗಳನ್ನ ಕೇಳ್ಕೊಳ್ತಾ ಇದ್ದೆ, ಇವತ್ತು ಯಾರಿಗಾದರೂ ಹೇಳಲೇಬೇಕು ಗುರುಗಳೇ, ನೀವು ನನ್ನ ಜೊತೆ ಇರಿ, ನನಗೆ ಹೆಲ್ಪ್ ಮಾಡಿ, ತುಂಬ ಭಯ
ಧ್ಯಾನ ಪ್ರಚಾರ ಮಾಡೋಕ್ಕೆ ಅಂದರೆ ತುಂಬ ಭಯ. ಯಾಕಂದರೆ ಆ ರೀತಿ ಇದ್ದವಳು ಮಾಸ್ಟರ್ಸ್ ನಾನು. 4 ಗೋಡೆ ಮಧ್ಯದಲ್ಲಿ ಬರೀ ನಾನು ಇರಲಿಲ್ಲ ಅದರೊಳಗೆ ಅಂದ್ಕೊಳ್ತೀನಿ. ನನ್ನ ಕುಟುಂಬ, ನನ್ನ ಮಕ್ಕಳು ಅಷ್ಟೇ ಇದ್ದದ್ದು. ನನ್ನ ಬಗ್ಗೆನೂ ನಾನು ಯಾವುದೇ ರೀತಿಯ ಯೋಚನೆಗಳನ್ನೂ ಕೂಡ ಮಾಡ್ತಾ ಇರಲಿಲ್ಲ. ಒಂಥರ ಬಾವಿಲಿರೋ ಕಪ್ಪೆ ಥರನೇ ಅನ್ಬೋದು. ಒಂದೊಂದು ಸಲ ಈ ಧ್ಯಾನಕ್ಕೆ ಬಂದಮೇಲೆ ಅನಿಸುತ್ತೆ ಬೌಲಲ್ಲಿರೋ ಒಂದು ಕಪ್ಪೆ ಅಂತ. ಯಾಕಂದರೆ ಎಲ್ಲ ಕಾಣಿಸ್ತಾ ಇದ್ರೂ ಈಚೆಗೆ ಬರ್ತಿರ್ಲಿಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ ವಿತೌಟ್ ಮೈ ಹಸ್ಬೆಂಡು. ಅವರೇ ಕರ್ಕೊಂಡು ಹೋಗಬೇಕು, ಅವರೇ ಎಲ್ಲ ನೋಡ್ಕೊಳ್ಬೇಕು, ಫುಲ್ಲು ಡಿಪೆಂಡ್ ಆಗೋಗಿದ್ದೆ ನಾನು ಅವ್ರಿಗೆ. ಸೊ ಆ ಥರ ಮನೆಯಲ್ಲೇ 4 ಗೋಡೆ ಮಧ್ಯ ಇದ್ದು ಹುಡುಗಿ, ಬರೀ ವಾಕ್ ಹೋಗೋದು, ಹುಡುಗರಿಗೆ ಸ್ಕೂಲಿಗೆ ಬಿಡೋದು, ಮನೆಗೆ ಬರೋದು ಅನ್ನೋ, ಎಲ್ಲ ಓದಿದ್ರೂ ಸ್ವಾತಂತ್ರ್ಯವಾಗಿ ತಿರುಗಾಡೋದು ಭಯ ಇತ್ತು ಮಾಸ್ಟರ್ಸ್. ನೆಕ್ಸ್ಟು ನಾನು ಪಾರ್ಕ್ನಲ್ಲಿ ಈ ಥರ ಧ್ಯಾನ ಹಂಚಬೇಕು ಅಂತ ಗುರುಗಳಿಗೆಲ್ಲ ಕೇಳಿಕೊಂಡು ಹೋದಾಗ ನನ್ನ ಮುಂದೆನೇ ಒಂದು ಹುಡುಗಿ ಓಡಾಡ್ತಿದ್ದಾಳೆ. ಅವಳಿಗೆ ಹೇಳ್ಬೇಕಂತ ಬರ್ತಾಯಿದೆ, ಬಟ್ ಭಯ, ಧೈರ್ಯ ಇಲ್ಲ. ಏನು ಮಾಡಲಿ ಗುರುಗಳೇ, ಏನು ಮಾಡಲಿ, ನಾನು ಅವಳಿಗೆ ಧ್ಯಾನ ಹೇಳ್ಬೇಕನ್ನಿಸ್ತಾ ಇದೆ ಅಂತಾನೇ ಅಂದ್ಕೊಳ್ತಾ ಇದ್ದೆ. ಎಷ್ಟು ರೌಂಡ್ ಅವಳ ಹಿಂದೆನೇ ಹಾಕಿದ್ದೀನಿ, ಅವಳ ಮುಂದೆನೂ ಹಾಕಿದ್ದೀನಿ, ಬಟ್ ಅವಳಿಗೆ ಹೋಗಿ ಹೇಳೋಷ್ಟು ಧೈರ್ಯ ಬರ್ತಾಯಿಲ್ಲ. ಸಡನ್ನಾಗಿ ಇದಾಯಿತು, ಮಳೆ ಬರಲಿಕ್ಕೆ ಶುರುವಾಯಿತು. ಒಂದು ಮರದ ಹತ್ರ ಹೋಗಿ ನಿಂತ್ಕೊಂಡ್ವಿ, ಒಂದು ಶೆಟ್ಟರ್ ಹತ್ರ ಹೋಗಿ ನಿಂತ್ಕೊಂಡ್ವಿ. ಆಗ ಅಲ್ಲಿ ಎಲ್ಲರೂ, ಆ ಹುಡುಗಿನೂ ಬಂದು ನಿಂತ್ಕೊಳ್ತು. ಈಗ ಇಷ್ಟು ಹತ್ರಕ್ಕೆ ಬಂದಿದ್ದಾಳೆ, ನಾನು ಅವಳಿಗೆ ಧ್ಯಾನ ಹೇಳ್ಕೊಡ್ಬೇಕು, ನನಗೆ ಧೈರ್ಯ ಬರ್ತಾಯಿಲ್ಲ, ಏನು ಮಾಡಲಿ ಈಗ ಅಂತ ಅಂದ್ಕೊಂಡಾಗ ಆ ಕಡೆ ತಿರ್ಕೊಂಡು ಹಂಗೆ ಅಂದ್ಕೊಳ್ತಾ ಇದ್ದೀನಿ. ಆಕೆನೇ ನನ್ನ ಭುಜನ ಟಚ್ ಮಾಡಿ, ಮ್ಯಾಮ್ ಒಂದು ಸ್ವಲ್ಪ ಮೊಬೈಲ್ ಕೊಡ್ತೀರಾ ನಿಮ್ಮದು? ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಮಾತಾಡಿಸ್ಲಿಕ್ಕೆ ಹೆದರ್ಕೊಳ್ತಾ ಇದ್ದೀನಿ, ಆಕೆನೇ ನನ್ನ ಮಾತಾಡಿಸ್ತಿದ್ದಾಳೆ ಅಂತ ಹೇಳಿ. ಮಳೆ ಬರ್ತಾಯಿದೆ, ನನ್ನ ಮಗ ಕಾಯ್ತಾ ಇರ್ತಾನೆ, ಸೊ ಮೊಬೈಲ್ ಕೊಡಿ, ಒಂದು ಫೋನ್ ಮಾಡಬೇಕಂತ. ಹಂಗಂದಾಗ ಕೊಟ್ಟೆ. ಆಕೆ ಮಾತಾಡಿಬಿಟ್ಟು ವಾಪಸ್ ಕೊಡುವಾಗ ಆವಾಗ ಸ್ವಲ್ಪ ಧೈರ್ಯ ಬಂದಿತ್ತು. ಧ್ಯಾನದ ಬಗ್ಗೆ ಆಕೆಗೆ ಮಾಹಿತಿ ಕೊಟ್ಟೆ, ಹೇಗೆ ಮಾಡೋದು, ಯಾಕೆ ಮಾಡಬೇಕು, ಧ್ಯಾನದಿಂದ ಏನೆಲ್ಲ ಆಗುತ್ತೆ, ಇಷ್ಟೆಲ್ಲ ಎಷ್ಟು ಗೊತ್ತಿತ್ತು ನನಗೆ ಅಷ್ಟನ್ನು ಆಕೆಗೆ ಹೇಳಿದೆ. ತುಂಬ ಖುಷಿಪಟ್ಲು ಆಕೆ. ಆಮೇಲೆ ನಾನು ಎಲ್ಲರಿಗೂ ಈ PMC ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ಮಾತ್ರ ಬಿಡ್ತಿರ್ಲಿಲ್ಲ. ಯಾಕಂದರೆ ನಾನು ಕಲ್ತಿದ್ದು ಅದೇ, ನನ್ನ ಗುರುಗಳಾಗಲಿ ಅಥವಾ ಮಾಸ್ಟರ್ಸ್ಗಳು ಯಾರೆಲ್ಲ ಮಾಸ್ಟರ್ಸ್ ಹೇಳ್ಕೊಡ್ತಾಯಿದ್ರು ಅವರೆಲ್ಲರ ಬಾಯಲ್ಲೂ ಈ PMC ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ನೋದೇ ಇರ್ತಾಯಿತ್ತು. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿಸ್ಕೊಟ್ಟು ನೆಕ್ಸ್ಟ್ ಏನು ಮಾಡಿದೆ, ಶುರುವಾಯಿತು ನನ್ನ ಪ್ರಚಾರ. ಅಲ್ಲಿಂದ ಧೈರ್ಯ ಅನ್ನೋದು ಅವಾಗ ಬಂತು. ಸೊ 1ರಿಂದ 2, 2ರಿಂದ 3 ಜನ, ಈಗ ಪಾರ್ಕಲ್ಲಿ ಯಾರ್ಯಾರೆಲ್ಲ ಓಡಾಡ್ತಾರೆ ಅವ್ರ ಹಿಂದಿಂದನೇ ಓಡಾಡಿ ನೀವು ವಾಕ್ ಜೊತೆ ಧ್ಯಾನ ಮಾಡಿ ಅಂತ ಹೇಳಿ, ನೆಕ್ಸ್ಟು ಅವ್ರಿಗೆ ಹೇಗೆ ಮಾಡಬೇಕು ಅಂತ ಅಲ್ಲೇ ಕೂರಿಸಿ 10 ನಿಮಿಷ ಮಾಡಿಸಿ, ನೆಕ್ಸ್ಟು ಪಿರಮಿಡ್ ಕ್ಯಾಪ್ ಬಗ್ಗೆನೂ ಹೇಳಿ ಪಿರಮಿಡ್ಡು ತರಿಸ್ಕೊಟ್ಟು, ಆ ಒಂದು ಪಾರ್ಕಲ್ಲಿ ಧ್ಯಾನ ಹಂಚಿದ ಮೇಲೆ ಮತ್ತೊಂದು ಪಾರ್ಕ್ ಅಂತ ಹೋಗ್ತಾ ಇದೆ. ನನ್ನ ಮಗನ್ನ ಅಲ್ಲಿ ಬಿಟ್ಟು ಇನ್ನೊಂದು ಪಾರ್ಕು, ಅಲ್ಲಿ ಒಂದೊಂದು ಪಾರ್ಕ್ನಲ್ಲೂ ಮಾಸ್ಟರ್ಸ್ 41 ದಿನ ಧ್ಯಾನ ಮತ್ತು ಸತ್ಸಂಗ ಕೊಡಲಿಕ್ಕೆ ಶುರು ಮಾಡಿದೆ. ನಾನು ಏನೇನು ತಿಳ್ಕೊಳ್ತಾ ಇದ್ದೆ ಜ್ಞಾನನ, ಅದು ಸ್ಟೋರ್ ಆಗ್ತಾ ಇರ್ತಿತ್ತು. ಯಾಕಂದರೆ ಎಲ್ಲವನ್ನು ನಾನು ಇಂಪ್ಲಿಮೆಂಟ್ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೆ. ಸೊ ಸರಾಗವಾಗಿ ಬರೋದು ಅವ್ರ ಜೊತೆ ಮಾತಾಡುವಾಗ, ಒಂದೊಂದೇ ಟಾಪಿಕ್ಕು ಅವ್ರಿಗೇನು ಟಚ್ ಆಗಬೇಕು ಅದನ್ನು ಹೇಳ್ತಾ ಸುಮಾರು 7ರಿಂದ 8 ಪಾರ್ಕ್ಗಳಲ್ಲಿ 41 ಡೇಸ್ ಧ್ಯಾನ ಮತ್ತು ಸತ್ಸಂಗ ಕೊಡ್ತಾ ಬಂದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಧ್ಯಾನ ಮಾಡಿಕೊಂಡು 3 ಅವರ್ಸ್ ಧ್ಯಾನ ಮಾಡಿ ಅವರಲ್ಲಿರೋ ಎಲ್ಲ ಒಂದು ಚೇಂಜಸ್ನ ಮಾಡ್ಕೊಂಡಿದ್ದಾರೆ. ಹಾಗೆ ನೆಕ್ಸ್ಟು ಹುಣ್ಣಿಮೆ ಧ್ಯಾನಗಳನ್ನ ಶುರು ಮಾಡಿದೆ. ದೇವಸ್ಥಾನ, ಪಾರ್ಕು, ಈ ರೀತಿ ಎಲ್ಲ ಕಡೆ ನನ್ನ ಪ್ರಚಾರ ಶುರುವಾಯಿತು. ದೇವಸ್ಥಾನಗಳಲ್ಲಿ ಹುಣ್ಣಿಮೆ ಧ್ಯಾನ 1 ಅವರ್ ಧ್ಯಾನ ಮಾಡಿಸಿ ಅಲ್ಲಿ ಸತ್ಸಂಗಗಳನ್ನ ಕೊಡ್ತಾ ಬಂದೆ. 7 ಹುಣ್ಣಿಮೆ ಧ್ಯಾನಗಳನ್ನ ಮಾಡಿಸಿರೋದುಂಟು. ಅದಾದ ನಂತರ ಎಲ್ಲರನ್ನೂ ಕರ್ಕೊಂಡು ಪಿರಮಿಡ್ ವ್ಯಾಲಿಗೆ ಹೋಗಿರೋದುಂಟು. ಮತ್ತು ಶಿವಶಕ್ತಿ ಪಿರಮಿಡ್ ಇರ್ಬೋದು, ಮತ್ತು ಪಾರ್ಕ್ಗಳಲ್ಲಿ ಎಲ್ಲರನ್ನೂ ಕೂರಿಸಿ ಧ್ಯಾನ ಮಾಡಿಸೋದಿರ್ಬೋದು. ಈ ರೀತಿ ಪ್ರಚಾರಗಳು ಶುರುವಾಯಿತು. ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಏನು, ನನ್ನ ಮನೆಯ ಸುತ್ತಮುತ್ತ ಇರೋ ಪಾರ್ಕ್ಗಳು ಎಲ್ಲ ಸಿಕ್ತು. ಆದರೆ ಮಾಸ್ಟರ್ಸ್ ಒಂದಿತ್ತು, ಎಲ್ಲ ಕಡೆ ಓಡಾಡಬೇಕು ಅಂದರೆ ವೆಹಿಕಲ್ ಇತ್ತು ನನ್ನ ಹತ್ರ, 2 ವೀಲರ್ ಇತ್ತು. ಸೊ ನಾನು ಅಂದ್ಕೊಳ್ತಾ ಇದ್ದೆ, ನಮ್ಮ ಮನೆಯವ್ರ ಹತ್ರ ನಾನು ಏನೂ ಕೇಳೋದಿಲ್ಲ, ನನಗೆ ಅದು ದುಡ್ಡು ಕೊಡಿ, ಇದು ದುಡ್ಡು ಕೊಡಿ ಅಂತೆಲ್ಲ. ಅವ್ರು ಏನು ನಾನು ಕೇಳದೆ ಎಲ್ಲನೂ ಕೊಟ್ಟಿರೋದುಂಟು ಅವರು. ಈಗಲೂ ಅದೇ ಥರನೇ. ಪೆಟ್ರೋಲ್ಗೆ ಯಾವಾಗಲೂ ನಾನು ಜಾಸ್ತಿ ಓಡಾಡಲ್ಲ ಅಂತ ಹೇಳಿ 100 ರೂಪೀಸ್ ಅಷ್ಟೇ ಹಾಕ್ಸ್ತಾ ಇದ್ದದ್ದು. ಈಗ ನಾನು ಪಾರ್ಕಲ್ಲ ಹೇಳ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ದೆ ಕೆಲಸ ಮಾಡ್ತಾ ಇರೋದು ಇದೆಲ್ಲ. ಅವರೆಲ್ಲ ಡ್ಯೂಟಿಗೆ ಹೋದ್ಮೇಲೆ ನಾನು ಮನೇಲಿದ್ದಾಗ ಏನು ಮಾಡಬೇಕು ಆ ಥರ ಮಾಡ್ತಾಯಿದ್ದೆ.
ಸೊ ಸ್ಟಾರ್ಟಿಂಗಲ್ಲಿ ಹಿಂಗೆ ಪಾರ್ಕಲ್ಲಿ ಧ್ಯಾನ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬೇಕಂದಾಗ ಬೇಗ ಬೇಗ ಪೆಟ್ರೋಲ್ ಖಾಲಿ ಆಗಿಬಿಡ್ತಾಯಿತ್ತು. ಆವಾಗ ಅಂದ್ಕೊಳ್ತಾ ಇದ್ದೆ, ಹೀಗೆ ಜಾಸ್ತಿ ಖಾಲಿ ಆಗ್ತಾಯಿದ್ರೆ ಡೌಟ್ ಬರುತ್ತೆ ನಾನು ಎಲ್ಲೋಗ್ತೀನಿ ಅಂತ, ಬೈತಾರೇನೋ ಅಂತ ಒಂದು ಭಯ ಒಳಗಡೆ ಇರೋದು. ಸೊ ಆವಾಗ ಅಂದ್ಕೊಳ್ತಿದ್ದೆ ಏನು ಮಾಡೋದು, ನಡ್ಕೊಂಡೇ ಓಡಾಡ್ಬಿಡೋಣ, ನಡ್ಕೊಂಡಂದರೆ ತುಂಬ ಟೈಮ್ ವೇಸ್ಟ್ ಆಗಿಬಿಡತ್ತೆ, ಗಾಡಿ ಪೆಟ್ರೋಲ್ ಹಾಕಿಸ್ದೇ ಇರೋಕ್ಕೂ ಆಗಲ್ಲ, ಹಾಕ್ಸಿದ್ದು ಖಾಲಿ ಆಗಿಬಿಟ್ರೆ ಮತ್ತೆ ಕೇಳೋಕ್ಕೂ ಮುಜುಗರ, ಈ ಥರ ಎಲ್ಲ ಏನೇನೋ ತಲೆಯಲ್ಲಿ ಓಡೋದು ಮಾಸ್ಟರ್ಸ್. ಆಗ ಸಡನ್ನಾಗಿ ಒಂದು ತಿಂಗಳೊಳಗೆ ನನಗೆ ಎಲೆಕ್ಟ್ರಿಕ್ ಬೈಕ್ ತಗೊಟ್ರು ನಮ್ಮ ಮನೆಯವರು. ಇದೇನೋ ಗೊತ್ತಿಲ್ಲ, ಇದು ಮಿರಾಕಲ್ ಅಂತಲೇ ಅಂದ್ಕೊಳ್ತೀನಿ. ನಾನು ಕೇಳಲೇ ಇಲ್ಲ ಅವ್ರನ್ನ, ಏನೂ ಇಲ್ಲ. ನನಗೆ ಧ್ಯಾನ ಪ್ರಚಾರಕ್ಕೆ ನನಗೆ ಗುರುಗಳು ಅಥವಾ ಯೂನಿವರ್ಸ್ ಸಹಾಯ ಮಾಡ್ತು ಅಂತ ಅಂದ್ಕೊಳ್ತೀನಿ. ಹಾಗೆ ಮೊಬೈಲ್ ಕೂಡ ಹೌದು, ಮೊಬೈಲ್ ಹೊಸಾದು ಬಂತು. ನೆಕ್ಸ್ಟು ಈ ಝೂಮ್ ಕ್ಲಾಸಸ್ಗಳು. ನನ್ನ ಫ್ರೆಂಡೇ ನನಗೆ ಝೂಮ್ ಕ್ಲಾಸಸ್ಸು ಅವಳೇ ಓಪನ್ ಮಾಡಿ ಕ್ಲಾಸಸ್ ಕೊಡ್ಲಿಕ್ಕೆ ಶುರು ಮಾಡಿದ್ಲು. ಆಗ ಅವಳ ಜೊತೆ ಜಾಯ್ನ್ ಆಗ್ತಾ ನಾನ್ ವೆಜ್ ಬಿಟ್ಟಿದ್ದೀನಿ ಎಂದಾಗ್ಲೂ ತುಂಬ ಮಾತುಗಳು ಬಂತು. ಎಲ್ಲರೂ ಹಾಡ್ಕೊಳ್ಳೋದು, ಏನಿದು ಹೊಸ ಥರ, ನಿನಗೇನು ಕಮ್ಮಿ ಆಗಿತ್ತು, ಡಾಕ್ಟ್ರನ್ನ ಮದುವೆ ಮಾಡಿದ್ದೀವಿ, ಮುದ್ದಾದ ಮಕ್ಕಳಿದ್ದಾರೆ, ಏನು ಕಷ್ಟ ಅಂತ ನೀನು ಈ ಥರ ಧ್ಯಾನಕ್ಕೆ ಬಂದಿದ್ಯಾ. ಈ ಧ್ಯಾನದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ ಮಾಸ್ಟರ್ಸ್. ಈ ಧ್ಯಾನ ಏನು ಅಂತ ಗೊತ್ತಾಗಬೇಕು, ಈ ಧ್ಯಾನದಲ್ಲಿರೋ ಸತ್ಯ ಗೊತ್ತಾಗಬೇಕು ಅಂದರೆ ಅದನ್ನು ಮಾಡಿದ್ರೆ ಮಾತ್ರ, ಆ ಅನುಭವ ಪಡೆದ್ರೆ ಮಾತ್ರ ಇದರೊಳಗೆ ಏನು ಅಮೃತ ಇದೆ ಅನ್ನೋದು ಗೊತ್ತಾಗುವಂಥದ್ದು. ಜಸ್ಟ್ ಧ್ಯಾನ ಅಂದ ತಕ್ಷಣ ಅದು ವಯಸ್ಸಾದವ್ರಿಗೆ ಅಥವಾ ಏನು ಕೆಲಸ ಇಲ್ಲದೆ ಇರೋರಿಗೆ ಈ ಥರ ಅಭಿಪ್ರಾಯಗಳಿದ್ದಾವೆ. ಸೊ ಎಲ್ಲ ಇದ್ದು ನೀನು ಯಾಕೆ ಇದನ್ನು ಮಾಡ್ತೀಯ, ಸತ್ಯ ತಿಳ್ಕೊಳ್ಳೋಕ್ಕೆ, ಆನಂದವಾಗಿರಬೇಕು ಅಂತ ಅಂದರೆ, ಏನೂ ಸಮಸ್ಯೆಗಳಿಲ್ಲದೆ ನೀನು ಸುಖವಾಗಿರಬೇಕು ಅಂದರೆ ಧ್ಯಾನ ಮಾಡು ಅಂತ ಅಂದರೆ ತುಂಬ ನಗ್ತಾಯಿದ್ರು. ನಿಂಗೆ ನೀ ಕಷ್ಟ ಆಗಿರೋದು, ನಿಂಗೇನಾದರೂ ಕಮ್ಮಿ ಮಾಡಿದಾರಾ ನಿಮ್ಮ ಮನೆಯವರು ಅಂತ ಈ ರೀತಿ ಪ್ರಶ್ನೆಗಳು ತುಂಬ ಬಂತು. ಹೀಯಾಳಿಸಿರೋದುಂಟು, ಆಡ್ಕೊಂಡಿರೋದುಂಟು. ಧ್ಯಾನ ಹೇಳ್ಕೊಡೋಕೆ ಹೋದಾಗ ಅಲ್ಲಿ ಪಾರ್ಕ್ಗಳಲ್ಲೂ ಅವಮಾನಗಳು ಮಾಡಿರೋದುಂಟು ಎಷ್ಟೊಂದು ಜನ. ಏನೇ ಆದ್ರೂ ಏನೂ ಅನ್ನಿಸ್ತಾ ಇರಲಿಲ್ಲ ನನಗೆ, ನಾನು ಧ್ಯಾನ ಹಂಚಬೇಕು ಇಷ್ಟೇ ಇರೋದು. ಸೊ ನೆಕ್ಸ್ಟು ನನ್ನ ಊರ್ಗಿತ್ತಿಗೆ ನಾನು ಹೇಳ್ದಾಗ ಅವಳು ಫಸ್ಟು ಕೇಳಲಿಲ್ಲ. ಆಮೇಲೆ ನಾನು ಒಂದೊಂದಾಗಿ ನನ್ನ ಮಗಂದು ಇಂಪ್ರೂವ್ಮೆಂಟ್ಸ್ನೆಲ್ಲ ಆಗಾಗ ಹೇಳ್ತಾ ಇದ್ದೆ ಅವಳಿಗೆ. ಅಲ್ಲೂ ಕೂಡ ಅವಳ ಮಗಳು ಸ್ವಲ್ಪ ಎಜುಕೇಷನಲ್ಲಿ ಲೋ ಆಗ್ತಾ ಬರ್ತಾಯಿದ್ಲು. ಅವಳು ಅದೇ ಪಾಯಿಂಟ್ ಇಟ್ಕೊಂಡ್ಳು, ನನ್ನ ಮಗಳು ಚೆನ್ನಾಗಾಗಬೇಕು, ನಾನು ಮಾಡ್ತೀನಿ ಅಂತ. ನೆಕ್ಸ್ಟು ಅವಳು ಶುರು ಮಾಡಿ ಅವಳಿಗೂ ಒಳ್ಳೊಳ್ಳೆ ಅನುಭವ ಆಗಿ ನಾನ್ ವೆಜ್ಜು ಕೂಡ ಆಕೆಗೂ ಹೇಳ್ದೆ, ಬಿಟ್ಟರೆ ಇನ್ನೂ ಚೆನ್ನಾಗಾಗತ್ತೆ ಅಂತ. ಆಕೆನೂ ನಾನ್ ವೆಜ್ ಬಿಟ್ಟಳು. ಮಗಳು ಮಾತ್ರ ಒಂದ್ಸಲಿ ಮಾಡ್ತಾಳೆ, ಒಂದ್ಸಲಿ ಮಾಡೋದಿಲ್ಲ. ಬಟ್ ಅವಳ ಸಮಸ್ಯೆಗಳಿಂದ ಎಷ್ಟೋ ಪರಿಹಾರಗಳನ್ನ ಪಡ್ಕೊಂಡಿದ್ದಾಳೆ. ನೆಕ್ಸ್ಟು ನನ್ನ ಅತ್ತೆನ ಇಟ್ಕೊಂಡೆ, ಯಾಕಂದರೆ ನಮ್ಮ ಮನೆಗೆ ಬರೋದು ಹೋಗೋದು ಇರುತ್ತೆ. ನಾವು ನಾನ್ ವೆಜ್ ಮಾಡೋದಿಲ್ಲ, ನಾನು ಪ್ರಚಾರಕ್ಕೆಲ್ಲ ಹೋಗ್ತಾ ಇರ್ತೀನಿ, ಧ್ಯಾನ ಮಾಡೋದಿರುತ್ತೆ. ಇವ್ರಿಗೂ ಕಲಿಸ್ಬೇಕು, ಇವ್ರನ್ನೂ ಈ ಮಾರ್ಗಕ್ಕೆ ತರಬೇಕು, ಏನು ಅಂತ ಅರ್ಥ ಮಾಡಿಸ್ಬೇಕು, ಯಾವುದಕ್ಕೂ ನನಗೆ ಅಡೆತಡೆಗಳಾಗಬಾರ್ದು, ಎಲ್ಲರ ಸಪೋರ್ಟು ನನಗೆ ಸಿಗಬೇಕು, ಇದೆಲ್ಲ ಇತ್ತು. ಸೊ ಫಸ್ಟು ನನ್ನ ಮನೆ ಆಯಿತು. ಇನ್ನು ನನ್ನ ಸುತ್ತಮುತ್ತ ನನ್ನ ಸರೌಂಡಿಂಗ್ಸ್ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ನಾನು ಈ ಧ್ಯಾನಕ್ಕೆ ತಂದರೆ ನಾನು ಇನ್ನೂ ಬೇರೆ ಬೇರೆ ಕಡೆ ಹೋಗಿ ನನ್ನ ಧ್ಯಾನ ಹಂಚ್ಬೋದು, ಇನ್ನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೋದು ಅಂತೆಲ್ಲ ಇತ್ತು. ಸೊ ನನ್ನ ಅತ್ತೆಗೂ ಕೂಡ ಹೇಳ್ತಾ ಬಂದೆ, ಅವ್ರಿಗೂ ಮಂಡಿ ನೋವು ಅದೆಲ್ಲ ಇರೋದು, ನಿದ್ದೆ ಮಾಡೋಕ್ಕೆ ಹೋದಾಗೆಲ್ಲ ಭಯದಿಂದ ಎದ್ದೇಳ್ತಿದ್ರು, ಕನಸುಗಳೆಲ್ಲ ಬಂದು. ನನ್ನ ಮಾವ ತೀರ್ಕೊಂಡಿದ್ದಾರೆ, ಅವ್ರದ್ದು ಯೋಚನೆಲೇ ಇರೋರು ಯಾವಾಗ್ಲೂ. ಕನಸು ಬರೋದು, ಕಿರ್ಚ್ಕೊಳ್ಳೋದು ಎಲ್ಲ ಇತ್ತು. ಈ ಧ್ಯಾನ ಹೇಳ್ಕೊಟ್ಟಾಗ ಮಾಡಿದ್ರು ನನ್ನ ಅತ್ತೆ ತಕ್ಷಣ, ತಾಡಿ ನೋಡೋಣ ಅಂತ. 10 ನಿಮಿಷ ಅಂತ ಮಾಡಿದವರು ನೆಕ್ಸ್ಟ್ ಡೇಲಿ 1/2 ಅವರ್ ಕೂತ್ಕೊಳ್ಳೋಕೆ ಶುರು ಮಾಡಿದ್ರು. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಬಂತು. ಏನೋ ಒಂಥರ ಸಮಾಧಾನ, ತಾಯಿ ನನಗೆ ಈ ಧ್ಯಾನ ಮಾಡಿದ್ರೆ ಒಂಥರ ಖುಷಿ ಅನ್ನಿಸ್ತೈತೆ, ಮತ್ತು ತುಂಬ ಚೆನ್ನಾಗಿ ನಿದ್ದೆ ಬರ್ತಾಯಿದೆ. ಕನಸಲ್ಲಿ ನಾನು ತುಂಬ ಕೂಗಾಡ್ತಾ ಇದ್ದೆ, ಎಲ್ಲರೂ ಬಂದು ಎಚ್ಚರ ಮಾಡ್ತಿದ್ರು ನನ್ನ. ಈಗ ನನಗೆ ಮಲ್ಕೊಂಡಿರೋದೇ ಗೊತ್ತಾಗಲ್ಲ, ಬೆಳಗ್ಗೆನೇ ಎದ್ದೋಳೋದು. ಈ ಥರ ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರು. ಮತ್ತು ಅವ್ರಿಗೂ ಏನೇನೋ ಎಕ್ಸ್ಪೀರಿಯೆನ್ಸ್ ಆಗಲಿಕ್ಕೆ ಶುರು ಆಗ್ತಾಯಿತ್ತು. ಸೊ ಹೇಳಕ್ಕೆ ಬರ್ತಿರಲಿಲ್ಲ, ಏನೋ ಒಂಥರ ಚೆನ್ನಾಗಿದೆ, ವಾಕ್ ಮಾಡ್ತಾಯಿದ್ದೀನಿ, ಆರಾಮಾಗಿದ್ದೀನಿ, ಮೊದಲಿನ ಥರ ಮೈಯೆಲ್ಲ ಭಾರ ಆಗೋದಾಗಲಿ ಅಥವಾ ಸುಸ್ತಾಗೋದಾಗಲಿ ಏನೂ ಇಲ್ಲ, ಚೆನ್ನಾಗಿದ್ದೀನಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ನೆಕ್ಸ್ಟು ಅವರೀಗ 10 ನಿಮಿಷದಿಂದ ಶುರು ಮಾಡಿದವರು ಡೈಲಿ 3 ಟೈಮ್ಸ್ 1/2 ಅವರ್ ಧ್ಯಾನ ಮಾಡ್ತಾರೆ, ಒಂದೊಂದ್ಸಲ 1 ಅವರ್ ಮಾಡ್ತಾರೆ. ಆರೋಗ್ಯವಾಗಿದ್ದಾರೆ. ಅವರು BP ಇತ್ತು, BP ನಾರ್ಮಲಾಗಿ ಬಂದಿದೆ. ಯಾವಾಗ ಮಾಡಿಸಿದ್ರು BP ಹೈಯಾಗೇ ಇರೋದು. ನಮ್ಮ ಮನೆಯವರು ಯಾವಾಗಲೂ ECG ಮಾಡಿಸೋರು, ಏನಾರು ಹಾರ್ಟ್ ಪ್ರಾಬ್ಲಮ್ ಆಗಿಬಿಡುತ್ತೋ ಏನೋ ಅಂತ, ಅಷ್ಟು ಇರೋದು.
ಈಗ ಅದೆಲ್ಲ ಕಂಟ್ರೋಲಿಗೆ ಬಂದು ಅವರು ಕೂಡ ವೆಜಿಟೇರಿಯನ್ ಆಗಿದ್ದಾರೆ. ಅವರು ಒಂದು ಬುಕ್ ಕೊಟ್ಟಿದ್ರು ನನಗೆ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ. ಬುಕ್ ಹೆಸರು ಮರ್ತಿದ್ದೀನಿ. ಅದಾದಮೇಲೆ ಭಗವದ್ಗೀತೆ ಪುಸ್ತಕನೂ ಕೊಟ್ಟರು. ಎಲ್ಲೋ ಒಂದು ಜಾತ್ರೆಯಲ್ಲಿ ನಾನು ತಗೊಂಡೆ ಇದನ್ನು, ಈ ಪುಸ್ತಕ ಓದು ತಾಯಿ, ನಾನು ಓದಿದ್ದೀನಿ ಅಂತ. ಧ್ಯಾನಕ್ಕೆ ಮುಂಚೆನೇ ಆ ಪುಸ್ತಕ ಅವ್ರು ಓದಿದ್ದಾರೆ, ಬಟ್ ಅಷ್ಟೊಂದು ಅರ್ಥ ಆಗಿಲ್ಲ. ನೀನು ಓದು, ಎಷ್ಟೊಂದು ಕೆಲವನ್ನ ಅರ್ಥ ಮಾಡಿಕೊಂಡು ಹೇಳೋರು. ಮತ್ತು ನನ್ನ ಅತ್ತೆಗೆ ಅಕ್ಷರಗಳನ್ನ ಓದಲಿಕ್ಕೆ ಕಷ್ಟ ಆಗ್ತಿತ್ತು. 4th 5th ಸ್ಟ್ಯಾಂಡರ್ಡ್ ಅಷ್ಟೇ ಓದಿರೋದವರು. ಆದರೆ ಅಕ್ಷರಗಳು ಕಾಣಿಸ್ತಾನೂ ಇರಲಿಲ್ಲ ಸರಿಯಾಗಿ. ಮತ್ತು ಒಂದಕ್ಕೊಂದು ಅಕ್ಷರನ ಕೂಡಿಸ್ಕೊಂಡು ಓದೋದು ಉಂಟು. ಮತ್ತು ಬರೀವಾಗ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಆಗೋದು. ಮಾಸ್ಟರ್ಸ್ ಈಗ ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಬುಕ್ಕನ್ನ 2 ಡೇಸಲ್ಲೇ ಮುಗಿಸ್ತಾರೆ. ಅಷ್ಟು ಚೆನ್ನಾಗಿ ಅಕ್ಷರಗಳು ಕಾಣಿಸ್ತಾ ಇದೆ. ಮತ್ತು ಏನದು ಪುಸ್ತಕಗಳನ್ನ ಓದೋಂಥ ಸ್ಪೀಡ್ ಜಾಸ್ತಿ ಆಗಿದೆ. ಮೊದಲು ಪೇಪರ್ನ ನನ್ನ ಮಾವ ಓದಿ ಅದರಲ್ಲಿ ಏನಿದೆ ಕಂಟೆಂಟ್ ಅದನ್ನು ತಿಳಿಸ್ತಾಯಿದ್ರು, ನ್ಯೂಸ್ ಏನಿದೆ ಅದನ್ನು ತಿಳಿಸ್ತಾಯಿದ್ರು. ಈಗ ಅವರೇ ಓದೋ ರೀತಿ ರೆಡಿ ಆಗಿದ್ದಾರೆ. ಇದು ನನ್ನ ಅತ್ತೆಲಾದ ಬದಲಾವಣೆ. ಅವರ ಆರೋಗ್ಯ ಚೆನ್ನಾಗಾಯಿತು, ಮತ್ತು ಅವರ ಕಣ್ಣಿನ ದೃಷ್ಟಿ ಚೆನ್ನಾಗಾಯಿತು. ಅವರು ಕನಸಲ್ಲಿ ಏನು ಚೀರಾಡ್ತಿದ್ರು ಅದೆಲ್ಲ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋ ಥರ ಆಗಿದೆ ಈ ಧ್ಯಾನದಿಂದ. ಮತ್ತು ಇವೆಲ್ಲ ವಿಸ್ಡಮ್ಸ್ನ ಕೇಳಿಸ್ಕೊಳ್ಳೋಷ್ಟು, ಅಂದರೆ ನಾವೆಲ್ಲ ವೀಡಿಯೋಸ್ ಎಲ್ಲ ನೋಡ್ತೀವಲ್ಲ ಅದೆಲ್ಲ ಬರೋಲ್ಲ ಅವ್ರಿಗೆ. ಜಸ್ಟ್ ಪುಸ್ತಕಗಳು ನಾವೇನು ತೊಗೊಳ್ತೀವಿ ಅದನ್ನು ಕೊಡ್ತಾ ಇರ್ತೀನಿ, ಅದರಲ್ಲಿರೋ ನಾಲೆಡ್ಜ್ನ ತೊಗೊಳ್ತಾರೆ. ಆ ಗುರುಗಳನ್ನ, ನಮ್ಮ ಪತ್ರಿಜಿ ಗುರುಗಳನ್ನ ಹೃದಯದಿಂದ ಹೊಗಳ್ತಾರೆ. ಏನು ಹಿಂಗೆ ಬರೆದಿದ್ದಾರೆ, ಇದನ್ನೆಲ್ಲ ಅವ್ರ ಅನುಭವ ಪಡ್ಕೊಂಡು ಬರೆದಿರೋಕ್ಕೆ ಸಾಧ್ಯ, ಇಲ್ಲಾಂದರೆ ಯಾರ ಕೈಲೂ ಸಾಧ್ಯ ಇಲ್ಲ ತಾಯಿ, ಎಷ್ಟು ಚೆನ್ನಾಗಿ ಬರೆದವರಪ್ಪ ಅಂತ ಅಷ್ಟು ಚೆನ್ನಾಗಿ ನನ್ನ ಜೊತೆ ಹಂಚ್ಕೊಳ್ತಾರೆ ಅವ್ರದ್ದು ಧ್ಯಾನದ ಅನುಭವನ. ಅದಾದಮೇಲೆ ನೆಕ್ಸ್ಟು ನನ್ನ ನಾದಿನಿಗಳಿಗೆಲ್ಲ ಹೇಳ್ತಾ ಶುರು ಮಾಡಿದೆ. ಅವರು ಕೂಡ ಎಲ್ಲ ಧ್ಯಾನ ಮಾಡ್ತಿದ್ದಾರೆ. ಕೆಲವರು ವೆಜಿಟೇರಿಯನ್ ಆಗಿದ್ದಾರೆ, ಕೆಲವರು ನಾನ್ ವೆಜ್ನ ಇನ್ನೂ ಬಳಸ್ತಿದ್ದಾರೆ. ಬಟ್ ನಾವೇನಾದರೂ ಹೋದರೆ ಬೆಳ್ಳುಳ್ಳಿ ರಹಿತ ಅಡಿಗೆನೇ ಮಾಡಿ ಕೊಡ್ತಾರೆ. ಆ ರೀತಿ ನಾನು ನನ್ನ ಒಂದು ಆಧ್ಯಾತ್ಮಿಕ ಜೀವನವನ್ನು ಇಟ್ಕೊಂಡಿದ್ದೀನಿ. ಅದಲ್ಲದೆ ನಮ್ಮ ಮನೇಲಿ ಈ ಅಮಾವಾಸ್ಯೆ ಹಬ್ಬ, ಅದಾದಮೇಲೆ ಚಾಮುಂಡೇಶ್ವರಿ ಹಬ್ಬ, ಅದಾದಮೇಲೆ ಇನ್ನೂ 1-2 ಮಾಂಸಾಹಾರವನ್ನು ಬಡಿಸಿ, ಅಂದರೆ ಎಡೆ ಅಂತ ಹೇಳ್ತಾರಲ್ಲ, ಆ ರೀತಿ ಇಟ್ಟು ಪೂಜೆ ಮಾಡುವಂಥ ಪದ್ಧತಿಗಳಿತ್ತು. ಶ್ರಾವಣಕ್ಕೂ ಕೂಡ ನಾನ್ ವೆಜ್ನೇ ಬಳಸ್ತಾಯಿದ್ರು. ಸೊ ಮತ್ತು ನಾನು ಏನು ಮಾಡಿದ್ದೆ, ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ಎಲ್ಲ ಹಬ್ಬಗಳು ಊರಿಗೆ ಹೋಗಿ ಮಾಡ್ತಾಯಿದ್ವಿ. ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನಾನೇನು ಮಾಡಿದೆ, ಒಂದು ಹಬ್ಬನಾರು ನಮ್ಮನೇಲಿ ನಡೀಲಿ, ನಾನ್ ವೆಜ್ ಹಬ್ಬ ಅದನ್ನು ನಮ್ಮನೇಲಿ ನಡೀಲಿ, ಪಕ್ಷ ನಮ್ಮ ಮಾವನವ್ರು ತೀರ್ಕೊಂಡಿದ್ರಲ್ಲ ಆ ಪಕ್ಷ ಹಬ್ಬವನ್ನು ನಾವು 4 ಜನಕ್ಕೆ ಊಟ ಹಾಕೋಣ. ಆವಾಗ ಗೊತ್ತಿಲ್ಲಲ್ಲ ಧ್ಯಾನಕ್ಕೆ ಮುಂಚೆ ನಾನ್ ವೆಜ್ ತಿನ್ನಬಾರ್ದು, ಧ್ಯಾನ ಅಂದರೆ ಏನು ಗೊತ್ತಿಲ್ಲ. ಆವಾಗ ನಮ್ಮನೇಲೂ ಒಂದು ಹಬ್ಬ ಮಾಡೋಣ ಅಂತೇಳಿ ನಾನು ಪ್ರಾರಂಭ ಮಾಡ್ಕೊಂಬಿಟ್ಟಿದ್ದೆ ಧ್ಯಾನಕ್ಕೆ ಮುಂಚೆ. ಸೊ ಅದು 1 ವರ್ಷ ಮಾಡಿದ್ದೆ ಅಷ್ಟೇ. ನೆಕ್ಸ್ಟು 1 ವರ್ಷ ಆದಮೇಲೆ ನಾನು ಧ್ಯಾನಕ್ಕೆ ಬಂದಿದ್ದು. ಆಗ ಇವೆಲ್ಲ ನಾನ್ ವೆಜ್ ತಿನ್ನಬಾರ್ದು ಇದೆಲ್ಲ ಗೊತ್ತಾದ ಮೇಲೆ ಹೆಂಗಿದ್ರು ನಮ್ಮ ಮನೆಯೆಲ್ಲ ಬಿಟ್ಟಿದ್ದೀವಿ. ಈಗ ಈ ಪಕ್ಷನ ನಾನು ನಮ್ಮ ಮನೇಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಎಲ್ಲ ಫ್ಯಾಮಿಲಿಯವ್ರಿಗೂ ಯಾವ ರೀತಿ ಕನ್ವಿನ್ಸ್ ಮಾಡೋದು ದೊಡ್ಡ ಪರೀಕ್ಷೆ ಇತ್ತು ಇದೊಂದು. ತುಂಬ ನಾನು ಥಾಟ್ಸ್ಗಳನ್ನ ಧ್ಯಾನ ಜಾಸ್ತಿ ಮಾಡಿಕೊಂಡು ಕೇಳ್ಕೊಂಡಿದ್ದು ಉಂಟು. ತುಂಬ ಕೇಳ್ಕೊಳ್ತಾ ಇದೆ, ಹೆಂಗಾದರೂ ಮಾಡಿ ತಪ್ಪಿಸ್ಬೇಕು ಇದನ್ನು, ಯಾರ ಮನೇಲೂ ಈ ನಾನ್ ವೆಜ್ ಅಡುಗೆ ಮಾಡಿ ಬಡಿಸೋ ಅಂಥ ಕಾರ್ಯ ನಡಿಬಾರ್ದು, ಈ ರೀತಿಯೇ ಇರೋದು. ಮತ್ತು ಏನಾಯಿತು, ಸಡನ್ನಾಗಿ ಈ ಪಿರಮಿಡ್ಗಳ ಬಗ್ಗೆ ಜಾಸ್ತಿ ನಮ್ಮ ಮನೇಲಿ ತರಲಿಕ್ಕೆ ಶುರು ಮಾಡಿದ್ರು ನಮ್ಮ ಮನೆಯವರು. ಆಮೇಲೆ ಒಂದು ಟ್ಯಾಂಕ್ಗೆ ಒಂದು ಪಿರಮಿಡ್ ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ವಾಟರ್ ಎನರ್ಜೈಸ್ ಆಗಿರೋ ನೀರು ಕುಡಿದ್ರೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ ಟ್ಯಾಂಕ್ ಮೇಲೆ ಒಂದು ಪಿರಮಿಡ್ ಶುರುವಾಯಿತು. ಅದಿಟ್ಟ ಮೇಲೆ ನನಗೆ ಒಂದು ಬಂದಿದ್ದು ಏನಂದರೆ, ಟ್ಯಾಂಕ್ ಮೇಲೆ ನೀರಿದೆ, ಆ ಪಿರಮಿಡ್ ವಾಟರ್ನ ನಾವು ನಾನ್ ವೆಜ್ಗೆಲ್ಲ ಬಳಸಿದ್ರೆ ನಮಗೆ ಕರ್ಮ ಬರುತ್ತೆ ಅನ್ನೋ ಒಂದು ಲೈನ್ ಇಟ್ಕೊಂಡೆ. ನಮ್ಮ ಮನೆಯವ್ರಿಗೆ ಆ ರೀತಿ ತರಬೇಕಲ್ಲ, ಅವ್ರನ್ನ ನಾನ್ ವೆಜ್ ನಮ್ಮ ಮನೇಲಿ ಮಾಡೋದು ನಿಲ್ಲಿಸ್ಬೇಕು, ಈ ಎಡೆ ಗಿಡ ಎಲ್ಲ ನಿಲ್ಲಿಸ್ಬೇಕು ಅಂತೇಳಿ ಈಗ ಟ್ಯಾಂಕ್ ಮೇಲೆ ಪಿರಮಿಡ್ ಹಾಕ್ಸಿದ್ದೀರಾ. ಸೊ ಆ ಪಿರಮಿಡ್ ನೀರು ಎನರ್ಜೈಸ್ ಆಗಿರೋದನ್ನ ನಾವು ಕುಡಿಯೋದ್ರಿಂದ ನಮ್ಮಲ್ಲಿ ಏನೇನಿದೆ ನೆಗೆಟಿವಿಟಿ ಅದು ಕ್ಲೆನ್ಸ್ ಆಗ್ತಾ ಬರುತ್ತೆ, ನಾವು ಚೆನ್ನಾಗಾಗ್ತಾ ಬರ್ತೀವಿ. ಇದನ್ನು ನಾನ್ ವೆಜ್ಗೆ ಬಳಸಿದ್ರೆ ನಮಗೆ ವಾಪಸ್ ಕರ್ಮ ಬರುತ್ತೆ, ಮಾಡಬಾರ್ದು ರಾಜು, ಪಿರಮಿಡ್ ಬರೀ ತರೋದಲ್ಲ, ಪಿರಮಿಡ್ ತರೋದ್ರಿಂದ ಅದರಲ್ಲಿ ಏನೇನಿದೆ ಅದನ್ನೆಲ್ಲ ತಿಳ್ಕೊಂಡು ಮಾಡಬೇಕು, ನೀವೆಲ್ಲ ಕಡೆ ತಂದು ಹಾಕ್ತಾಯಿದ್ದೀರಾ ಬಟ್ ನಾನ್ ವೆಜ್ನ ಬಳಸೋಣ ಅಂತೀರಾ, ಸೊ ನಮ್ಮ ಮನೇಲಿ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದಾಗ ಅವರು ಸುಮ್ಮನೆ ಅದು ಸೈಲೆಂಟ್ ಆದರು, ಏನೂ ಅನ್ನಲಿಲ್ಲ. ಆಮೇಲೆ ಅವ್ರ ತಮ್ಮನ ಜೊತೆ ಮಾತಾಡಿಕೊಂಡು ನಾವೆಲ್ಲ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀವಿ,
ಊರಿನಲ್ಲೇ ಮಾಡಿರಿ. ನಾನು ಆಮೇಲೆ ಅಂದೆ, ಮಾಡೋದಾದರೆ ವೆಜಿಟೇರಿಯನ್ ಮಾಡೋಣ, ವೆಜ್ ಅಡುಗೆನೇ ಮಾಡಿ ಫೋಟೋ ಇಟ್ಟು ಕರೆಯೋಣ, ಜನಕ್ಕೆಲ್ಲ ಕರೆದು ಊಟ ಬಡಿಸೋಣ, ಅವರು ಧ್ಯಾನಿ ಆಗಲಿ ಅಂತ ಅಂದ್ಕೊಳ್ಳೋಣ ಅಂತ ನನ್ನ ಮನಸ್ಸಲ್ಲಿ. ಸೊ ನಮ್ಮನೇಲಿ ಆ ಥರ ಊಟ ಹಾಕ್ಸೋಣ ಅಂತ ಹೇಳಿ ಹೇಳ್ದೆ. ನೆಕ್ಸ್ಟು ಆ ಹಬ್ಬ ನಿಲ್ತು ಮಾಸ್ಟರ್ಸ್. ದೊಡ್ಡದು ನನಗೆ ಅದು ಪರೀಕ್ಷೆ. ನಿಲ್ಲಿಸ್ಬೇಕಾದ್ರೆ ಭಾಳ ಸುಲಭವಾಗಿ ಹೇಳ್ತಾ ಇದ್ದೀನಿ, ಬಟ್ ಶ್ರಮ ಇರುತ್ತೆ. ಸೊ ಬಯಸ್ಕೊಂಡಿರೋದಿರುತ್ತೆ, ಎಲ್ಲ ಇರುತ್ತೆ, ಬಟ್ ಧ್ಯಾನ ಶಕ್ತಿಯಿಂದ ನಾನು ಸ್ವಲ್ಪ ಬಯಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ಮುತ್ತತ್ತಿ ಅಂತ ಒಂದು ಊರಿದೆ. ಅಲ್ಲಿ ಆಂಜನೇಯನಿಗೂ ಕೂಡ ನಮ್ಮ ಮನೇಲಿ ನಾನ್ ವೆಜ್ ಅಡುಗೆಯನ್ನು ಊರಿನವ್ರನ್ನೆಲ್ಲ ಕರೆದು ಅಡುಗೆ ಮಾಡಿಸ್ತಾಯಿದ್ರು. ಸೊ ಯಾವಾಗಲೂ ಒಂದ್ಸಲಿ ಅದನ್ನು ನೆನೆಸ್ಕೊಂಡು ತುಂಬ ಯಾವುದೋ ವರ್ಷಕ್ಕೆ ಒಂದ್ಸಲಿ ಮಾಡ್ತಾಯಿದ್ರು. ಯಾವಾಗಲೂ ಇರಲಿಲ್ಲ, ವರ್ಷ ಇರಲಿಲ್ಲ. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಹಾಕ್ಸ್ಬೇಕಂತ. ನನಗೆ ಫುಲ್ಲು ಕನ್ಫ್ಯೂಷನು, ಅಯ್ಯೋ ಹೆಂಗೆ ಇದನ್ನು ನಿಲ್ಲಿಸೋದು, ಫುಲ್ ಧ್ಯಾನ ಜಾಸ್ತಿ ಮಾಡ್ಕೊಳ್ಳೋದು, ಹೇಳ್ಕೊಳ್ತಾನೇ ಇರೋದು. ಶುದ್ಧ ಸಾತ್ವಿಕ ಆಹಾರಕ್ಕೆ ಪ್ರತೀಕ ಆಗಿರೋ ಆಂಜನೇಯ ಸ್ವಾಮಿ ಹತ್ರ ಇವರೆಲ್ಲ ನಾನ್ ವೆಜ್ನ ಪ್ರಸಾದವಾಗಿ ಇಡ್ತೀನಿ ಅಂತಿದ್ದಾರೆ. ಅದ್ರ ಬದಲು ಸಿಹಿ ಹಂಚಿ ಜನಗಳನ್ನ ಎಲ್ಲರೂ ಧ್ಯಾನಿಗಳಾಗಲಿ ಅಂತ ಅಂದ್ಕೊಂಡು ಮಾಡಿದ್ದೆ ಆಗಿದ್ದರೆ ಎಷ್ಟು ಚೆನ್ನಾಗಿರೋದು. ಭಗವಂತ ಸಹಾಯ ಮಾಡು, ಯೂನಿವರ್ಸ್ ಸಹಾಯ ಮಾಡಿ. ಯಾವುದೇ ಕಾರಣಕ್ಕೂ ಬರೀ ನನ್ನ ಕುಟುಂಬ ಮಾತ್ರ ಅಲ್ಲ, ಯಾವುದೇ ಕುಟುಂಬನೂ ಈ ದೇವಸ್ಥಾನಗಳಲ್ಲಿ ಆ ಪ್ರಾಣಿ ಬಲಿ ಕೊಟ್ಟು ಪ್ರಸಾದನ ಕೊಡಬಾರ್ದು, ಯಾರ್ದು ಹೊಟ್ಟೆನೂ ಹಾಳು ಮಾಡಬಾರ್ದು, ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು. ನೀನೇನಾದರೂ ಮಾಡು, ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದಲ್ಲೇ ಆಗಲಿ ಬೇರೆ ಕುಟುಂಬದಲ್ಲೇ ಆಗಲಿ ಈ ಕೆಲಸ ನಡಿಬಾರ್ದು ಅಂತ ಹೇಳಿ ಸ್ಟ್ರಾಂಗಾಗಿ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅದು ಇದುವರೆಗೂ ನಡೀಲಿಲ್ಲ ಮಾಸ್ಟರ್ಸ್. ಸುಮಾರು ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯಿತು. 3 ವರ್ಷದಿಂದನೂ ನನಗೆ ಇದೇ ಇದೆ, ಅಲ್ಲಿ ನಡಿಬಾರ್ದು ಅಂತ. ಅದು ಒಂದಲ್ಲ ಒಂದು ಕಾರಣದಿಂದ ಪೋಸ್ಟ್ಪೋನ್ ಆಗ್ತಾಯಿದೆ. ಈಗ ಅದ್ರ ಮಾತೇ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಸೊ ಅದು ಒಂದು ನಿಲ್ತು. ಈ ರೀತಿ ನಾನ್ ವೆಜ್ನ ಮಾಡೋದನ್ನು ಎಲ್ಲೆಲ್ಲಿ ತಡಿಬೇಕು ಅಲ್ಲೆಲ್ಲ ತಡೆದಿದ್ದೀನಿ. ಚಾಮುಂಡೇಶ್ವರಿ ಹಬ್ಬದಲ್ಲೂ ಕೂಡ ಈಗ ಆಕೆನೂ ನನ್ನ ಊರ್ಗಿತಿ, ಅವಳು ಕೂಡ ಅವಳ ಮನೇಲಿ ಮಾಡೋಲ್ಲ. ನಾನು ಬರೀ ಮಾಡೋದಷ್ಟೇ ಅಲ್ಲ, ತಿನ್ನೋದಷ್ಟೇ ಅಲ್ಲ, ಮಾಡೋದು ಬಡಿಸೋದು ಏನೂ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟೆ ನಮ್ಮ ಮನೇಲಿ. ಹಾಗೆ ನಮ್ಮ ಮನೆಯಲ್ಲಿರೋ ಬಿಲ್ಡಿಂಗಲ್ಲಿರೋ ವಾಸ ಮಾಡೋ ರೆಂಟಿಗೆ ಬಂದಿರೋರು ಕೂಡ ವೆಜಿಟೇರಿಯನ್ ಫ್ಯಾಮಿಲಿನೇ ಆಗಬೇಕು. ಯಾಕಂದರೆ ಅಲ್ಲಿ ಕ್ಯಾಪ್ ಹಾಕ್ಸಿದ್ದೀರಲ್ಲ ನೀವು ಟ್ಯಾಂಕ್ ಮೇಲೆ, ಪಿರಮಿಡ್ ಕ್ಯಾಪ್ ಇಟ್ಟಿದ್ದೀರ ಟ್ಯಾಂಕ್ ಮೇಲೆ. ಸೊ ನಾನ್ ವೆಜ್ ಬಳಸೋರು ಬಂದರೆ ಮತ್ತೆ ಎಲ್ಲ ನಮಗೆ ವೈಬ್ರೇಷನ್ ಶುರು ಆಗುತ್ತೆ, ನಮಗೂ ಮತ್ತೆ ತಿನ್ನಬೇಕಂತ ಅನಿಸ್ಲಿಕ್ಕೆ ಶುರುವಾಗಿ ಡೈವರ್ಟ್ ಆಗ್ತೀವಿ. ಏನು ಬೇಡ, ನೀವು ಬೋರ್ಡ್ ಹಾಗೆ ಹಾಕಿ, ವೆಜಿಟೇರಿಯನಿಗೆ ಮಾತ್ರ ಅಂತ ಹಾಕಿ ಅಂತ ಹೇಳಿ ಹಂಗೆ ಹಾಕ್ಸ್ದೆ. ಎಲ್ಲದಕ್ಕೂ ನನಗೆ ಸಪೋರ್ಟ್ ಸಿಗ್ತಾ ಬಂತು. ಒಂದು ಕಡೆ ಒಂಚೂರು ಬೈಯೋದು ಇದೆ, ಬಟ್ ಅದೆಲ್ಲ ತಗೊಳ್ಳಲ್ಲ. ಈಗ ಬೈಯೋದೆಲ್ಲ ಈಗ ವರವಾಗಿ ತಗೊಳ್ಳಬೇಕು ಅಂತ ಗೊತ್ತಾಗಿದೆಯಲ್ಲ. ಸೊ ಒಂದು ಒಳ್ಳೇದಾಗಬೇಕು ಅಂದರೆ ಅದು ಒಂದು ಕೆಟ್ಟದಿರುತ್ತೆ ಅಂತ ತಗೊಳ್ತೀನಿ ನಾನು. ಸೊ ನೆಕ್ಸ್ಟು ಅವರು ಕೂಡ ಧ್ಯಾನದಲ್ಲಿ ಅನುಭವ ಪಡ್ಕೊಳ್ತಾ ಅವರಲ್ಲೂ ಚೇಂಜಸ್ ಆಗ್ತಾ ಅವರೊಂದು ಕ್ಲಿನಿಕ್ ಇಟ್ಟಿದ್ದಾರೆ. ಸೊ ಅಲ್ಲಿನೂ ಕೂಡ ನನಗೆ ಐಡಿಯಾಸ್ ಬರೋದು, ಒಳಗಿಂದ ಇಂಟ್ಯೂಷನ್ಸ್ಗಳು ಬರೋದು, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ರೀತಿ ವಾಟ್ ನೆಕ್ಸ್ಟ್ ಅಂದಾಗ ಒಂದೊಂದು ಐಡಿಯಾ ಬರೋದು. ಕ್ಲಿನಿಕ್ಗೆ ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಕೂಡ ಧ್ಯಾನಿಗಳಾಗಲಿ ಅಂತ ಮತ್ತೆ ಶುರುವಾಯಿತು ನನ್ನ ಬಾಯಿಂದ. ಅಲ್ಲಿ ಹೋಗಿ ಪೂಜೆ ಫೋಟೋ ಎಲ್ಲ ಇಟ್ಟಿದ್ದಾರೆ, ದೀಪ ಹಚ್ಚೋದೆಲ್ಲ ಇರುತ್ತೆ. ಸೊ ಅದು ಹಚ್ಚಾದ್ಮೇಲೆ ಇಲ್ಲಿ ಯಾರು ಬರ್ತಾರೋ ಪೇಷಂಟ್ಗಳು ಅವರೆಲ್ಲರೂ ಕೂಡ ಧ್ಯಾನಿಗಳಾಗಬೇಕು ಅಂತ ನಮ್ಮ ಮನೆಯವರು ಒಂದು ಮಾತು ಹೇಳಬೇಕು. ಟ್ರೀಟ್ಮೆಂಟ್ ಎಲ್ಲ ಕೊಡಲಿ, ಪ್ರಿಸ್ಕ್ರಿಪ್ಷನ್ಸ್ ಬರೀಲಿ, ಲಾಸ್ಟಲ್ಲಿ ಒಂದು ನೀವು ಧ್ಯಾನ ಮಾಡಿ ಅಂತ ಹೇಳಿ ಅಂತ ಆಗಬೇಕು ಅದು ಅಂತ ಅನ್ನಿಸ್ತು. ಪಾಂಪ್ಲೆಟ್ ರೆಡಿ ಮಾಡಿಸ್ದೆ, ಪೋಸ್ಟರ್ನ ರೆಡಿ ಮಾಡಿಸಿ ಗ್ಲಾಸ್ ಮೇಲೆ ಅಂಟಿಸ್ಲಿಕ್ಕೆ ಶುರು ಮಾಡಿದೆ. ಇದೊಂದು ನನಗೆ ಮೆಸೇಜ್ ಬಂದಿದೆ, ರಾಜು ನಿಮ್ಗೆ ಗ್ರೋತ್ ಆಗಬೇಕಂತ ಹೇಳಿದ್ರೆ ನಿಮಗೆ ಇದರಲ್ಲಿ ನಿಮ್ಮ ವರ್ಕಲ್ಲೂ ಅಷ್ಟೇ ನಿಮ್ಮ ಸೋಲ್ ಗ್ರೋತು ಆಗಬೇಕಂತ ಹೇಳಿದ್ರೆ ನೀವು ಪ್ರಚಾರ ಮಾಡಬೇಕು ಅಂತ ಮೆಸೇಜ್ ಬಂದಿದೆ. ಸೊ ಏನು ನಾನು ಡಾಕ್ಟ್ರ್ ಕೆಲಸ ಬಿಟ್ಬಿಟ್ಟು ಧ್ಯಾನ ಪ್ರಚಾರ ಮಾಡು ಅಂತ ಹೇಳ್ತಾ ಇದೆಯಾ ಅಂದರು. ಅದಕ್ಕೆ ಇಲ್ಲ ನೀವೇನು ಮಾಡಬೇಡಿ, ಟ್ರೀಟ್ಮೆಂಟ್ ನೀವು ಕೊಡಿ, ಲಾಸ್ಟಲ್ಲಿ ಅವ್ರ ಕಾಯಿಲೆಗಳೆಲ್ಲ ಹೇಳ್ಕೊಳ್ತಾರಲ್ಲ ಧ್ಯಾನ ಮಾಡಿ ಅಂತ ಹೇಳಿ ಅದಕ್ಕೆ ಬೇಕಾದ ಮಾಹಿತಿ ಅಲ್ಲಿ ಅಂಟಿಸಿದ್ದಾರೆ ನೋಡಿ ಅಂತ ಹೇಳಿ ಪೋಸ್ಟ್ರೆಲ್ಲ ಹಾಕಿದ್ದೀನಿ. ಸೊ ಅದು ನೋಡಿಕೊಂಡ್ರೆ ಫೋಟೋ ಹೊಡ್ಕೊಳ್ತಾರೆ, ಮಾಡ್ತಾರೆ ಅಂತ ಹೇಳಿ ಅವರು ಓಕೆ ಅಂತ ಒಪ್ಕೊಂಡ್ರು. ಈಗ ಅವರು ಕೂಡ ಅಲ್ಲಿಗೆ ಬರೋ ಪೇಷಂಟ್ಗಳಿಗೆ ಧ್ಯಾನ ಪ್ರಚಾರ ಮಾಡ್ತಾರೆ. ಹಾಗೆ ಅವ್ರ ಹಾಸ್ಪಿಟ್ಲಲ್ಲಿ ಕೂಡ ಅವ್ರ ಕಲೀಗ್ಸ್ಗಳಿಗೆಲ್ಲ ಧ್ಯಾನವನ್ನು ಹೇಳ್ಕೊಟ್ಟು ಪಿರಮಿಡ್ ಕ್ಯಾಪ್ಸ್ ಎಲ್ಲ ತೊಗೊಂಡೋಗ್ತಾರೆ. ತುಂಬ ಚೆನ್ನಾಗಿ ಎಲ್ಲೂ ಬಿಡ್ತಾ ಇಲ್ಲದೆ ಇರೋ ನನ್ನ ಹಸ್ಬೆಂಡು ಈಗ ಇಲ್ಲಿವರೆಗೂ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಇದು ಕೂಡ ನನಗೆ ಧ್ಯಾನದಿಂದ ಸಿಕ್ಕಂತಹ ಒಂದು
ಬಹುಮಾನನೇ ಅಂತ ಹೇಳ್ಬೋದು. ಎಲ್ಲೂ ಕಳಿಸ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಒಬ್ಬಳನ್ನೇ ಎಲ್ಲೂ ಬಿಡೋದಿಲ್ಲ, ಜೊತೆಗೆ ಹೋಗಿದ್ದುಂಟು ಬರೋದುಂಟು, ಈ ರೀತಿ ಇದ್ದದ್ದು. ಈಗ ನನ್ನ ಈ ಒಂದು ಧ್ಯಾನ ಪ್ರಚಾರ ಕಾರ್ಯಕ್ರಮವನ್ನು ಅವ್ರಿಗೆ ಹೇಳ್ತಾ ಅವರಿಗೆ ನಾನು ಯಾರ್ಯಾರು ಪಾರ್ಕಲ್ಲಿ ಧ್ಯಾನ ಹೇಳ್ಕೊಟ್ಟಿದ್ದೀನೋ ಅವರೆಲ್ಲರೂ ಕೂಡ ಅವ್ರ ಪೇಷಂಟು ಕೂಡ, ಸರ್ ನಿಮ್ಮ ವೈಫು ನಮಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ, ನಾನು ಏನೂ ಹೇಳಿರಲಿಲ್ಲ, ಅವ್ರ ಮೂಲಕ ಅವ್ರಿಗೆ ಗೊತ್ತಾಗೋಯ್ತು ನಿಮ್ಮ ವೈಫು ಇಲ್ಲಿ ಪಾರ್ಕಲ್ಲಿ ಧ್ಯಾನ ಹೇಳ್ಕೊಡ್ತಾರೆ ಅಂತ. ಹಾಗಾಗಿ ಅವ್ರ ಪೇಷಂಟ್ ಸಂಖ್ಯೆನೂ ತುಂಬ ಜಾಸ್ತಿ ಆಗಿರೋದು ಉಂಟು. ನಾನು ಧ್ಯಾನ ಹೇಳ್ಕೊಡ್ಬೇಕಂತ ಅಷ್ಟೇ ನಂದು ಇಂಟೆನ್ಷನು. ಬಟ್ ಅವರೆಲ್ಲ ಎಲ್ಲಿ ನಿಮ್ಮ ಮನೆ ಅದು ಇದು ಅಂತ ಕೇಳಿದಾಗ ಹೀಗೆ ವಜ್ರಕಾಯ ಕ್ಲಿನಿಕ್ ಅಂತ ಹೇಳಿದಾಗ ಅಯ್ಯೋ ಅವ್ರು ನಮ್ಮ ಡಾಕ್ಟ್ರು ಅಂತ ಹೇಳಿ ಮೊದಲೇ ಅವ್ರ ಪೇಷಂಟ್ಗಳಾಗಿದ್ದವರು ನನ್ನ ಧ್ಯಾನಿಗಳು ಆಗಿದ್ದಾರೆ. ಸೊ ಹೀಗೆ ನನ್ನ ಜೀವನ ಜರ್ನಿ ನಡೀತಾ ಇದೆ. ಮತ್ತು ಅದಾದಮೇಲೆ ಒಂದು ಹುಣ್ಣಿಮೆ ಧ್ಯಾನ ಮಾಡಿಸುವಾಗ ನೆಕ್ಸ್ಟು ಈಗ ಪಾರ್ಕಲ್ಲಾಯಿತು, ದೇವಸ್ಥಾನದಲ್ಲಾಯಿತು, ಮನೆ ಕುಟುಂಬದವ್ರಿಗೆ ಯಾರ್ಯಾರಿಗೆಲ್ಲ ಹೇಳಬೇಕು ಅವರೆಲ್ಲ ಏನು ಚೇಂಜ್ ಮಾಡಿಕೊಂಡ್ರು, ಕೆಲವರು ಮಾಡ್ಕೊಳ್ಳಿಲ್ಲ, ಇನ್ನು ನಿಧಾನ ಇದೆ ಅವ್ರಿಗೆ ಅಂತ ಬಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದಾಗ ಸ್ಕೂಲಿಗೆ ಧ್ಯಾನ ಹಂಚ್ಬೇಕಂತ ನನಗೆ ಬಂತು. ಸ್ಕೂಲಿಗೆ ಧ್ಯಾನ ಹಂಚ್ಬೇಕಂದಾಗ ಹೇಗೆ ಮಾಡಬೇಕು ಅದನ್ನು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಅಯ್ಯಪ್ಪ ಸರ್ದು ವೀಡಿಯೋಸ್ ಎಲ್ಲ ನೋಡಿದಾಗ ಅವ್ರು ಯಾವ ರೀತಿ ಪ್ರಚಾರ ಮಾಡ್ತಾರೆ ಅದೆಲ್ಲ ಗೊತ್ತಾಗ್ತಾಯಿತ್ತು. ಬಟ್ ಧೈರ್ಯ ಇರಲಿಲ್ಲ, ಸ್ಕೂಲ್ಗೆಲ್ಲ ಹೋಗುವಂಥ ಧೈರ್ಯ. ಒಂದು ಹುಣ್ಣಿಮೆ ಧ್ಯಾನ ಮಾಡ್ಸೋಕ್ಕೆ ಅಂತ ಹೋದಾಗ ನನಗೆ ಅದಕ್ಕಿಂತ ಮುಂಚೆ ಇನ್ನೊಬ್ಬರು ಕಲಾವತಿ ಅಂತ ಪರಿಚಯ ಆಗಿದ್ದರು. ಅವರು ಮೇಡಮ್ ನೀವು ಪಾರ್ಕಲ್ಲೆಲ್ಲ ಹೀಗೆ ಧ್ಯಾನ ಹೇಳ್ಕೊಡ್ತೀರಾ, ನಾನು ನಿಮ್ಮ ಜೊತೆ ಸೇರಿಕೊಂಡು ಧ್ಯಾನ ಪ್ರಚಾರ ಮಾಡಬೇಕು, ನನ್ನೂ ಕರೀರಿ ಅಂತ. ಆಯಿತು ಸ್ಕೂಲಿಗೆ ಮಾಡೋಣ ಅಂತ ಅಂದಾಗ ಓಕೆ ನಾನು ಬರ್ತೀನಿ ಅಂದ್ಲು. ಬಟ್ ಆಕೆ ಕನ್ಸೀವ್ ಆಗಿ ಬರಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನೇನು ಮಾಡೋದು, ನಾನು ಒಬ್ಬಳೇ ಹೋಗಬೇಕಾಗತ್ತೆ, ಅದಕ್ಕೆ ಏನೇನು ಸ್ಕೂಲಲ್ಲಿ ಏನೇನು ಕೇಳಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಯಾರ ಜೊತೆ ಹೋಗೋದು ಅಂತ ಅಂದ್ಕೊಂಡಾಗ ಒಂದು ದೇವಸ್ಥಾನದಲ್ಲಿ ನನಗೆ ನನ್ನ ಫ್ರೆಂಡ್ ಭಾರತಿ ಅಂತ ಸಿಕ್ಕಿದ್ರು. ಅಚಾನಕ್ ಸಿಕ್ಕಿದ್ದವರು, ನೀವು ಅಯ್ಯಪ್ಪ ಪಿಂಡಿ ಸರಲ್ಲಿ ಕ್ಲಾಸ್ನಲ್ಲಿ ಆ್ಯಂಕರಿಂಗ್ ಮಾಡ್ತೀರಾ ಅಲ್ವಾ ಮೇಡಮ್, ಎಲ್ಲಿದ್ದೀರಾ ನೀವು ಅಂತ ಅಂದಾಗ ಇಲ್ಲೇ ಮಾರೇನಹಳ್ಳಿ ಅಂತ ಅಂದಾಗ ನಮ್ಮನೇನು ವಾಕೆಬಲ್ ಡಿಸ್ಟೆನ್ಸಲ್ಲೇ ಇದೆ, ಇಷ್ಟು ಹತ್ರದಲ್ಲಿದ್ದೀರಾ, ನೀವೇನೇನು ಮಾಡ್ತೀರಾ ನನ್ನೂ ಕರ್ಕೊಳ್ಳಿ, ನಾನು ಮಾಡ್ತೀನಿ, ನಾನು ಬರ್ತೀನಿ ಪ್ರಚಾರಕ್ಕೆ ಅಂತ. ಸೊ ಆಕೆನೂ ಕೂಡ ಆಕೆ ತಪ್ಪೋದ್ಲು, ಈಕೆ ಸಿಕ್ಕಿದ್ಲು. ಇವಳ ಜೊತೆ ನಾನು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದೆ. ಸ್ಕೂಲಿಗೆ ಹೋಗಿ ಒಂದು ಗೌರ್ಮೆಂಟಿಂದ ಬಂದಿರೋ ಒಂದು ನೋಟಿಸ್, ಅಂದರೆ ಎಲ್ಲ ಶಾಲೆಗೂ ಧ್ಯಾನ ಹಂಚಬೇಕು ಅನ್ನೋ ಒಂದು ಫಾರ್ಮ್ ಇತ್ತು. ಅದನ್ನು ಇಟ್ಕೊಂಡು ಪ್ರಿನ್ಸಿಪಲ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಗೌರ್ಮೆಂಟ್ ಸ್ಕೂಲ್ನ ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅವರಿಗೆ ಅದನ್ನು ತೋರಿಸಿ ಮತ್ತು ನಮ್ಮ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಒಂದೊಂದು ವಾರ ಒಂದೊಂದು ಸ್ಕೂಲಲ್ಲಿ 7 days ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. 7 ದಿನ ಧ್ಯಾನ ಹಂಚಿ ಮ್ಯೂಸಿಕ್ ಮೆಡಿಟೇಷನ್ ಮಾಡಿಸಿ ಮತ್ತೆ ಅವರು ಅದನ್ನು ಕಂಟಿನ್ಯೂ ಮಾಡೋ ಥರ ಮಾಡಿದ್ವಿ. ಅದೇ ಥರ ಒಂದು ಸುಮಾರು 7ರಿಂದ 8 4-5 ಅಥವಾ 6-7 ಸ್ಕೂಲ್ ಆಗಿರ್ಬೋದು. ಆ ಥರ ಸ್ಕೂಲಲ್ಲೂ ಕೂಡ ಧ್ಯಾನ ಹಂಚಿದ್ದೀವಿ. ಎಷ್ಟೋ ಸ್ಕೂಲ್ಗಳು ಇನ್ನೂ ಧ್ಯಾನನ ಪ್ರಾಕ್ಟೀಸಲ್ಲೇ ಇದ್ದಾರೆ. ಅವ್ರ ಪೇರೆಂಟ್ಸ್ಗಳೆಲ್ಲರೂ ಕೂಡ ಮತ್ತು ಟೀಚರ್ಸ್ಗಳೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನನಗೆ ಝೂಮ್ನಲ್ಲಿ ಕ್ಲಾಸಸ್ಗಳು ಕೊಡೋಕ್ಕೆ ಶುರು ಮಾಡಿದೆ. ಝೂಮ್ನಲ್ಲಿ ಮಕ್ಕಳಿಗೋಸ್ಕರ ಧ್ಯಾನ ಹಂಚಲಿಕ್ಕೆ ಆಸನ್ ಸ್ಕೂಲು, ಇಂಗ್ಲೀಷ್ ಇಂಟರ್ನ್ಯಾಷನಲ್ ಸ್ಕೂಲು, ಅದೊಂದು ಐಡಿಯಾ ಗೊತ್ತಿರಲಿಲ್ಲ. ಝೂಮ್ನಲ್ಲಿ ಹೇಗೆ ಧ್ಯಾನ ಹಂಚೋದು ಅಂತ ಗೊತ್ತಿರಲಿಲ್ಲ ನನಗೆ. ಜಸ್ಟು PCSPಲಿ ಮಕ್ಕಳ ಧ್ಯಾನವನ್ನು ತಗೊಳ್ತೀನಿ ನಾನು. ಮಕ್ಕಳ ಧ್ಯಾನವನ್ನು ತಗೊಳ್ಳುವಾಗ ನನ್ನ ಎಕ್ಸ್ಪೀರಿಯನ್ಸ್ ವಿಡಿಯೋ ಯಾರ್ಯಾರು ನೋಡಿದ್ದಾರೆ ಆ ಪೇರೆಂಟ್ಸ್ಗಳು ಕನೆಕ್ಟ್ ಆಗಲಿಕ್ಕೆ ಶುರುವಾದರು. ಆ ಪೇರೆಂಟ್ಸ್ಗಳೆಲ್ಲ ಅವರ ಮಕ್ಕಳ ಪ್ರಾಬ್ಲಮ್ಸ್ಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ನಮ್ಮ ಮಗ ಈ ಥರ ಇದ್ದಾನೆ, ಆ ಥರ ಇದ್ದಾನೆ, ಏನು ಮಾಡಬೇಕು ಹಾಗೆ ಹೀಗೆ ಅಂತ. ಸೊ ಏನಾಯಿತು, ಹೇಗೆ ಅಂದರೆ ಮಾಸ್ಟರ್ಸ್ ನಾನು 3-4 ಕಡೆ ನಾನು ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು. ಫಸ್ಟು ನನ್ನ ಮಗ ಧ್ಯಾನಕ್ಕೆ ಬಂದಿದ್ದಾದರೆ ನೆಕ್ಸ್ಟು ಅವನು ಧ್ಯಾನ ಮಾಡ್ತಾಯಿದ್ರು ಕೂಡ ಓದೋಕ್ಕೆ ಅಂತ ಕೂತ್ಕೊಂಡು ಒಳ್ಳೆ ಸ್ಕೋರ್ ತೊಗೊಬೇಕಂತ ಕೂತ್ಕೊಂಡ್ರು ಓದೋಕ್ಕಾಗ್ತಿರ್ಲಿಲ್ಲ ಅಂತ ನಾನೊಂದು ವಿಷಯ ಹೇಳಿದೆ. ಯಾಕೆ ಅನ್ನೋ ಆ ವಿಚಾರ ನನಗೆ ಒಳಗಿಂದ ಬಂತು. ನಾನು ಕೇಳ್ಕೊಳ್ತಾ ಇದ್ದೆ, ನನ್ನ ಮಗನಿಗೆ ಓದ್ತಿದ್ದಾನೆ ಬಟ್ ಅವನಿಗೆ ಓದೋಕ್ಕಾಗ್ತಾಯಿಲ್ಲ, ಏನು ಕಾರಣ, ಏನಿರ್ಬೋದು ಇದು? ಅವನು ಟೀಚರ್ ಹತ್ರ ಹೇಳ್ಕೊಂಡಿದ್ದು ಅದೇ, ನನಗೆ ಓದಬೇಕು ಅಂತ ಆಸೆ ಇದೆ, ಆದರೆ ನಾನು ಪುಸ್ತಕ ಓಪನ್ ಮಾಡಿ ಕೂತ್ಕೊಂಡಾಗೆಲ್ಲ ನನಗೆ ಆಗ್ತಾಯಿಲ್ಲ ಓದೋಕ್ಕೆ, ಬೇಡ ಅಂತ ಅನಿಸುತ್ತೆ ಅಂತ.
ಆಗ ನನಗೆ ಅದು ಮೆಸೇಜ್ ಏನು ಬಂತಂದರೆ, ನೀವೇ ಕಾರಣ ಅಂತ ಬಂತು. ನಾವೇನು ಕಾರಣ ಅಂತ ಕ್ವಶನ್ ಹಾಕ್ಕೊಂಡಾಗ, ಮಾಸ್ಟರ್ಸ್ ನಮಗೆ ಗೊತ್ತಿಲ್ಲದೆ ನಾವು ನಮ್ಮ ಮಕ್ಕಳಿಗೆ ಏನೇನೆಲ್ಲ ಬೈದಿರ್ತೀವಿ, ಕಂಪೇರ್ ಮಾಡಿರ್ತೀವಿ, ಹೀಯಾಳಿಸಿರ್ತೀವಿ. ಅವ್ರದ್ದು ವೆಯ್ಟ್ ಇರ್ಬೋದು, ಅಥವಾ ಅವ್ರ ಬಿಹೇವಿಯರ್ ಇರ್ಬೋದು, ಅಥವಾ ಏನೋ ಒಂದು ಕಾಣಿಸ್ದಾಗೆಲ್ಲ ನಾವು ಪದೇ ಪದೇ ಅದೇ ಮಾತುಗಳನ್ನ ಹಾಡಿ ಆಡಿ ಆಡಿ ಅದೆಲ್ಲವೂ ಅವನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿ ಅವನು ಯಾವಾಗ ಪುಸ್ತಕ ಓದ್ಕೊಳ್ಬೇಕಂತ ಕೂತ್ಕೊಳ್ತಾನೆ, ನಿನ್ನ ಕೈಲಾಗಲ್ಲ, ಯು ಕಾಂಟ್ ಡೂ ಇಟ್, ಆಮೇಲೆ ನೀನು ಅದಕ್ಕೆ ಫಿಟ್ ಇಲ್ಲ, ಈ ಥರನೇ ಒಂಥರ ಅವನಿಗೆ ಕೇಳಿಸ್ತಾ ಇತ್ತಂತೆ. ಅಮ್ಮ ಅಲ್ಲಿ ಕೂತ್ಕೊಂಡ್ರೆ ಸಾಕು ಓದೋಕ್ಕೆ, ನಿನ್ನ ಕೈಲಾಗಲ್ಲ, ನಿನ್ನ ಕೈಲಾಗಲ್ಲ ಅಂದರೆ ನಾವು ಆ ರೀತಿ ಮಾತುಗಳನ್ನ ಪದೇ ಪದೇ ಹೇಳಿ 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 ಅದೆಲ್ಲ ಅವನ ಸಬ್ಕಾನ್ಷಿಯಸ್ ಮೈಂಡಲ್ಲಿದೆ. ಈ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ, ಬಳಸಿದ್ವಿ, ಎಷ್ಟೊಂದು ಸಲ ಬಳಸಿದ್ದೀವಿ. ಅವನ ದಪ್ಪ ಆಗಿರೋದನ್ನ ನೋಡಿಕೊಂಡು ನೀನು ಡುಮ್ಮ ಅಂತ ಅಂದಿರೋದುಂಟು, ಅಥವಾ ಅವನ ಸ್ಕೋರ್ ಲೋ ಆದ ತಕ್ಷಣ ತುಂಬ ಹೀಯಾಳಿಸಿರೋದುಂಟು. ಬೇರೆಯವರು ಓದ್ತಿರೋದನ್ನ ನೋಡು, ಅವ್ರ ಥರ ಓದು, ಇವ್ರ ಥರ ಓದು, ನಿನ್ನ ತಮ್ಮ ಎಷ್ಟು ಚೆನ್ನಾಗಿ ಓದ್ತಿದ್ದಾನೆ ನೋಡು, ನಿನಗೇನಾಗಿದೆ. ಅಷ್ಟು ಚೆನ್ನಾಗಿ ಓದ್ತಿದ್ದವನ್ನ ನಾವೇ ಮತ್ತೆ ಮತ್ತೆ ನಿನ್ನ ಕೈಲಾಗಲ್ಲ, ನಿನಗೆ ಉದ್ಧಾರ ಆಗಲ್ಲ, ಈ ಥರ ಪದಗಳನ್ನ ಬಳಸಿ 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 ಅವನು ಓದಬೇಕು ಅಂದ್ರೂ ಓದೋಕ್ಕಾಗ್ತಾ ಇಲ್ಲ. ಸೊ ಇದಕ್ಕೆ ಏನು ಸೊಲ್ಯೂಷನು ಅಂತ ಅಂದಾಗ ನನಗೆ ವಿಡಿಯೋಗಳು ಸಿಗ್ತಾ ಹೋಯಿತು, ಮತ್ತು ಮಾಸ್ಟರ್ಸ್ಗಳ ಗೈಡೆನ್ಸ್ ಸಿಗ್ತಾ ಹೋಯಿತು ಏನು ಮಾಡಬೇಕು ಅಂತ. ಅದಕ್ಕೆ ಅಫರ್ಮೇಷನ್ಸ್ಗಳಿರ್ಬೋದು, ಅಥವಾ ವಾಟರ್ ಎನರ್ಜೈಸು ನೀರನ್ನ ಕುಡಿಸೋದಿರ್ಬೋದು, ಈ ಥರದ್ದೆಲ್ಲ ಮಾಡ್ತಾ ಬಂದೆ ಮಾಸ್ಟರ್ಸ್. ಅಂದರೆ ಈ ನೀರನ್ನ ಬಾಟಲಲ್ಲಿ ಇಟ್ಕೊಂಡು ಅಫರ್ಮೇಷನ್ಸ್ಗಳನ್ನ ಹೇಳೋದು, ನಾವು ಏನೇನು ನೆಗೆಟಿವಿಟಿನ ಮಾತಾಡಿದ್ದೀವಿ ಪದೇ 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 ಅದನ್ನು ಫುಲ್ ಪಾಸಿಟಿವ್ ಆಗಿ ಹೇಳ್ತಾ ಬರೋವಂಥದ್ದು. ನೀನು ಉನ್ನತವಾದ ಆತ್ಮ ಅಂತ ಇರ್ಬೋದು, ಅಥವಾ ನಿನ್ನ ಕೈಲೆಲ್ಲ ಸಾಧ್ಯ ಆಗುತ್ತೆ ಅಂತ ಇರ್ಬೋದು, ನೀನು ತುಂಬ ಗುಣವಂತ, ಆರೋಗ್ಯವಂತ, ವಿದ್ಯಾವಂತ, ಏನೇನೆಲ್ಲ ನಾನು ಬ್ಯಾಡ್ ಹೇಳಿದ್ದೆ ಅದನ್ನು ಮತ್ತೆ ವಾಪಸ್ ಪದೇ ಪದೇ ಹೇಳ್ತಾ ಹೋದೆ. ಎಷ್ಟು ಸಲ ಅಂದರೆ ಅವ್ನು ಮಲ್ಕೊಂಡಿದ್ರು, ಅವ್ನ ರೂಮಲ್ಲಿದ್ರೂ ನಂದು ಇದೇ ಕೆಲಸ ಆಗ್ತಾಯಿತ್ತು. 21 ಡೇಸ್, ಇನ್ನೂ ಕಮ್ಮಿ ಆಗಿಲ್ಲ ಅಂದರೆ 41 ಡೇಸ್. ಅವ್ನು ಪೂರ್ತಿ ನಿದ್ದೆ ಹೋದ್ಮೇಲೆ ಅವ್ನ ರೂಮಲ್ಲಿ ಧ್ಯಾನ ಮಾಡ್ತಾ ಈ ಥರ ಅಫರ್ಮೇಷನ್ಸ್ಗಳನ್ನ ಹೇಳೋದು. ಧ್ಯಾನ ಮಾಡೋದು ವೈಬ್ರೇಷನ್ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ ಅವನಲ್ಲಿರೋ ಒಳಗಡೆ ಸ್ಟೋರ್ ಆಗಿರೋದೆಲ್ಲ ಈಚೆ ಕಳಿಸ್ಬೇಕಂತ ಅವನ ಮೂಲಕನೂ ಮಾಡಿಸ್ತಾ ಇದ್ದೆ. ನೀನು ಒಳ್ಳೊಳ್ಳೆದ ಯೋಚನೆ ಮಾಡು, ಮಿರಾಕ್ಯುಲಸ್ ಆಗಿ ಥಿಂಕ್ ಮಾಡು. ಸರ್ ಹೇಳ್ಕೊಟ್ಟಿದ್ದಾರೆ, ನೆಗೆಟಿವ್ ಮಾತಾಡ್ತಾ ಇದ್ದರೆ ನೆಗೆಟಿವ್ನೇ ಅಟ್ರಾಕ್ಟಿವ್ ಆಗುತ್ತೆ. ಸೊ ಮಿರಾಕ್ಯುಲಸ್ ಆಗಿರಬೇಕು ನಮ್ಮ ಆಲೋಚನೆಗಳು. ಎಷ್ಟೇ ದರಿದ್ರ ಇರಲಿ, ನೋವಿರಲಿ, ಕಷ್ಟ ಇರಲಿ, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಅದ್ಭುತವಾಗಿರಬೇಕು. ಆಗ ಅದೇ ಥರ ಕ್ರಿಯೇಟ್ ಆಗುತ್ತೆ ಅನ್ನೋ ಈ ವಿಷಯಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀನಿ ಮಾಸ್ಟರ್ಸ್. ಮಾಡಿ ನಾನು ರಿಸಲ್ಟ್ ತಗೊಳ್ತಾ ಬಂದಿದ್ದೀನಿ. ಯಾಕಂದರೆ ಈಗ ಎಷ್ಟು ಜನ ಧ್ಯಾನಕ್ಕೆ ಬರಬೇಕಂತ ಹೇಳಿದ್ರು ಆ ಒಂದು ಭಾವನೆಗಳಿಂದ, ನಮ್ಮ ಕಾರ್ಯಗಳಿಂದ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವಾಗ ಈ ಅವನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದೆಲ್ಲ ಇದೆ, ನಮ್ಮದೇ ಮಾತುಗಳಿದೆ ಅಂತ ನನಗೆ ವಾಯ್ಸ್ ಮೂಲಕ ಗೊತ್ತಾಯಿತೋ, ನಾನು ಅದನ್ನು ಸರಿ ಮಾಡಿಕೊಂಡೆ. ಎಷ್ಟೊಂದು ಸಲ ಅದನ್ನು ಪ್ರಯತ್ನ ಪಟ್ಟಿದ್ದೀನಿ. ಹುಣ್ಣಿಮೆ ದಿನಗಳಲ್ಲಿ ಆ ಬಾಟಲಲ್ಲಿ ನೀರಿಟ್ಕೊಂಡು ಆ ಅಫರ್ಮೇಷನ್ಸ್ ಹೇಳ್ತಾ ಮತ್ತೆ ಅದನ್ನು ತೊಗೊಂಡೋಗಿ ಈಚೆ ಇಡೋ ಅಂಥದ್ದು, ಪಿರಮಿಡ್ ಹಾಕಿ ಮತ್ತೆ ಬೆಳಗ್ಗೆ ತೊಗೊಂಬರೋದು. 3 ಡೇಸ್ ಅದೇ ಥರ ಕಂಟಿನ್ಯೂಸ್ ಆಗಿ ಮಾಡಿ ಆ ನೀರನ್ನ ಕುಡಿಸೋ ಅಂಥದ್ದು, ಅಥವಾ ಡೈಲಿ ಪಿರಮಿಡ್ ಇಟ್ಟು ನೀರು ಕುಡಿಸೋ ಅಂಥದ್ದು, ಮತ್ತು ಅವ್ನು ಮಲ್ಕೊಂಡಾಗ ಅಫರ್ಮೇಷನ್ಸ್ಗಳು ಹೇಳೋವಂಥದ್ದು, ಡೈರಿಲಿ ಬರೆಯುವಂಥದ್ದು ಅಫರ್ಮೇಷನ್ಸ್ಗಳನ್ನ. ಇಲ್ಲಾಂದರೂ ಒಂದು 3 ಡೈರಿ ಕ್ಲೋಸ್ ಆಗೋಗಿದೆ, ಅಷ್ಟು ಬರೆದಿರೋದುಂಟು. ಯಾಕಂದರೆ ಆ ಮಟ್ಟದಲ್ಲಿ ಅವನು ಚೇಂಜಸ್ ಮಾಡಬೇಕು ಅಂದರೆ 3 ಇಯರ್ಸಿಂದ ಸಫರ್ ಆಗಿರೋದು ಸುಮ್ಮನೆ ಅಲ್ಲ ಮಾಸ್ಟರ್ಸ್. ಜಾಸ್ತಿ ಪ್ರಯತ್ನ ಪಡಬೇಕು, ಧ್ಯಾನ ಜಾಸ್ತಿ ಮಾಡಬೇಕು. ಅದರಲ್ಲೂ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ತಪ್ಪುಗಳಿಗೆ ಏನು ಕಾರಣ, ಅಲ್ಲಿ ನಡೀತಾ ಇರೋ ಒಂದು ಸಿಚುವೇಶನ್ಸ್ಗಳಿಗೆ ಏನು ಕಾರಣ ಅನ್ನೋದನ್ನ ನಾವು ತಿಳ್ಕೊಳ್ತಾ ಅದನ್ನು ಸರಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದನ್ನು ನಾನು ಮಾಡ್ತಾ ಬಂದೆ. ಅದಕ್ಕೆ ನನಗೆ ಬೇಗ 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 ನನಗೆ ರಿಸಲ್ಟ್ ಸಿಗ್ತಾ ಹೋಯಿತು. ಹೀಗೆ ಅವನ ಯಾಕೆ ಅವನಿಗೆ ಎಜುಕೇಷನಲ್ಲಿ ಓದಬೇಕು ಅಂದ್ರೂ ಮಧ್ಯ ಮಧ್ಯದಲ್ಲಿ ಲೋ ಆಗ್ತಾಯಿತ್ತು ಸ್ಕೋರ್. ಅಂದರೆ ನಮ್ಮ ಮಾತುಗಳು, ಈ ತಂದೆ ತಾಯಿಗಳ ಮಾತುಗಳು ಒಂಥರ ಶಾಪ ಥರ, ರಾಮಬಾಣ ಬ್ರಹ್ಮಾಸ್ತ್ರ ಥರ ಮಕ್ಕಳಿಗೆ ಬೇಗ ಟಚ್ ಆಗಿಬಿಡುತ್ತೆ. ಅದೇ ಥರ ಆಗಿತ್ತು. ಸೊ ಅದನ್ನು ತಿಳ್ಕೊಂಡ್ಮೇಲೆ ಅದನ್ನು ನಾನು ಹೊರಗೆ ತಗೊಬಂದೆ. ಹಾಗೆ ನನಗೆ ಒಂದು ಸತ್ಯನಾರಾಯಣ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಒಂದು ವಾಯ್ಸ್ ಕೇಳಿಸ್ತು. ಧ್ಯಾನಕ್ಕೆ ಅಂತ ಕೂತೆ ಬೆಳಗ್ಗೆ 5 ಗಂಟೆಗೆ, ಇನ್ನು ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಎದ್ದ ತಕ್ಷಣ ಧ್ಯಾನ ಮಾಡುವಾಗ
ಸತ್ಯನಾರಾಯಣ ಪೂಜೆ ಮಾಡೋದು ಅಲ್ಲ. ಸತ್ಯನಾರಾಯಣ ಪೂಜೆ ಮಾಡೋದು ಅಂದರೆ ಏನು ಅಂತ ಅರ್ಥ ಮಾಡ್ಕೊ ಫಸ್ಟು. ಅಂದರೆ ಸತ್ಯನಾರಾಯಣ ಅಂತ ಅವನು ಅನ್ನಿಸ್ಕೊಳ್ಬೇಕಂದ್ರೆ ಅವನು ಏನು ಮಾಡಿದ್ದಾನೆ ಅದನ್ನು ನೀವು ಮಾಡಿದ್ರೆ ಆವಾಗ ನಿಮಗೆ ಫಲ ಅನ್ನೋದು ಸಿಗೋದು. ಸತ್ಯನಾರಾಯಣ ಪೂಜೆ ಮಾಡಿದ ತಕ್ಷಣವೇ ನಿಮಗೆ ಎಲ್ಲ ಸಿಕ್ಬಿಡೋದಿಲ್ಲ ಅಂತ ಒಂದು ವಾಯ್ಸ್ ಕೇಳಿಸ್ದಂಗಾಯಿತು. ಸೊ ಅಂದರೆ ನಮ್ಮ ಆಲೋಚನೆ, ನಮ್ಮ ಮಾತು, ನಮ್ಮ ಭಾವನೆ ಮತ್ತು ನಮ್ಮ ಕ್ರಿಯೆ ಸತ್ಯತೆಯಿಂದ ಕೂಡಿರಬೇಕು. ಮನಸ ವಾಚ ಕರ್ಮಣ ಸತ್ಯವನ್ನೇ ಮಾಡಿದಾಗ ಮಾತ್ರ ಆ ಸತ್ಯ ಹರಿಶ್ಚಂದ್ರನ ಒಂದು ರೀತಿ ಆಗ್ಲಿಕ್ಕೆ ಸಾಧ್ಯ, ಪೂಜೆ ಮಾಡೋದ್ರಿಂದ ಅಲ್ಲ ಅಂತ ಒಂದು ಮೆಸೇಜ್ ನನಗೆ ಬಂತು. ಸೊ ಈ ವಿಷಯನ ಬರೋರಿಗೆಲ್ಲ ತಿಳಿಸು ಅಂತ. ಸೊ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ನಾನು ಹೇಳ್ತಾ ಬಂದೆ. ಅಲ್ಲಿ ಯಾರು ಬಂದಿದ್ರೋ ಅವ್ರಿಗೆ ಧ್ಯಾನ ಮಾಡಿಸಿ, ಯಾರು ಈ ಪ್ರಸಾದ ತಿಂತಾರೋ ಅವರೆಲ್ಲ ಧ್ಯಾನಿಗಳಾಗಬೇಕು ಅಂತ ಅಂದ್ಕೊಂಡು ಈ ರೀತಿ ಅಲ್ಲಿನೂ ಕೂಡ ಬಂತು. ಮತ್ತು ನಾನು ಯಾವಾಗ ನಾನ್ ವೆಜ್ ಬಿಟ್ಟನೋ, ನಾನ್ ವೆಜ್ ಬಿಟ್ಟಾಗ ನನಗೆ ಒಂದು ಮತ್ತೆ ಯಾರೋ ಒಂದು ವಾಯ್ಸ್ ಕೇಳಿಸ್ತಾ ಇದೆ. ಒಂದು ಹುಡುಗಿ ತುಂಬ ಅಳ್ತಾ ಇದ್ದಾಳೆ. ನಾನು ಧ್ಯಾನದಲ್ಲಿ ಕೂತಿದ್ದೀನಿ. ಯಾಕೆ ಅಳ್ತಾ ಇದೆಯಾ ಅಂತ ಕ್ವಶನ್ ಮಾಡ್ತಾಯಿದ್ದೀನಿ. ಆಕೆ ಹೇಳ್ತಿದ್ದಾಳೆ, ನನಗೆ ಅಬಾರ್ಷನ್ಸ್ ಆಗ್ತಾಯಿದೆ, ಗರ್ಭಪಾತ ಆಗ್ತಾಯಿದೆ. ಸೊ ನಾನು ಉತ್ತರ ಕೊಡ್ತಾಯಿದ್ದೀನಿ ಧ್ಯಾನದಲ್ಲೇ. ನೀನು ತುಂಬ ಮೊಟ್ಟೆಗಳನ್ನ ಒಡೆದು ತಿಂದಿದೆಯಾ? ಯಾವಾಗ ನೀನು ಈ ಮೊಟ್ಟೆಗಳನ್ನೆಲ್ಲ ನಿಲ್ಲಿಸಿ ಮಾಂಸಾಹಾರವನ್ನು ತ್ಯಜಿಸ್ತೀಯೋ, ಸಸ್ಯಾಹಾರಿ ಆಗ್ತೀಯೋ, ಆಗ ನಿನಗೆ ಎಲ್ಲ ಸರಿ ಹೋಗುತ್ತೆ, ನಿನಗೆ ಮಕ್ಕಳಾಗತ್ತೆ ಅನ್ನೋ ಮಾತುಗಳನ್ನ ನಾನು ಆಕೆಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಈ ರೀತಿಯೆಲ್ಲ ಆಗ್ತಾಯಿತ್ತು. ವಾಯ್ಸ್ ಕೇಳಿಸೋದು, ಅವ್ರಿಗೆ ನಾನು ಉತ್ತರ ಕೊಡೋ ಅಂಥದ್ದು, ಅಥವಾ ಈ ಕಲರ್ಸ್ ಕಾಣಿಸೋದು, ಇದೆಲ್ಲ ಇದೆ ಮಾಸ್ಟರ್ಸ್. ಆದರೆ ಆಸ್ಟ್ರಲ್ ಟ್ರಾವೆಲ್ಲು ಮತ್ತು ಥರ್ಡ್ ಐ ಆ್ಯಕ್ಟಿವೇಶನ್ ಅನ್ನೋದು ನಾನು ಒಂದು ವಿಷನ್ ಚಾರ್ಟ್ ಅಂತ ಮಾಡಿಕೊಂಡೆ. ಅದರಲ್ಲಿ ನನಗೆ ಈ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಗೆ ನನಗೆ ಆಸ್ಟ್ರಲ್ ಟ್ರಾವೆಲ್ ಇರ್ಬೋದು ಅಥವಾ ಥರ್ಡ್ ಐ ಆ್ಯಕ್ಟಿವೇಶನ್ ಇರ್ಬೋದು, ನಾನು ಒಂದು ತಿಂಗಳಲ್ಲೇ ನೋಡ್ಕೊಳ್ಬೇಕು ಅಂತ ಅನ್ನೋ ಒಂದು ಡೇಟ್ ಬರ್ಕೊಂಡಿದ್ದೆ. ಸೊ ಅದು ಒಂದು ತಿಂಗಳೊಳಗೆ ನನಗೆ ಕನಸಿನ ರೂಪದಲ್ಲಿ ನನಗೆ ಆಸ್ಟ್ರಲ್ ಟ್ರಾವೆಲು, ಥರ್ಡ್ ಐ ಆ್ಯಕ್ಟಿವೇಶನ್ನು ತುಂಬ ಚೆನ್ನಾಗಿ, ಅದು ನಾನು ಕನಸು ಅಂದ್ಕೊಂಡಿದ್ದೀನಿ. ಯಾಕಂದರೆ ಧ್ಯಾನ ಮಾಡಿ ನೆಕ್ಸ್ಟು ನಾನು ಮಲ್ಕೊಂಡಾಗ್ಲೂ ಶ್ವಾಸ ಗಮನಿಸ್ತಾನೇ ಮಲ್ಕೊಂಡೆ. ವಿತಿನ್ 5 ಮಿನಿಟ್ಸಲ್ಲಿ ನನಗೆ ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ಆಯಿತು. ಸೊ ಹೆಂಗಿರುತ್ತೆ ಅಂತ ಅಂದ್ಕೊಂಡಿದ್ನಲ್ಲ, ಸೊ ಅದನ್ನು ತೋರಿಸ್ಕೊಟ್ರು ಅಂತ ಅಂದ್ಕೊಳ್ತೀನಿ. ಆಸ್ಟ್ರಲ್ ಟ್ರಾವೆಲ್ ಅಂದರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು, ಹಾಗೆ ಥರ್ಡ್ ಐ ಆ್ಯಕ್ಟಿವೇಶನ್ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ನಾನು ಮಲ್ಕೊಂಡಿರೋ ಸ್ಥಿತಿಲೇ ಇದ್ದೀನಿ, ಬಟ್ ಎಲ್ಲ ನೋಡ್ತಾ ಇದ್ದೀನಿ. ನನ್ನನ್ನು ನಾನು ನೋಡ್ಕೊಳ್ತಾ ಇದ್ದೀನಿ, ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅದನ್ನು ನೋಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ನನಗೆ ಈ ಆಸ್ಟ್ರಲ್ ಟ್ರಾವೆಲ್ ಆಗಲಿ ಅಥವಾ ಈ ಥರ್ಡ್ ಐರಲ್ಲಿ ಏನೇನೋ ಕಾಣಿಸ್ತು ನೋಡಿದೆ ಅಂತಾರಲ್ಲ, ಅದೆಲ್ಲ ಏನೂ ಇಲ್ಲ ಮಾಸ್ಟರ್ಸ್. ಜಸ್ಟು ನನ್ನಲ್ಲಿ ಆಗಿರೋ ಬದಲಾವಣೆಗಳಂದರೆ ನನಗೆ ಇನ್ನರ್ ವಾಯ್ಸ್, ಔಟರ್ ವಾಯ್ಸ್ ಇವೆಲ್ಲ ಕೇಳಿಸುತ್ತೆ, ಇಂಟ್ಯೂಷನ್ಸ್ಗಳು ಬರುತ್ತೆ. ಅದನ್ನು ಫಾಲೋ ಮಾಡ್ತಾ ನನ್ನನ್ನು ನಾನು ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಬೇಕೋ ಅದನ್ನು ಮಾಡ್ಕೊಳ್ತಾ ಬಂದಿದ್ದೀನಿ. ಹಾಗೆ ಯಾವ ರೀತಿ ಪ್ರಚಾರ ಮಾಡಬೇಕು, ಯಾವ ರೀತಿ ಸೇವೆ ಮಾಡಬೇಕು, ಯಾವ ರೀತಿ ಈ ಪ್ರತಿಯೊಬ್ಬರನ್ನ ಧ್ಯಾನಕ್ಕೆ ಕರ್ಕೊಂಬಂದಿರೋ ವಿಚಾರಗಳನ್ನ ಕೇಳ್ತಾ, ಕ್ಲಾಸ್ಗಳನ್ನ ಕೊಡ್ತಾ. ಇನ್ನೂ ಒಂದು ಮುಂದುವರೆದು ಹೇಳ್ಬೇಕಂತ ಹೇಳಿದ್ರೆ, ನೆಕ್ಸ್ಟು ಈ ಸ್ಕೂಲ್ಸ್ ಆದಮೇಲೆ ನಾನು ಆಶ್ರಮಗಳಿಗೆ ಹೋದೆ ಮಾಸ್ಟರ್ಸ್. ಅಂದರೆ ರುದ್ರಾಶ್ರಮಗಳು. ನಾನು ಮತ್ತು ನನ್ನ ಭಾರತಿ, ನನ್ನ ಗೆಳತಿ ಆಶ್ರಮಗಳನ್ನ ಹುಡುಕೊಂಡು ಹೋದ್ವಿ. ಸೊ ರುದ್ರಾಶ್ರಮಗಳು ಒಂದು 2ರಿಂದ 3 ವೃದ್ಧಾಶ್ರಮಗಳಿಗೆ ಹೋಗಿ ಒಂದೊಂದು ವಾರ ಧ್ಯಾನ, 5 ರುದ್ರಾಶ್ರಮಗಳಿಗೆ ಹೋಗಿ ಇಲ್ಲ ಅಂದರೂ ಒಂದೊಂದು ವಾರ ಧ್ಯಾನವನ್ನು ಹೇಳ್ಕೊಟ್ಟು, ಅಲ್ಲೂ ಪಿರಮಿಡ್ಸ್ ಎಲ್ಲ ತರಿಸ್ಕೊಟ್ಟು, ಸುಮಾರು ಜನ ಇನ್ನೂ ಫಾಲೋ ಮಾಡ್ತಿದ್ದಾರೆ, ಕನೆಕ್ಟಲ್ಲಿದ್ದಾರೆ, ಫೋನ್ ಮಾಡಿ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಬ್ಲೈಂಡ್ ಸ್ಕೂಲಿಗೆ ಹೋದ್ವಿ. ಬ್ಲೈಂಡ್ ಸ್ಕೂಲಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಧ್ಯಾನ ಹೇಳಿ ಪಿರಮಿಡ್ಸ್ ಎಲ್ಲ ತಂದುಕೊಟ್ಟು ಅಲ್ಲೂ ಒಂದು ವಾರ ಮಟ್ಟ ಧ್ಯಾನ ಹೇಳ್ಕೊಟ್ಟು ಬಂದ್ವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದೆಲ್ಲ ಹೇಳ್ತಾ ಹೋದರೆ. ಅದಾದಮೇಲೆ ಬುದ್ಧಿಮಾಂದ್ಯ ಮಕ್ಕಳು, ಡಿಸೇಬಲ್ಸ್ ಮಕ್ಕಳು ಸ್ಕೂಲ್, ಅದನ್ನು ಹುಡುಕೊಂಡು ಹೋದ್ವಿ. ಅಲ್ಲಿಗೆ ಎಲ್ಲ ಧ್ಯಾನ ಹೇಳ್ಕೊಟ್ಟು, ಅಲ್ಲೂ ಕೂಡ ಒಂದು ವಾರ ಧ್ಯಾನ ಹೇಳ್ಕೊಟ್ಟು ಅಲ್ಲೂ ಪಿರಮಿಡ್ಸ್ ಎಲ್ಲ ಕೊಟ್ಟು, ನೆಕ್ಸ್ಟ್ ಅವರು ನಮ್ಮನ್ನು ಪಿರಮಿಡ್ ವ್ಯಾಲಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಅದೊಂದು ಕಾರ್ಯಕ್ರಮ ಇದೆ, ಅದನ್ನು ಮಾಡಿಸ್ಬೇಕು. ಈಗ ನೆಕ್ಸ್ಟು ಇನ್ನು ಹಾಸ್ಪಿಟಲ್ಸು, ಕಾಲೇಜಸ್ಸು ಬಾಕಿ ಇದೆ ಮಾಸ್ಟರ್ಸ್. ಅಲ್ಲಿಗೆಲ್ಲ ಹೋಗುವಂಥ ಪ್ಲ್ಯಾನ್ ಇದೆ. ಈ ರೀತಿ ನನ್ನ ಒಂದು ಜರ್ನಿ ನಡೀತಾ ಇದೆ ನನ್ನ ಗ್ರೂಪ್ ಜೊತೆ ಅಂತ ಹೇಳ್ಬೋದು. ಇಷ್ಟು ಅದ್ಭುತವಾದ ಅವಕಾಶವನ್ನು ಕೊಟ್ಟು ನನ್ನ ಇಡೀ ಕುಟುಂಬ ಮತ್ತು ನನ್ನ ಸುತ್ತಮುತ್ತಲಿದ್ದ ಎಷ್ಟೋ ಜನ ಧ್ಯಾನ ಆಗಲಿಕ್ಕೆ ನನಗೆ ಆ ಯೂನಿವರ್ಸ್ ಸಪೋರ್ಟ್ ಮಾಡಿದೆ, ಸಹಾಯ ಮಾಡಿದೆ.
ನಮ್ಮ ಗುರುಗಳು ನನಗೆ ಸಹಾಯ ಮಾಡಿದ್ದಾರೆ, ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.